ರಜನಿ ಚೆನ್ನಾಗಿ ಓದೋದ್ರ ಜೊತೆಯಲ್ಲಿ ಕವಿತೆ ಬರೆಯೋದ್ರಲ್ಲಿ ಮತ್ತೆ ಮಾಡರ್ನ್ ಆರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಿದ್ದ. ಇದೇನ್ ಪೇಂಟಿಂಗ್ ರೀ ಇದು? ಏನು ಅರ್ಥನೇ ಆಗ್ತಾ ಇಲ್ಲ. ಇದು ಮಾಡರ್ನ್ ಆರ್ಟ್ಸ್ ಕಣೆ, ಅದನ್ನ ಬಿಡಿಸೋ ರೀತಿನೇ ಹಾಗೆ. ಅದಕ್ಕೆ ಬೇಕಾದಷ್ಟು ಅರ್ಥಗಳಿರುತ್ತೆ. ಅದನ್ನ ಬಿಡಿಸೋರು ಇಲ್ಲೇ ಇದಾರೆ, ಕೂಗ್ತೀನಿ ಇರು. ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಹೆಂಡತಿಗೆ ಪೇಂಟಿಂಗ್ ಅರ್ಥ ಆಗಿಲ್ವಂತೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಹಂಗೇನಿಲ್ಲ, ಇಬ್ಬರಿಗೂ ಅರ್ಥ ಆಗಿಲ್ಲ, ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ನಮಸ್ಕಾರ ಮೇಡಮ್. ಆಯ್ ಮಕ್ಕಳ, ಇದೇನು ಅಂದ್ರೆ ಒಂದು ಆಡು ಒಳಗಡೆ ಒಂದು ಮರ ಇದೆ. ಮರದ ಮೇಲೆ ಅನಗೊಂಡ ಆವು. ಮಕ್ಕಳ, ಹಂಗೆಲ್ಲ ನಗ್ಬಾರ್ದು. ಅಂಕಲ್ ನ ಸಾರಿ ಕೇಳಿ. ಪರವಾಗಿಲ್ಲ ಬಿಡಿ ಸರ್, ನೋ ಪ್ರಾಬ್ಲಮ್ ಮಕ್ಕಳ. ಬರ್ತೀನಿ, ಬಾಯ್. ಬಾಯ್ ಮಕ್ಕಳ. Dear students, life is equal to... Excuse me, sir. Yes? Memo ಇದೆ. ತಗೋಪ್ಪ. Thank you, sir. Dear students, ಇದೇ ಶುಕ್ರವಾರ KH ಕಲಾಸೌಧದಲ್ಲಿ ಕವಿತೆ ಹೇಳೋ ಕಾಂಪಿಟಿಷನ್ ನ ಏರ್ಪಾಡು ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಕವಿತೆ ಹೇಳೋ ಹವ್ಯಾಸ ಇದ್ರೆ ಇದರಲ್ಲಿ ಭಾಗವಹಿಸಬಹುದು. ಇಟ್ ವಿಲ್ ಬಿ ಎ ನೈಸ್ ಈವೆಂಟ್. ದಟ್ಸ್ ಇಟ್. ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ರು ಹೋಗ್ಬೋದಾ ಸರ್? ಈ ಸ್ಪರ್ಧೆ ನಿನ್ನಂತವರಿಗಲ್ಲ, ರಜನಿ ಅಂತವರಿಗೆ. ಚಿಕ್ಕ ಕಾಂತ, ನಾಳೆ ಯಾವುದೇ ಕಾರಣಕ್ಕೂ ಅವ್ನ ಕಾಂಪಿಟೇಷನ್ಗೆ ಬರಬಾರ್ದು. ಯಾಕೆ? ಅವನೇನ ಕಾಂಪಿಟೇಷನ್ಗೆ ಬಂದು ಅವ್ನ ಕವಿತೆ ಚೆನ್ನಾಗಿದ್ದು ಒಳ್ಳೊಳ್ಳೆ ಡೌಗಳು ಅವ್ನಿಗೆ ಬಿದ್ದೋಗ್ಬಿಟ್ರೆ ನಾನು ಹುಟ್ಟಿ ವೇಸ್ಟ್ ಆಗನಲ್ಲಿ. ಪಾಪ ಕಣಲ್ಲ. ಯಾವ್ದ ಪಾಪ? ಒಳ್ಳೆ ಫಿಗರ್ ಅವನಿಗೆ ಬಿದ್ದೋದ್ರೆ ಅದು ಮಹಾಪಾಪ. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಹೆಂಗಾದ್ರೂ ಮಾಡಿ ನಾಳೆ ಅವನು ಕಾಂಪಿಟೇಷನ್ಗೆ ಬರ್ಕೂಡ್ದು. ಹಂಗೇನಾದ್ರು ಐಡಿಯಾ ಕೊಡ್ರಿ. ಇವಾಗ ಏನು, ನಾಳೆ ಅವನ್ ಕಾಂಪಿಟೇಷನ್ ಬರ್ಬಾರ್ದು. Yes. ಅಷ್ಟೇ ತಾನೇ? ಬಾ. ಅಂದಾಗೆ ರಜನಿ, ಕವಿತೆ ಹೇಳೋ ಕಾಂಪಿಟೇಷನ್ಗೆ ನೀನ್ ರೆಡಿ ಆಗಿದ್ದೇನಪ್ಪ? ಇಲ್ಲ ಸರ್, ಎಕ್ಸಾಮ್ ಇದೆಯಲ್ಲ, ಓದ್ಕೋಬೇಕು, ಅದಕ್ಕೆ ಕಾಂಪೀಟ್ ಮಾಡೋದಿಲ್ಲ. ಸರಿಯಪ್ಪ, ಮಗ, ನೀನ್ ಎಕ್ಸಾಮಿಗೆ ಪ್ರಿಪೇರ್ ಆಗು. ಸರಿ ಸರ್. ಕಾಂತ, ಭಗವಂತ ನಿನ್ಗೆ ಯಾವ್ದೋ ಒಳ್ಳೆ ಜಾಗದಲ್ಲಿ ಮಚ್ಚ ಇಟ್ಟವನೇ ಕಣ. ನಾವು ತಪ್ಸಲ್ಲ, ಅವನೇ ಬರಲ್ಲ ಅಂತ ಅವನೇ. ನೀನು ರ್ಯಾಂಕ್ ಸ್ಟೂಡೆಂಟು ಅಂತ ನನಗೆ ಗೊತ್ತು. ಅದಕ್ಕೆ ಬಿಲ್ಡಪ್ ಕೊಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಕುತ್ಕೊಂಡು ಓದೋಂತ ಅವಶ್ಯಕತೆ ಇಲ್ಲ. ನೀನೇನ್ ಸೈಂಟಿಸ್ಟು ಆಗ್ಬೇಕಾಗಿಲ್ಲ. ಬುಕ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಓದ್ಕೊಂಡು ಪಾಸ್ ಮಾಡು. ಬಸ್ ಬರುತ್ತೆ, ಮನೆಗೆ ಹೋಗು. ಅಯ್ಯೋ ರಾಮ್, ನೀನ್ ಮನೆಗೆ ಬರಲ್ವಾ? ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಫಸ್ಟ್ ಮನೆಗೆ ಹೋಗಿ. ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಲಾಸ್ಟ್ ಅಲ್ಲಿ ಬರ್ತೀವಿ. ಎಕ್ಸಾಮ್ ಟೈಮ್ ಹತ್ರ ಬಂತಪ್ಪ, ಓದ್ಕೋಬೇಕು. ಇಲ್ಲ ಅಂದ್ರೆ ಕಟ್ಟ ಆಗ್ಬಿಡುತ್ತೆ, ಗೊತ್ತಾ ನಿನ್ಗೆ? ಸುಮ್ಮನೆ ಮಾತಾಡ್ತೇನೆ ನೀನು. ಹೋಗು. ಅಲೋ, ಆಡಕ್ಲೆಲ್ಲ ಅಡ್ಡದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು. ಹೋಗಪ್ಪ. ಇವಾಗ ಗೊತ್ತಾಗಲ್ಲಪ್ಪ, ಎಕ್ಸಾಮ್ ಟೈಮ್ ಹತ್ರ ಬಂದಿದೆ ಅಂತ ಭಯ ಮಕ್ನಿ ನಿಮ್ಗೆ. ಚೆನ್ನಾಗ್ ಓದ್ಕೋಬೇಕು ನಾನೇ. ಜಾವ ಬತ್ತುಮ್ನ ಅಮ್ಮ ಹೇಳಿದ್ರೆ ಏನ್ ಹೇಳಿ? ಅಮ್ಮಿ ಪೂಚೇತ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಳಾಗ್ತಾವ್ರೆ ಅಂತ ಹೇಳು. 2 hours ಸ್ಪೆಷಲ್ ಕ್ಲಾಸ್ ಇದೆ, ಆಮೇಲೆ ಬರ್ತೀನಿ ಅಂತ ಹೇಳು. ಆಯ್ತು ಬಿಡಪ್ಪ, ಹೇಳ್ತೀನಿ. ಜಲ್ದಿ ಮನೆಗೆ ಬಂದ್ಬಿಡು, ಲೇಟ್ ಮಾಡ್ಕೊಂಬೇಡ. ಚಿಕ್ಕ ಸಾಕತ್ತಾಗವಳೆ, ಸುಮ್ನೆ ನಗ್ತಾವಳೆ, ಕದ್ದು ನೋಡ್ತಾವಳೆ, ಬಿದ್ದೆ ಬೀಳ್ತಾಳೆ. ಅವ್ರಣ್ಣ ಕಾಟನ್ ಪೇಟೆ ಪಂಟ್ರು. ಬಿದ್ದೆ ಬೀಳ್ತಾಳೆ. ಮಿಸ್ ಯಾವ ಪಂಟ ಆದ್ರೆ ನನಗೇನೆ ಯಾವಬೇಕು? ನೋಡ್ಕೊಂಡಿರೋ ಆ ಪಂಟ್ರನ್ನ ನೆಂಟ್ರು ಮಾಡ್ಕೊಂಡು ಇವಳು ನನ್ನ ಎಂಡ್ರು ಮಾಡ್ಕೊಂಡ್ಬಿಡ್ತೀನಿ. ಒಳ್ಳೆ 60-40 ಕಾರ್ನರ್ BDA ಸೈಟ್ ತರ ಅವಳೆ. ಮೆಜೆಸ್ಟಿಕಲ್ ಸ್ವೆಟರ್ ಮಾಡೋರ್ ಮೊಮ್ಮಗಳ ತರ. ನೀ ಅನ್ನದ ಬ್ಯೂಟಿ. ನಾ ಹುಡುಗಿರ ನೋಡಿದೆ ಕೋಟಿ ಕೋಟಿ. ಬೆಟ್ಟಪ್ಪ ನೋಟ್ಲು ಬೋಟಿ. ಲವ್, ಆ ಕಾಲೇಜ್ಗೆ ಹೋದ್ರೆ ಲೆಕ್ಚರರ್ಗಳ ಕಾಟ, ಮನೆಗೆ ಬಂದ್ರೆ ನಿನ್ ಕವಿತೆ ಕಾಟ. ಇನ್ನೇನು ನಮ್ ಸ್ವೆಟರ್ ಮಾಡೋಳು ಬಂದು ನನ್ಗೊಂದು ಲಿಪ್ ಕಿಸ್ ಕೊಟ್ಬಿಡ್ತಾ ಇದ್ಲಮ್ಮ. ಅಷ್ಟಲ್ಲಿ ಎದೆ ಮೇಲೆ ಇಕ್ಕೊಂಬಿಟ್ಟೆ. ಇಷ್ಟೊತ್ನಲ್ಲಿ ಯಾಕೋ ನನ್ನ ಬೋಟಿ ಕೋಟಿ ಪಾಟಿ ಅಂತೆಲ್ಲ ಗೋಳಿಕೊಂತಾ ಇದ್ಯಾ? ಓ ಸ್ವೀಟಿ, ಮಲ್ಕೊಳ್ಳಲ್ಲ ಸುಮ್ಮನೆ. ದೊಡ್ಡ ಗಾನಕ್ಕೆ ಹೋಗಿಲ್ಲ ಇವನು. ಓ ಬೇಬಿ, ಕಟ್ಟೆಚ್ಚರ ಹೀಗೂ ಉಂಟು. ಬಂದೆ ತಾಳೆ. ಗುಡ್ ನೈಟ್. ದೊಡ್ಡ ಗಾನಕ್ಕೆ ಹೋಗಿಲ್ಲ ಇವನು. ನಾನೊಬ್ಬ ಒಬ್ಬ 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 ಪರಮಾತ್ಮ.
ನಮ್ಮಮ್ಮ ಬಟ್ಟೆ 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 ಒಲಿತಾವಳೆ, ನನಗಂತೂ ಏನೋ ಗುನ್ನಿಸಿಡ್ತಾಳೆ. ರಜನಿ ತಗೋ. ಓಹೋ, ಕರ್ಣನಿಗೆ ಕುಂತಿಯಿಂದ ರಕ್ಷಾ ಕವಚ. ಕಾಂತ, ಓ ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಚಳಿ ಇರುತ್ತೆ. ಹೊರಗಡೆ ಹೋಗುವಾಗ ಇದನ್ ಹಾಕೊಂಡ್ ಹೋಗಪ್ಪ. ಅಯ್ಯೋ ರಾಮ, ಯಾಕಪ್ಪ? ಇದು ಯಾಕಮ್ಮ ಬ್ರಾಂಡೆಡ್ ಜಾಕೆಟ್? ದುಡ್ಡು ಜಾಸ್ತಿ ಆಗ್ಲಿಲ್ವಾ? ಲೇಬಲ್ ಮಾತ್ರ ಬ್ರಾಂಡೆಡ್ ಕಣೋ, ಜಾಕೆಟ್ ಲೋಕಲ್ಲೇ. ಅವನಾ? ಈಗೆಲ್ಲ ಜನ ಬಟ್ಟೆಗೆ ಬೆಲೆ ಕೊಡೋದು. ಒಳ್ಳೆ ಬಟ್ಟೆ ಹಾಕೊಂಡ್ ಹೋದ್ರೆ ಒಳ್ಳೆಯವರು ಅಂತ ಟ್ರೀಟ್ ಮಾಡ್ತಾರೆ. ಒಳ್ಳೆ ಬಟ್ಟೆ ತಗೊಳ್ಳೋ ಅಷ್ಟು ದುಡ್ಡು ನಮ್ ಹತ್ರ ಇಲ್ವಲ್ಲ, ಅದಕ್ಕೆ ನಾನೇ ಬ್ರಾಂಡೆಡ್ ಲೇಬಲ್ ಹಾಕ್ಬಿಟ್ಟೆ. ಓಹೋ, ಕರಿ ಕಾಗಗೆ ಬಿಳಿ ಬಣ್ಣ ಹೊಡೆಯೋ ಕೆಲ್ಸ ಬೇಕಿತ್ತಾ ನಿನ್ಗೆ? ಯಾವತ್ತಿದ್ರೂ ಬಣ್ಣ ಬಯಲಾಗಲ್ವಾ ಸರ್ಸ? ಶ್ರೀಮಂತರು ಅನ್ನಿಸ್ಕೊಳ್ಳೋ ಚಟ ಯಾಕೆ ಬೇಕಮ್ಮ ನಿನಗೆ? ಅವನು ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗ್ಬೇಕು ಅಂತಿರೋನು. ಅವನಿಗೆ ಅವನ್ ರೆಪ್ಯುಟೇಷನ್ ಮುಖ್ಯ. ನಾನು ನೋಡ್ತೀನಿ, ಅವನ ಆಫೀಸರ್ ಆಗ್ತಾನೋ ಆಫೀಸ್ ಬಾಯ್ ಆಗ್ತಾನೋ, ನಾನು ಕಣ್ಮುಂದೆ ನೋಡೇ ನೋಡ್ತೀನಿ. ಕೊಡು ಕೊಡು ಕೊಡು, ಎಲ್ಲ ಕೊಡು. ಈ ಮಿಕ್ಕಿದೆಲ್ಲ ಉಪ್ಪಿಟ್ಟು ಇದನ್ನು ಅವನಿಗೆ ಕೊಡು, ಎಲ್ಲ ತಿನ್ಕೊಳ್ಳಿ. ಮಮ್ಮಿ ಲೋ, ಕಾಲವನ್ನು ತಡೆಯೋರು ಯಾರು ಇಲ್ಲ. ಲೋ ಅಲ್ಲ ನನ್ನ ಸುಮ್ನೆ ಇರೋ ನೀನು ಕಿರಾತಕ. ಅದೇನ್ ಬುದ್ಧಿ ಕಲ್ತಿದನೋ, ಇರೋದು ಒಬ್ಬ ಅಣ್ಣ, ಅದ್ಯಾಕಂಗ ಆಡ್ತಾನೋ ಏನೋ. ಹೊಸ ಟೀ ಶರ್ಟು, ಹಳೆ ಜೀನ್ಸ್ ಪ್ಯಾಂಟು, ಬಾಯಿಗೆಲ್ಲ ಹೊಡ್ಕೊಂಡ್ಬಿಟ್ಟೆ. ಓಕೆ ಹಿಂಗಾದ್ರೂ ಮಾಡಿ 2,000 ರೂಪಾಯಿ ನಮ್ಮ ಫ್ರೆಂಡ್ಸ್ ಹತ್ರ ಎವಿಡೆನ್ಸ್ ಮಾಡ್ಕೊಂಡು PVR ಗೋಲ್ಡ್ ಕ್ಲಾಸ್ ಅಲ್ಲಿ ಹಂಗೆ ಕುತ್ಕೊಂಡು ಪಿಕ್ಚರ್ ನೋಡ್ಕೋಣ. ಯಾರು ಬಂದಂಗಾಯ್ತಲ್ಲ. ಏನ್ ಮರೆ, ಹೊಸ ಜಾಕೆಟ್ ಸಿಕ್ತು ಅಂತ ಫುಲ್ ಹಾಕೊಂಡು ಬಿಲ್ಡಪ್ ಕೊಡ್ತಾ ಇದ್ದೀರಾ? ಇದು ಬ್ರಾಂಡೆಡ್ ಅಲ್ಲಪ್ಪ, ಲೋಕಲ್ಲು. ಕೊಡಲ್ಲ, ಬೀಚ್ ಕೊಡ ತಂಗು, ಹಾಕು ತಂಗು ಕೊಡಮ್ಮ. ನನಗೆ ಗೊತ್ತು, ನಾನು ಲೋಕಲ್ ಹಾಕೊಂಡ್ರು ಬ್ರಾಂಡೆಡ್ ತರಾನೇ ಕಾಣೋದು, ನೀನು ಬ್ರಾಂಡೆಡ್ ಹಾಕೊಂಡ್ರು ಲೋಕಲ್ ತರಾನೇ ಕಾಣೋದು. ಗೊತ್ತಾಯ್ತಾ? ಬರ್ಲಾ ಕುತ್ತೆ ಕಾಂತ ನಹಿ ಕನ್ವರ್ ಲಾಲ್ ಬೋಲೋ. ನಮ್ಗೆ ಬೇಪ್ತ ಕೆತ್ತಾಕೋ ಪ್ರೋಗ್ರಾಮ್ ಇದೆ, ನೀನು ಮುಚ್ಕೊಂಡು ಕುತ್ಕೊಂಡು ಬಯಾಲಜಿ ಓದ್ಕೋ ಅಷ್ಟೇನೆ. ಬರ್ಲಾ ಕುತ್ತೆ? ಮಮ್ಮಿಗೇನಾದ್ರು ನಮ್ ಜಾಕೆಟ್ ಬಗ್ಗೆ ಹೇಳಿದ್ರೆ ಗೊತ್ತಲ್ಲ. ಇಲ್ಲೋಡು, ಟಕ ಟಕ ಬಂದ್ಮೇಲೆ ಫುಲ್ಲು ರಿಪೇರಿ. ಬಾಯ್. ಇವನು ಓದೋದ್ ಬಿಟ್ಬಿಟ್ಟು ಯಾವ್ದಾನ ಪಿಕ್ಚರ್ ತೆರ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಎಲ್ಲ ಆಕ್ಟಿಂಗ್ ಮಾಡ್ತಾನೆ. ಸೌಂಡ್ ಬಾಕ್ಸ್ ಅಪ್ಪ ಹೇಳುದು. ಹಲೋ, ನಾವು ಬಾಯ್ಸ್ ಇದೀವಿ. ಓಕೆ ಓಕೆ, ಹಾಯ್ ಬಾಯ್ಸ್. ಹಾಯ್, ಎ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಸಾಯಿನಾರ ಸಾಯಿನಾರ. ಈ ಸುಂದರ ದಿನವನ್ನ ಕವಿತೆ ಕೇಳ್ಕೊಂಡು ಕಳೆಯೋದಕ್ಕೆ ನಾವು ರೆಡಿ ಇದೀವಿ. ಕವಿತೆ ಹೇಳೋಕೆ ನೀವು ರೆಡಿ ಇದ್ದೀರಾ? ರೆಡಿ 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 ರೆಡಿ. ವೆರಿ ಗುಡ್. ಹಾಗಿದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಮಾಡೋಣ ಮಾಡೋಣ ಮಾಡೋಣ. ನೀವು ಶುರು ಹಚ್ಕೊಳ್ಳಿ, ನಾವು ನೋಡೋಣ. ಇವತ್ತು ನಿಮ್ ಕವಿತೆನ ಜಡ್ಜ್ ಮಾಡೋದಕ್ಕೆ ನಮ್ ಜೊತೆಗಿದ್ದಾರೆ ದಿ ಫೇಮಸ್ ಲಿರಿಕ್ ರೈಟರ್ ಮಿಸ್ಟರ್ ಕವಿರಾಜ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಕವಿರಾಜ್ ಆನ್ ಸ್ಟೇಜ್. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಸರ್ ಪ್ಲೀಸ್ ಟೇಕ್ ಯುವರ್ ಸೀಟ್. ಹಾಯ್ ಎವ್ರಿಬಡಿ. ಏನ್ರಿ ಇದು, ಸ್ಟೂಡೆಂಟ್ಸ್ ರೌಡಿಸಾ ಹೀಗ್ ಬಿಹೇವ್ ಮಾಡ್ತಿದ್ದಾರೆ? ಏನ್ ಸಾರ್, ಬಂದ ತಕ್ಷಣ ಯಾಕೆ ಕಿವಿಲೆ ಕವಿತೆ ಹೇಳ್ತಾರಂಗಿದ್ದೀರಾ? ಸ್ಟೂಡೆಂಟ್ಸ್ ಕಮ್ ರೌಡೀಸ್. ಏನೋಪ್ಪ, ನೀವ್ ಆಕ್ಚುಲಿ ಕಿವಿರಾಜ ಕವಿರಾಜ ಸರ್. ಕವಿತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗಿರ್ಬೇಕು ಅಂತ ನಮ್ ಕವಿರಾಜ್ ಸರ್ ಹೇಳ್ತಾರೆ. ಸರ್ ಪ್ಲೀಸ್. ಕವಿತೆಗಳು ಚಿಕ್ಕದಾಗಿರ್ಬೇಕು, ಚೊಕ್ಕವಾಗಿರ್ಬೇಕು. ದೊಡ್ಡದಾಗಿದ್ರೆ ಜನಗಳು ಎದ್ದೋಗೋ ಚಾನ್ಸಸ್ ಇರುತ್ತೆ. ಕವಿತೆಗಳು ಮನಸ್ಸು ಮುಟ್ಟೋ ತರ ಇರ್ಬೇಕು. ಮುಟ್ಟದೇ ಇದ್ರೆ ಮುಟ್ಟಿಸ್ಬೇಕು. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮುಟ್ಟಿಸ್ಬೇಕು. ಸೂಪರ್ ಸರ್ ನೀವು. ಹಾಗೆ ಕವಿತೆಗಳು ಭಾವನೆಗಳನ್ನ ಹುಟ್ಟಿಸೋ ತರ ಇರ್ಬೇಕು. ಸಾರ್ ಹುಟ್ಟದೇ ಇದ್ರೆ ಕಷ್ಟಪಟ್ಟು ಹುಟ್ಟಿಸ್ಬೇಕು. ಚಪ್ಪಾಳೆಗಳನ್ನ ಗಿಟ್ಸೋ ತರ ಇರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ಕವಿತೆಗಳು ನಿಮ್ಮ ಸ್ವಂತದ್ದಾಗಿರ್ಬೇಕು. ಬಾಡಿಗೆ ತಗೊಂಬಂದ್ರೆ ಸರ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಸಾರ್. ಕದ್ಕೊಂಡ್ಬಂದ್ಬಿಟ್ರೆ ಕದ್ರೆ ಜೈಲಿಗೆ ಹೋಗ್ಬೇಕು. ಕಷ್ಟಪಟ್ಟು ನಾವೇ ಹುಟ್ಟಿಸ್ತೀವಿ ಬಿಡಿ ಸರ್. ಥ್ಯಾಂಕ್ ಯು. ವಾವ್, ಸೂಪರ್. ನಾವಿವಾಗ ನಮ್ ಕವಿತೆ ಕಾಂಪಿಟೇಷನ್ ಶುರು ಮಾಡೋಣವಾ? ಕವಿತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ನಿಶಾ ಫ್ರಮ್ ಜೈ
ಒಂದು ದಿನ ರೋಡಲ್ಲಿ ಹೋಗ್ತಾ ಇದ್ದೆ ನಾನು. ರೋಡ್ ಸೈಡಲ್ಲಿ ಕಂಡೆ ಆಳುತ್ತಿರುವ ನಾಯಿ ಮರಿಯನ್ನು. ನಾನು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಸಾಕಿದೆ. ಈಗ ಅದು ದೊಡ್ಡದಾಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಕವಿತೆ ಹೇಳಿ ಅಂದ್ರೆ ಯಾವ್ದೋ ನಾಯಿ ಮರಿ ಕತೆ ಹೇಳ್ತಿದ್ದೀರಲ್ರಿ? ನಾನ್ ಹೇಳಿದ್ದು ಕವಿತೆನೆ ಸರ್. ಅದಕ್ಕೆ ಟ್ಯೂನ್ ಹಾಕಿದ್ರೆ ಒಳ್ಳೆ ಹಾಡಾಗುತ್ತೆ. ಓ, ನೀವು ಆ ರೇಂಜ್ ಅಲ್ಲಿ ಇದ್ದೀರಾ? ಇದಕ್ ಟ್ಯೂನ್ ಬೇರೆ ಹಾಕ್ಬೇಕಾ? ಸರಿ, AR ರೆಹಮಾನ್ ಅಡ್ರೆಸ್ ಕೊಡ್ತೀನಿ, ಹೋಗಿ ಕೊಟ್ಟು ಬನ್ನಿ. ಅಮ್ಮ, ಯಾರು ಬೇರೆಯವ್ರನ್ನ ಕರೆಯಮ್ಮ ಅಲ್ಲಿ. ಸಾರ್ ಬೇಡ, ಇಲ್ಲೇ ಕಳಿಸಿ ಸಾರ್. ನಮ್ ಚಿಕ್ಕ ಒಳ್ಳೆ ಟ್ಯೂನ್ ಆಗ್ತಾನೆ. ನಮ್ಮ ಮುಂದಿನ ಸ್ಪರ್ಧಿ ವಿನಯ್ ಫ್ರಮ್ ವಿಜಯ ಕಾಲೇಜ್. ಥ್ಯಾಂಕ್ ಯು ಮೇಡಮ್. ಹೋಗೋಣ ಬಾ ಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಹೋಗೋಣ ಬಾ ಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಕಟ್ಟಿಕೊಳ್ಳೋಣ ಮನೆಯೊಂದನ್ನು ಅಲ್ಲೇ ಸ್ವಂತಕ್ಕೆ. ಹೊಟ್ಟೆಗೆ ತಿಂತೀರಪ್ಪ ಅಲ್ಲಿ. ಹಾ, ಹೌದಲ್ವಾ? ಅಲ್ಲಿ ಯಾರೋ ಸರಿಯಾಗಿ ಹೇಳಿದ್ರು. ಅಲ್ಲಿ ಇನ್ನು ಪಾರ್ಕು ಮಾಲು ಥಿಯೇಟರ್ ಏನು ಕಟ್ಟಿಲ್ವಂತೆ. ಇನ್ನೊಂದು 20 ವರ್ಷ ತಡ್ಕೊಳಪ್ಪ. ನೀನ್ ಯಾರನ್ನ ಸತ್ತೋಗ್ರ ಸಿವಿಲ್ ಕಾಂಟ್ರಾಕ್ಟರ್ ಮಗಳು ಮದ್ವೆ ಆಗ್ಬಿಡಿ, ಅಲ್ಲಿ ಒಳ್ಳೆ ಮನೆ ಕಟ್ಕೊಡ್ತಾರೆ. ನೆಕ್ಸ್ಟ್. ಪ್ರಿಯಾ, ನಿನಗಾಗಿ ಮಾಡ್ಕೊಂಡ್ ಬಂದಿರುವೆ ಚಿಕನ್ ಬಿರಿಯಾನಿ. ಯಾವ್ದಮ್ಮ, ನಾಟಿ ಕೋಳಿನ ಫಾರಂ ಕೋಳಿನ? ಅಲ್ಲ, ಗಿರಿರಾಜ. ಗೆಟ್ ಲಾಸ್ಟ್. ಈಗ ಕವಿತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಪ್ರಿಯಾ ಫ್ರಮ್ ದಯಾನಂದ್ ಸಾಗರ್ ಕಾಲೇಜ್. ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ನೆರಳಿರಲಿ, ಎಂದೆಂದು ನೀ ನನ್ನೊಂದಿಗಿರು ಓ ಕ್ರೋಸಿನ್. ದೇಹ ಬಿಸಿಯಾದಾಗ, ಕಣ್ಣು ಕೆಂಪಾದಾಗ ನೆನಪಾಗುವೆ ನೀ ಓ ಕ್ರೋಸಿನ್. ಟೇಸ್ಟ್ ನಲ್ಲಿ ನೀ ಕಹಿಯಾದರೂ ನೀ ವೇಸ್ಟ್ ಅಲ್ಲ ಕ್ರೋಸಿನ್. ನೀ ನನ್ನೊಂದಿಗೆ ಬೆರೆತ ಗಂಟೆಗಳಲ್ಲಿ ದೇಹ ತಂಪಾಗಿ ಹಿತವೆನಿಸುವುದು ಓ ಕ್ರೋಸಿನ್. ನೀ ಎಂದೆಂದು ನನ್ನೊಂದಿಗಿರು, ನನ್ನ ಸಂಗಾತಿಯಾಗಿರು ಓ ಕ್ರೋಸಿನ್. ಏನು? ಥ್ಯಾಂಕ್ ಯು. ಏನ್ ಸಕ್ಕತ್ತ ಪಡಿದ ನೋಡಯ್ಯ ಕವಿತೆ, ಹೆಂಗ್ ಚೆನ್ನಾಗ್ ಮಾಡಿದೆ ನೋಡಯ್ಯ. ಸೂಪರ್ ಸೂಪರ್. ಓ, ಯಾರಪ್ಪ ಅಲ್ಲೇ? ನನ್ಗೊಂದು ಅನಾಸಿನ್ ತಂದ್ಕೊಡಪ್ಪ. ಅಲ್ಲ, ಚಪ್ಪಾಳೆ ಹೊಡ್ದಲ್ಲ, ಅವಳು ಹೇಳಿದ ಕವಿತೆ ಅಷ್ಟೊಂದ್ ಚೆನ್ನಾಗಿತ್ತ. ಯಾರಿಗ ಇಷ್ಟ ಅದನ್ನ ಬಿಟ್ರೇನೋ, ನಂಡು ಬರೋದು ನನಗೆ ಇಷ್ಟ ಕಣೋ. ಏನೋ ನಾನು ಖುಷಿ ಪಡಬಾರ್ದ? ಇನ್ನು ಸ್ವಲ್ಪ ಕೇಳ್ತಿದ್ರೆ ಕಿವಿಯಲ್ಲೇ ರಕ್ತ ಬರ್ತಾ ಇತ್ತು. ಎಕ್ಸ್ಕ್ಯೂಸ್ ಮೀ. ಚಿಕ್ಕ ನೂಟ್ಲಾಗೋ ಅವಳು ನನ್ನ ಕೇಳ್ತಾಳೆ. ಆಲ್ರೆಡಿ ಕಮಿಟೆಡ್ ಅದು. ಅವ್ರ ಅಮ್ಮ ನೀನ್ ಕಮಿಟ್ ಮಾಡ್ಕೊಳ್ಳೋ ಹೋಗಪ್ಪ. ನಡಿ ನಡಿ ನಡಿ. ಒಂದ್ ನಿಮಿಷ. ಐ ಆಮ್ ಪ್ರಿಯಾ. ಹಾಯ್, ಐ ಆಮ್ ಕಾಂತ. ಕಮಿಂಗ್ ಇಂದ ಟಾಕಿಂಗ್ ಇಂದ ವಾಕಿಂಗ್ ಇಂದ ನೈಸ್ ರೋಡ್. ವಾಟ್? ಅಂದ್ರೆ ನೈಸ್ ಆಗಿ ರೋಡಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಬನ್ನಿ. ಪ್ಲೀಸ್ ಕಮ್. ಪ್ರಿಯಾ ಅವ್ರೆ, ಅಂದಾಗ ಅರ್ಜೆಂಟ್ ಆಗಿ ಕರ್ಸಿದ ವಿಷಯ ಹೇಳಿ ಪ್ಲೀಸ್. ನಿಜ ಹೇಳಿ, ನಿಮಗ್ ನನ್ ಕವಿತೆ ಇಷ್ಟ ಆಯ್ತಾ? ಯಾಕೆ? ಅಷ್ಟು ಚೆನ್ನಾಗಿತ್ತು, ವಿಜಿಲೇ ಬರ್ತಲ್ಲ. ಬಟ್ ಬೇರೆ ಯಾರು ವಿಸಿಲೇ ಹೊಡಿಲಿಲ್ಲ. ಅಯ್ಯೋ, ಅವ್ರಿಗೆಲ್ಲ ವಿಜಿಲ್ ಹೊಡಿಯಕ್ ಬರೋದೇ ಇಲ್ಲ, ಬಿಟಾಕಿ ಡಬ್ಬ ನನ್ ಮಕ್ಕಳು. ಚಪ್ಪಾಳೆ ಕೂಡ ಹೊಡಿಲಿಲ್ಲ. ಅಯ್ಯೋ, ಅವರೆಲ್ಲ ನಿಮ್ ಕಾಂಪಿಟೇಟರ್ಸ್. ನೀವು ಅವ್ರಿಗಿಂತ ತುಂಬಾ ಚೆನ್ನಾಗಿ ಕವಿತೆ ಬರ್ದು ಓದ್ಬಿಟ್ರಿ ಅಂತ ಹೊಟ್ಟೆವರಿಗಾರ ಚಪ್ಪಾಳೆ ಹೊಡೆದಿಲ್ಲ ಅಷ್ಟೇ ಅವರು. ಅಯ್ಯೋ, ಹೌದು, ಸುಮಾರು ಕಾಯಿಲೆಗಳಿದೆ, ಆದ್ರೆ ನೀವೆಲ್ಲವನ್ನೂ ಬಿಟ್ಟು ಆ ಕ್ರೋಸಿನ ಮೇಲೆ ಬರ್ದಿದಿರಲ್ಲ ಕವಿತೆ, ಯಾಕೆ? ಇಲ್ಲ, ನಾನ್ ಕೂತ್ಕೊಂಡ್ ಕವಿತೆ ಬರಿಬೇಕಾದ್ರೆ ತುಂಬಾ ಕೋಲ್ಡ್ ಫೀವರ್ ಇತ್ತು, ದೇವ್ರೇ. ಅದಕ್ಕೆ ಕ್ರೋಸಿನ್ ಮೇಲೆ ಬರೆದ್ಬಿಟ್ಟೆ. ಅಯ್ಯೋ ಪಾಪ, ಈಗ ಹೇಗಿದೆ? ಓಕೆ. ಹೌದಾ, ಬನ್ನಿ ಕುತ್ಕೊಂಡು ಮಾತಾಡೋಣ. ಯಾಕೆಂದ್ರೆ ಜ್ವರ ಬಂದು ಸುಸ್ತಾಗ್ಬಿಟ್ಟಿರ್ತೀರ. ಕುತ್ಕೊಳ್ಳಿ ಪ್ಲೀಸ್. ಇರಿ, ಸ್ವಲ್ಪ ವರ್ಕ್ ಬಿಡ್ತೀನಿ. ಡೆಂಗ್ಯೂ ಜ್ವರ ಏನೋ ಬಂದ್ಬಿಟ್ಟತ್ ನಿಮ್ಗೆ. ನಿಜ ಹೇಳಿ, ನನ್ ಕವಿತೆ ಇಷ್ಟ ಆಯ್ತಾ? ಅದು ನಿಮ್ಮ ಹತ್ರ ಇದೆಯಾ? ಏನು? ಓ ಕ್ರೋಸಿನ್. ಯಾವಾಗ್ಲೂ ಇಟ್ಟಿರ್ತೀರಪ್ಪ ಬುಲೆಟ್ ತರ. ನೀರ್ ಬೇಕಾ? ಅವಾಗಲಿಂದ ಕುಡಿಸ್ತಾ ಇದೀರಲ್ಲ. ಬಟ್ ನೀವ್ಯಾಕ್ ಕ್ರೋಸಿನ್ ತಗೊಂಡ್ರಿ? ನನ್ಗೆ ಆಕ್ಚುಲಿ ನಿಮ್ ಕವಿತೆ ಬಗ್ಗೆ, ನಿಮ್ ಡೆಡಿಕೇಶನ್ ಬಗ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಈ ಕ್ರೋಸಿನ್ ತಗೊಂಡೆ. ಈಗ್ಲಾರ ನನ್ ಮೇಲೆ ನಿಮ್ಗೆ ನಂಬಿಕೆ ಬಂತಲ್ವಾ? ನೀವ್ ಕವಿತೆ ಬರಿಯಲ್ವಾ? ಅಯ್ಯೋ, ಸಿಕ್ಕಾಪಟ್ಟೆ ಬರ್ತಿದ್ದೀನಲ್ಲ. ನಾನ್ ಬರ್ದ್ ಬಿಸಾಕಿದ್ದೆ. ಇವತ್ತು ಹುಡುಗರು ಕಾಂಪಿಟೇಷನ್ ತಗೊಂಬಂದು ಹಾಡಿದ್ದು. ನೀವ್ಯಾಕ್ ಕಂಪೀಟ್ ಮಾಡ್ಲಿಲ್ಲ? ನೋ 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 ನೋ. ನನ್ನ ಜಡ್ಜ್ ಮಾಡೋ ಕೆಪಾಸಿಟಿ ಕವಿರಾಜ್ಗೂ ಇಲ್ಲ, ಯೋಗರಾಜ್ ಭಟ್ಗೂ ಇಲ್ಲ, ಜಯಂತ್ ಕಾಯ್ಕಣಿಗೂ ಇಲ್ಲ ಬಿಡಿ. ಸುಮ್ನೆ ನಾನ್ ಸಾಂಗ್ ಬರೆಯೋದು, ಅದು ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದು, ಅದಕ್ಕೆ ಟ್ಯೂನ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಟ್ಬಿಟ್ಟು ಸಾಂಗ್ ಹಿಟ್ ಆಗೋದು ಯಾಕೆ ಬೇಕಿವೆಲ್ಲ ನಮ್ಗೆ? ರಿಯಲಿ ಹಾಗಾಗಿದ್ಯಾ? ನೋಡಿ, ಅವಾಗ ಅದನ್ನ ಮೂಡ್ ಬಂದಾಗೆಲ್ಲ ಕವಿತೆ ಬರಿತಾ ಇರ್ತೀನ. ಅದನ್ನ ಯಾರೋ ಲೋಫರ್ ನನ್ ಮಕ್ಳು ಕದ್ಬಿಟ್ಟು ತಗೊಂಡೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಡ್ತಾರ. ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಮಾಡಿ ಸಾಂಗ್ ಮಾಡ್ತಾರೆ, ಹೆಸರು ಬಟ್ರದ್ ಹಾಕೋತಾರೆ. ಈ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಗಿದ್ಯಲ್ಲ, ಅದ್ ನಾನೇ ಬರ್ದಿದ್ದು. ಪ್ಲೀಸ್, ನೀವ್ ನನ್ಗೆ ಒಂದ್ ಪ್ರಾಮಿಸ್ ಮಾಡ್ಬೇಕು. ನಾನ್ ಪ್ರಾಮಿಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ರೋಸಿನ್ ತಗೊಂಡು ಒಳಗೆ ಇಟ್ಕೊಂಬಿಡಿ. ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ. ಥ್ಯಾಂಕ್ ಯು. ಇನ್ಯಾವತ್ತು ನೀವು ಕವಿತೆ ಬರ್ದು ಎಸಿಬಾರ್ದು. ನಾನು ಅದನ್ನೆಲ್ಲ ಓದ್ಬೇಕು. ಪ್ರಾಮಿಸ್? ಪ್ರಾಮಿಸ್. ಪೆಪ್ಸೋಡೆಂಟ್, ಕೋಲ್ಗೇಟ್ ಎಲ್ಲಾನು. ದೇವ್ರೇ, ಏನ್ ಮಾಡೋದಪ್ಪ ಈಗ? ನೈಸ್ ಟು ಮೀಟ್ ಯು. ಬಾಯ್. ಸಾಯನಾರ ಸಾಯನಾರ. ಬಾಯ್ ಬಾಯ್.
ಒಂದು ಹುಡುಗಿನ ಬೀಳ್ಸ್ಕೊಳಕ್ಕೆ ಸುಳ್ಳು ಹೇಳ್ಬೇಕಪ್ಪ. ನೀರಿಲ್ದಾನೆ ಮಾತ್ರೆ ಎಲ್ಲ ತಿನ್ಬೇಕು. ದೇವ್ರೆ ಈ ಸ್ವೆಟರ್ ಮಾಡೋ ಹುಡುಗಿನ ಮುಗ್ ಬೀಳಪ್ಪ. ಮುಗ್ಯಾಂಬೋ ಕೋಶುವ. ಕಮಾನ್ ಬಾಯ್ಸ್, ಡೈರೆಕ್ಟ್ ಡೀಲು. ಹಾಯ್ ಪ್ರಿಯಾ. ನೀನ್ ಯಾಕೆ ಬಂದೆ ಇಲ್ಲಿ? ಅದು ನಿನ್ ಜೊತೆ ಮಾತಾಡೋಣ ಅಂತಾನೆ ಬಂದೆ. ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಿನ್ನೆ ಪಾರ್ಕ್ ಅಲ್ಲಿ ನಮ್ ಕಾಲೇಜ್ ಕಾಂತನ್ ಜೊತೆ ಮಾತಾಡ್ತಾ ಇದ್ದೆ. ನಿನ್ಗೆ ಯಾಕದೆಲ್ಲ? ಮೈಂಡ್ ಯೋರ್ ಬಿಸ್ನೆಸ್, ಓಕೆ? ನೋಡು ಪ್ರಿಯಾ, ಅಣ್ಣಂಗೆ ವಿಷಯ ಗೊತ್ತಾದ್ರೆ ಅಣ್ಣ ಸುಮ್ನೆ ಇರಲ್ಲ. ನಿನ್ನ ಕೇರ್ ತಗೊಳಕ್ಕೆ ನನ್ನ ವಯಸ್ಸಿರೋದು ಗೊತ್ತಾ? ನಂಗ್ ತೊಂದ್ರೆ ಆಗಿರೋದೇ ನಿನ್ನಿಂದ. ಅಣ್ಣಂಗ್ ಹೇಳ್ತೀನಿ, ಹುಷಾರ್. ಪ್ಲೀಸ್ ಪ್ರಿಯಾ, ನನ್ನ ಅರ್ಥ ಮಾಡ್ಕೋ. ನಾನ್ ತುಂಬಾ ಪ್ರೀತಿ ಮಾಡ್ತೀನಿ ನಿನ್ನ. ಐ ಆಮ್ ಕ್ರೇಜಿ ಅಬೌಟ್ ಯು ಕಣೋ. ಬಟ್ ಐ ಹೇಟ್ ಯು, ಓಕೆ? ನೀ ಇನ್ನೊಂದ್ಸಲ ಲವ್ ಗಿವ್ ಅಂತ ನನ್ ಹಿಂದೆ ಬಂದ್ರೆ ನಾನ್ ಸೀರಿಯಸ್ ಆಗಿ ಅಣ್ಣಂಗ್ ಹೇಳ್ಬೇಕಾಗತ್ತೆ. ನಮ್ ಲವ್ ಮ್ಯಾಟ್ರಿಗೆ ಯಾರು ಎಂಟ್ರಿ ಆದ್ರೆ ನಾನ್ ಸುಮ್ನೆ ಬಿಡಲ್ಲ. ಐ ನಡೀರೋ ಚಿನ್ನು, ಬಾಯ್. ಏ ಅವಳು ಯಾರಿಗೂ ಹೇಳಲ್ಲ, ಬಾ ಮಗ. ಅವ್ರ ಅಣ್ಣನ್ ಕಂಡ್ರೆ ಅವಳಗ್ ಭಯ. ಹಂಗ ಬರ್ದು ಹಿಂಗ್ ಬರ್ದ್ರು ಬರೀ ಪಿಕ್ಚರ್ ಆಡೇ ಬರ್ತಾವೆ. ನಾನ್ ಬೇರೆ ಅವಳಿಗೆ ಕವಿತೆ ಬರೆದು ಬಿಸಾಕಲ್ಲ ಅಂತ ಪ್ರಾಮಿಸ್ ಬೇರೆ ಮಾಡಕ್ ಬಿಟ್ಟಿದ್ದೀನಿ. ಲವ್, ನಿನಗೆ ಕವಿತೆ ಬರೆಯಕ್ ಬರುತ್ತಲ್ವೇನಾ? ನನಗೆ ಗೊತ್ತಿಲ್ಲಪ್ಪ. ನೀನು ಹುಟ್ಟಿದಾಗಿಂದ ನನಗೇನ್ ಕನ ಯೂಸ್ ಆಗಿದೆನಾ? ನಾನು ಆಕ್ಚುಲಿ ನಿನ್ಗೆ ಕವಿತೆ ಬರೆಯಕ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಕ್ ಕೇಳಿದೆ ಅಷ್ಟೇನೆ. ತಾಳು. ಓ, ನಾನೆಂತ ದಡ್ಡಾರಿ. ಇಷ್ಟೊತ್ನಲ್ಲಿ ನನ್ನ ಕವಿತೆ ಹುಡ್ತದ? ಇಷ್ಟೊತ್ನಲ್ಲಿ ಬರೀ ಮಕ್ಳು ಹುಡ್ತಾವ ಅಷ್ಟೇನೆ. ಕವಿತೆ ಏನಿದ್ರು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಟ್ರೈ ಮಾಡ್ಬೇಕು. ಓ ಪ್ರಿಯಾ ಪ್ರಿಯಾ, ಓ ಪ್ರಿಯಾ ಪ್ರಿಯಾ, ಕವಿತೆ ಪ್ರಿಯಾ ಪ್ರಿಯಾ ಬಂದೇ ಬರ್ತೈತೆ. ಪ್ರಿಯಾ ಪ್ರಿಯಪ್ಪ, ಬೆಳಿಗ್ಗೆ ಟ್ರೈ ಮಾಡೋಣಪ್ಪ. ಏನ ಅವರಪ್ಪ ಎಣ್ಣೆ ಗಾಡಿನ ಮದ್ವೆಗೆ ಹೋಗ್ತಾ ಇಲ್ವಾ? ಎತ್ತಾಕೊಂಬಂದ್ ಮದುವೆ ಮಾಡಿದ್ರೆ ಆಯ್ತು ಬಿಡಲ್ಲ. ಅದಕ್ಕೆ ಯಾಕೆ ತಗೊಳಕ್ಕಂತ? ಓ ಥ್ಯಾಂಕ್ ಯು. ತಗೋಪ. 1 ಮಿನಿಟ್. ಓಪನ್ ಮಾಡು. ಏನು? ಓಪನ್ ಮಾಡ್ರಿ. ಯಾಕೋ? ಮಾಡ್ರಿ, ಹೇಳ್ತೀನಿ. ಹ್ಮ್. ಏನಿದು? ನೀನು ಫ್ರೆಂಡ್ಸ್ ಜೊತೆ ರೋಡಲ್ಲಿ ಹಾಳು ಮುಳು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀಯ. ಆದ್ರೆ ಇವನು ನಾನ್ ಏನ್ ಹಾಕಿ ಕಳ್ಸಿರ್ತೀನೋ ಅದನ್ನೇ ತಿನ್ನೋದು. ಅದಕ್ಕೆ ಅವನಿಗೆ ಮೊಟ್ಟೆ ಇಟ್ಟಿದ್ದೀನಿ. ಅದನ್ನ ಸಹಿಸಲ್ವಾ ನೀನು? ಕತೆ ಬೇಡ. ನಾನು ಕೇಳ್ತಾ ಇರೋದು ಅವನಿಗೆ ಯಾಕೆ ಮೊಟ್ಟೆ ಹಾಕಿದ್ಯಾ ಅಂತಲ್ಲ, ನನಗೆ ಯಾಕೆ ಹಾಕ್ಲಿಲ್ಲ ಅಂತ. ಕಾಂತ, ಏನಿದು? ತಗೋ, ಇದು ಅವನದೇ ಮೇಲೆ ಹಾಕು, ತಿಂದು ಸಾಯ್ಲಿ. ಇದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ಬಿಡೋ ಕಾಂತ. ಲೇ ಅಂತ ಅದು ಯಾಕೆ ಬೇಜಾರು ಮಾಡ್ಕೊಂತೀಯ? ಬಿಡೋ, ಮೊಟ್ಟೆ ನಾನೇ ನಿನಗೆ ಕೊಡ್ತೀನಿ. ನೀನೇನ್ ದಾನ ಶೂರ ವೀರ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ? ಏಯ್ ಚಾಟ್ಸ್ ಒದ್ದ ಅಂದ್ರೆ ನಿನ್ಗೆ ಇವಾಗ ಲೋ ಕಾಂತ, ಡಿಸ್ಟಿಕ್ಕೇನಿಲ್ಲ. ಬಾಯ್. ಲೋ ಕಾಂತ. ಬಾಯ್. ಏನಮ್ಮ ಶಿವಮ್ಮ, ನಿನ್ ಮಗ ನನ್ ಮಗಳ ಟಿಫನ್ ಬಾಕ್ಸ್ ಕಿತ್ಕೊಂಡ್ ತಿಂತಾನಲ್ಲ, ಇದು ಸರಿನೇನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ತೀಯಮ್ಮ? ಏನು ಬಾಯಿ ಬಂದಾಗ ಮಾತಾಡ್ತೀರಾ? ಏನ್ ಹಿಂಗೆಲ್ಲ ಮಾತಾಡ್ತೀರಾ? ನನ್ನ ಮಗನ ಹೋಟೆಲ್ ನೋಡಿಸ್ಕೊಂಡು ಮಹಾರಾಜ ತರ ಸಾಕಿದೀನಿ. ಕರಿತೀನಿ ಇರ್ರೆ, ಮುಚ್ರೆ ಬಾಯಿ. ಬಂಗಾರ ಸಾಕ. ಅಮ್ಮ ಕರ್ದಮ್ಮ. ಹೌದು ಬಂದೆ. ಚೇತು, ಇವ್ರ ತಿಂಡಿ ಎಲ್ಲ ಕಿತ್ಕೊಂಡ್ ತಿನ್ಬಿಟ್ಟಂತೆ. ಹೌದಾ ಮಗ? ಯಾಕೋ ರಜಾ ಹಂಗ್ ಮಾಡ್ದೆ? ಬೆಳಗ್ಗೆ ತಾನೇ 20 ಇಡ್ಲಿ ತಿನ್ಬಿಟ್ಟೋದಿಯಲ್ಲ? ಜೀರ್ಣ ಆಗೋಯ್ತು. ಅಯ್ಯೋ ಹೋಗಿಬ್ರು. ಇವ್ರ ಬಾಕ್ಸ್ ಎಲ್ಲ ಕುಕ್ಬಿಡ ಅವ್ರಿಗೆ. ತಗೊಂಡೋಗ್ತಾ ಇರಿ. ತಗೊಳ್ಳಿ. ನಾಳೆ ಎಲ್ರು ಇದೇ ಟೈಮ್ಗೆ ಬಂದು ಬಿಡ್ತೀರಾ ತಾನೆ? ಏನು ಮಗ ನೀನು? ಅವ್ರಷ್ಟು ಗಲಾಟೆ ಮಾಡೋಗ್ತಾ ಇದಾರೆ, ಅಷ್ಟು ಬೇಗ ಟೈಮ್ ಕೇಳ್ತಾ ಇದೆಯಲ್ಲ ನೀನು. ನಾನ್ ಮಾರೋ ಇಡ್ಲಿಗಿಂತ ನೀನ್ ತಿನ್ನೋ ಇಡ್ಲಿನೇ ಜಾಸ್ತಿ ಆಗೋಯ್ತು. ಇನ್ಮೇಲೆ ಇಡ್ಲಿಗೆ ಸೋಡಾ ಜಾಸ್ತಿ ಹಾಕ್ತೀನಿ. ಏನಾದ್ರು ಒಂದ್ ನಾಟೆ ಮಾಡ್ಕೊಂಡ್ಬಿಡ್ತಾನಲ್ಲ ಇವನು. ಬುದ್ಧಿ ಇಲ್ಲ. ಯಾರು ಅಲ್ಲಮ್ಮ ಏನ? ರದ್ದನೆ
ಬಂದ ಅದೇ ಟಿಫಿನ್ ಕೆರೆ ಇಟ್ಕೊಂಡಿದ್ಯಲ್ಲ ಬಾ 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 ರಜನಿ ಟಿಫಿನ್ ಬಾಚಿಕೊಡ. ಏಯ್ ಯಾಕೋ ಅವನೆಲ್ಲ ನಿನ್ನ ಬೈಕೊಂಡು ಹೋಗ್ತಾ ಇದ್ದಾನೆ? ಅಯ್ಯ ಅವ್ರ ಮಕ್ಕಳದು ಟಿಫಿನ್ ಬಾಕ್ತು ಎತ್ಕೊಂಡು ತಿಂದುಬಿಟ್ಟೆ. ಅದಕ್ಕೆ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಎಲ್ದುಬಿಟ್ಟು ಬೈಕೊಂಡು ಓದ್ತಾವ್ರೆ. ಅದು ತಪ್ಪಲ್ವಪ್ಪ, ನಿಮ್ಮದೇ ಓಟ್ನಿದೆ, ಎಟ್ ಬೇಕು ಅಷ್ಟ್ ಮಾಡ್ಕೊಂಡು ತಿನ್ನು ಬಂದ್ ನೀನು. ಮನೆಯಲ್ಲಿ ಪ್ರತಿ ಅಂದ್ಬಿಟ್ಟು ಎತ್ಕೊಂಡು ತಿಂದನ ಚೆನ್ನಾಗೆ ಇಲ್ಲ. ನಮ್ಮ ಮನೇಲಿ ನಮ್ಮಮ್ಮ 2-3 ದಿತ್ತದು ಇಡ್ಲಿ ಕೊತ್ತಲೆ ತಂಗಲು ತುಂಬಾ ಚೆನ್ನಾಗಿರ್ತದೆ. ಓ, ಹಂಗಾರೆ ನೀನು ಬರೀ ತಂಗಳು ತಿನ್ನು ನನ್ನ ಮಗನ್ ತನ ಇದ್ಯಾ ಕಣೋ. ಹೌದು ಹೌದು ಹೌದು. ಹೇಳಪ್ಪ. ಬಾಚಿಕೊಡ. ಇದು ಪ್ರಶ್ನೆ ನೀನ್ ಬರೀ ತಂಗಳು ತಿನ್ನೋನು. ನನಗೆ ಪ್ರತ್ತು ಆಗಲ್ಲ, ನಾನು ತಂಗಲ್ಲು. ಹೋಗು ಹೋಗು ಹೋಗು. ನನಗೆ ಹಂಗಾದ್ರೆ ಇದು ನನ್ನ ಮಗ ಸಮಾಧಾನ ಇಲ್ಲ. ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಬಾತ್ ತಿನ್ಕೊಂಡ್ಬಿಡ್ತಾನೆ ಅವನು. ರಜನಿ ಅಮ್ಮ ಒತ್ತೆ ಅತಿಥಿಗೆ ಉಪ್ಪಿಟ್ಟು ಹಾಕಲು. ಏನ್ ತಂದಿದ್ದೆ ತಿನ್ನಕ್ ನೀನು? ಚಿತ್ರಾನ್ನ ಮಗ. ನೀನು ಉಪ್ಪಿಟ್ಟು. ನಾನ್ ಬೇರೆ ಮನೇಲಿ ಸಖತ್ ದುರಂಕಾರ ಮಾಡ್ಕೊಂಬಂದೆ. ಏನ್ ತಂದಿದ್ದೆ ನಂದು ಚಿತ್ರಾನ್ನ ಕಣಪ್ಪ. ತೆಗಿ ರಾಜ. ನಮ್ಮವ್ವ ಪ್ರೀತಿಯಿಂದ ದಪ್ಪ ಆಗ್ಲಿ ಅಂತ ನಾಟಿ ಕೋಳಿ ಬಿರಿಯಾನಿ ಮಾಡ್ಕೊಟ್ಟಿದ್ಲು. ನಾನ್ ನಮ್ಮ ಮಗನೇ ನಾಟಿ ಕೋಳಿ ಬಿರಿಯಾನಿ ತಂದು ಡವ್ ಮಾಡ್ತೀಯ? ಮಟನ್ ಆದ್ರೂ ಕೊಡ, ಕೊಡ್ತೀನಿ ತಾಳು. ಒಂದ್ ಪೀಸ್ ಆದ್ರೂ ಇಲ್ಲ ತಿನ್ನಪ್ಪ. ಯಾರ್ ದಪ್ಪ ಆದ್ರೆ ನೀಬ್ರು ಒಂದೇ ಅಲ್ವಾ? ಐ ಅದ್ನಾರು ಕೊಡಪ್ಪ. ತಗ. ಕಾಂಕ್ರೀಟ್ ಏಯ್, ಯಾರಾದ್ರೂ ಮನ್ಸು ತಿನ್ನಕಾಯ್ತಿದ್ದೀನಿ. ಏಯ್, ಫ್ರೆಂಡ್ಸು ಅಂದ್ರೆ ಬರೀ ಊಟ ಮಾಡ್ಸೋದು, ಸಿಗರೇಟ್ ಸೇಸೋದಲ್ಲ. ಬೇರೆಯವ್ರ ಹುಡುಗಿರ್ ಮೇಲೆ ಕಣ್ ಕೂಡ ಹಾಕ್ಬಾರ್ದು ಅಂತ ಹೇಳ್ರಲ್ಲ. ಅಯ್ಯೋ ದೇವ್ರೆ, ನಿಮ್ಮ ತಂಗಿ ಮೇಲೆ ಕಣ್ ಹಾಕಿಲ್ವಲ್ಲಪ್ಪ. ಅಯ್ಯ ನಿನ್ನ ಯಾರ್ಗೆ ಹೇಳ್ತಾ ಇದ್ದೆ? ಏಯ್ ಕಾಂತ, ಪ್ರಿಯಾನ ನಾನ್ ಲವ್ ಮಾಡ್ತಾ ಇದ್ದೀನಿ. ಮಾಡ್ಕೋ. ಇಲ್ಲ ನೋಡು, ಪ್ರಿಯಾನ ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಹಾಕ್ಸೋವಾಗ ಎಷ್ಟು ನೋವಾಯ್ತು ಗೊತ್ತಾ? ಕಣ್ಣಲ್ಲಿರಲ್ಲ ಬಂತು. ಲೋ ಪಾಪಿ, ಅಲ್ಲಾಕ ಹಾಕಿಸ್ಕೊಂಡೆ? ನೀನ್ ಅಂಡ್ ಮೇಲೆ ಹಾಕ್ಸ್ಕೊಳಕ್ಕಿಲ್ವಾ? ಸ್ವಲ್ಪ ಪೇನ್ ಕಡಿಮೆ ಆಗಿರೋದು. ಏಯ್, ಎಲ್ಲ ಹಾಕ್ಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಕೇಳಕ್ ಬಂದಿಲ್ಲ, ಯಾಕೆ ಹಾಕ್ಸ್ಕೊಂಡಿದೀನಿ ಅಂತ ಹೇಳಕ್ ಬಂದಿದ್ದೀನಿ. ಪ್ರಿಯಾ ನನ್ನವಳು. ಅವಳ ಸವಾಸಕ್ ಬಂದ್ರೆ, ಅವಳ ತಂಟೆಗ್ ಬಂದ್ರೆ ಚೆನ್ನಾಗಿರಲ್ಲ. ಹಳೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಕತೆ ಹೇಳ್ಬೇಡ. ನೀನ್ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ, ಗಂಡಸೆ ಆದ್ರೆ, ದುಡ್ಡೇ ಇದ್ರೆ, ಬುದ್ಧಿನೇ ಇದ್ರೆ, ಬಿಕಾಸ್ ಬುದ್ಧಿ ಕರ್ಕೊಂಡು ಏನೋ ಮಾಡ್ಕೋ. ನನಗೇನಾಗ್ಬೇಕು? ಗಂಡ್ಸು ನೀನಾ ನಾನಾ ಡಿಸೈಡ್ ಮಾಡೋಣ. ಒಳ್ಳೆ ಐಡಿಯಾ, ಮಾಡೋಣ. ഞങ്ങളെ മേഡം അമ്മനെ ഓണ ഞങ്ങളെല്ലാം
ಏಯ್ ನಿನಗೆ ಯಾವನೋ ಇಲ್ಲಿ ಬರಕ್ ಕೇಳಿದ್ದು? ಎಂತ ಗನಂದಾರಿ ಕೆಲಸ ಮಾಡಿದ್ರೆ ಗೊತ್ತೇನಮ್ಮ ನಿನ್ ಮಕ್ಕಳು? ಕಾಲೇಜಲ್ಲಿ ನನ್ನ ಕಾಲೇಜಲ್ಲಿ ಫೈಟಿಂಗ್ ಮಾಡ್ತಾರೆ ಇವರು. ನನ್ನ ಕಾಲೇಜ್ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ ಇವರು. ಈ ಕಾಲೇಜಲ್ಲಿ ಇವ್ರನ್ನ ಏನ್ ಕರೀತಾರೆ ಗೊತ್ತಮ್ಮ? ಏಯ್ ಹೇಳ್ರು. ಏ ರಜನಿ ಹೇಳೋ. ಸೂಪರ್ ಸ್ಟಾರ್. ನೋಡ್ದೇನಮ್ಮ, ಸೂಪರ್ ಸ್ಟಾರ್ಸ್, ರಾಸ್ಕಲ್ಸ್, ಈಡಿಯಟ್ಸ್. ಅವ್ರ ಅಪ್ಪ ಏನಾದ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಡಬಲ್ ಸ್ಟಾರ್ಸ್ ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ. ಯಾರೇ ಅದು ನನ್ನ ಮಗನ ಹೊಡೆದಿದ್ದು? ಯಾರೇ ಅದು ಹೊಡೆದಿದ್ದು? ಸರ್ ಅವ್ರನ್ನ ವಿಚಾರಣೆ ಮಾಡ್ತಾ ಇದೀನಿ, ದಯವಿಟ್ಟು ಕೂತ್ಕೊಳ್ಳಿ. ಓಹೋ, ಈ ನನ್ನ ಮಕ್ಕಳನ್ನ ಏನ್ರಿ ವಿಚಾರಿಸ್ತೀರಾ? ಇಂತ ಪರ್ಕಿ ನನ್ನ ಮಕ್ಕಳನ್ನ ಒದ್ದು ಒಳಗಾಕದ್ ಬಿಟ್ಬಿಟ್ಟು ವಿಚಾರಿಸ್ತಾರೆ. ಸಾರ್ ಕೂಲ್ ಡೌನ್, ಪ್ಲೀಸ್ ಕೂಲ್ ಡೌನ್. ಅವ್ರ ಪೇರೆಂಟ್ಸ್ ಹೇಳ್ ಕಳ್ಸಿದ್ದೆ, ಅವ್ರ ತಾಯಿ ಬಂದಿದ್ದಾರೆ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ ಪ್ಲೀಸ್. ಏನ್ರಿ ಇದೇನ್ ಸ್ಕೂಲ್ ಗಲಾಟೆ ಅನ್ಕೊಂಡ್ರೇನ್ರಿ? ಪೇರೆಂಟ್ಸ್ ಕರೆದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ಸ್ಕೂಲು ಕಾಲೇಜು ಅಂದ್ಮೇಲೆ ಹುಡುಗರು ಈ ರೀತಿ ಎಲ್ಲ ಕಿತ್ತಾಡೋದು ಸಹಜ. ನೀವ್ ಅದಕ್ಕೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀರಾ. ಓವರ್ ರಿಯಾಕ್ಟ? ಬಾಮ ಬಂದ್ ನೋಡಮ್ಮ ಹಾಸ್ಪಿಟಲ್ ಅಲ್ಲಿ. ತಲೆಗೆ ಐಸ್ ಸ್ಟಿಕ್ ಬಿದ್ದಿದೆ, ಮೈ ಮೂಳೆ ಎಲ್ಲ ಮುರಿದೋಗಿದೆ. ಮಕ್ಕಳು ಸಾಕಿದಿರೋ ಅಥವಾ ಗೂಳಿ ಸಾಕಿದಿರೋ ನೀವು? ಏನ್ ಹಾಸ್ಪಿಟಲ್ ಬಿಲ್ಲು ಇವ್ರ ಅಪ್ಪ ಬಂದ್ ಕೊಡ್ತಾನ ಅಲ್ಲಿ? ಸರ್ ಅವ್ರಿಗೆ ಅಪ್ಪ ಇಲ್ಲ ಸರ್. ಏನ ತಂದೆ ಇಲ್ವಾ? ತಂದೆ ಇಲ್ದಿರೋ ಮಕ್ಕಳ ಈ ತರ ಅಪ್ಪ ಪೋಲಿ ತರ ಬೆಳೆಯೋದು. ಕಡೆ ಪಕ್ಷ ತಾಯಿ ಆದ್ರೂ ನೆಟ್ಟಿಗಿರ್ಬೇಕು. ಅದಕ್ಕೆ ಅಂತ ಕಾಣುತ್ತೆ ಅವನು ಓಡೋಗ್ಬಿಟ್ಟವ್ನೆ. ಕಾಂತ ಬಿಡೋನ. ಸ್ವಾಮಿ ನಿಮ್ಮ ಮಗನ್ ನೋಡಿದ್ರೆ ನಾವು ನಮ್ಮ ಅಪ್ಪನ ಮಿಚ್ಚಿಗೆ ಬಂದರೆ ಮನೋಗ್ಬಿಡ್ತೀನಿ ಆಟೆ. ಆಮೇಲೆ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಅವ್ರ ಮಗನ್ ಹೊಡೆದಿರೋ ನೋಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಸಾರಿ ಸರ್. ದಯವಿಟ್ಟು ನಿಮ್ಮ ಹಾಸ್ಪಿಟಲ್ ಬಿಲ್ಲು ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನ್ ಪೇ ಮಾಡ್ತೀನಿ. ಹಾಗೆ ನಿಮ್ಗೊಂದು ವಿಷಯ, ನನ್ ಗಂಡ ಓಡೋಗಿಲ್ಲ ಸರ್, ಎಕ್ಸ್ಪೈರ್ಡ್ ಆಗಿದ್ದಾರೆ. ಏನ್ರಯ್ಯ, ಇನ್ಮೇಲಾದ್ರೂ ಕಾಲೇಜಿಗೆ ಬಂದು ಸರಿಯಾಗಿ ಓದ್ರಿ. ನಾಳೆ ಪ್ರಿನ್ಸಿಪಾಲ್ ಬರ್ತಾರೆ, ಅಪಾಲಜಿ ಲೆಟರ್ ಕೊಡ್ರಿ. ಹೋಗ್ ಬನ್ನಿಮ್ಮ, ಹೊರಡ್ರೋ. ಅಮ್ಮ ನಾನಿಮ್ಮ. ಅಮ್ಮ ಸಾರಿಮ್ಮ. ಅಮ್ಮ ಸಾರಿ ಅಂತ ಕೇಳಿದ್ಮೇಲೆ ಯಾಕಮ್ಮ ಕೋಪ? ಏಯ್ ಬಾ ಕಡೆಗೆ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ ಅಂತ ನನಗ್ ಗೊತ್ತು. ಇವತ್ ನಿಜವಾಗ್ಲೂ ನನಗ್ ಖುಷಿಯಾಗಿದೆ. ಮುಂದೆ ಯಾರಾದ್ರೂ ನಿಮ್ಮಿಬ್ರಲ್ಲಿ ಒಬ್ಬರು ತೊಂದರೆ ಮಾಡಿದ್ರು ನೀವಿಬ್ರು ಇದೇ ತರ ಒಟ್ಟಿಗೆ ಹೋರಾಡಿ. ಅಣ್ಣ ತಮ್ಮ ಅಂದ್ರೆ ಹೀಗೆ ಇರ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಈ ಬೈಕ್ ಯಾರಿಗೆ? ಇದು ನಿಮ್ಮಿಬ್ರಿಗೂ ಸೇರಿದ್ದು. ಇನ್ಮೇಲೆ ಕಾಲೇಜಿಗೆ ನೀವಿಬ್ರು ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರ್ಬೇಕು. ಅರ್ಥ ಆಯ್ತಾ? ಅಮ್ಮ ಈ ಮೈಕು ಪೆಟ್ರೋಲ್ ಡೀಸೆಲ್ ಸೀಮೆಣ್ಣೆ. ಪೆಟ್ರೋಲ್ ಕಣೋ. ಯಾಕೆ? ಪೆಟ್ರೋಲ್ ಮೇಲೆ ಜಾಸ್ತಿ ಹಾಕಿದ್ಯಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಅದೆಲ್ಲ ನಿನ್ಗೆ ಯಾಕೋ? ಡೀಸೆಲ್ಲೋ ಪೆಟ್ರೋಲು ನಾವ್ ಹಾಕ್ಸದ್ ಬರೀ 50 ರೂಪಾಯಿಗೆ ಅಷ್ಟೇ. ಸುಮ್ನೆ ಹೇಳನಪ್ಪ, ಹೇಳೋದು ತಪ್ಪ ಬರಲ್ಲ ಸುಮ್ನೆ. ಲವ್ ಇಡಿಯೋ ಕೆಳಗೆ. ಯಾಕೋ ನಿಂತ್ಬಿಟ್ಟೆ ನಿನ್ನ ಬಸ್ ಹತ್ಸಕ್ಕೆ. ಅಮ್ಮ ಹೊಟ್ಟೆ ಹೋಗಿ ಹೊಟ್ಟೆ ಮಾನೋಳಪ್ಪ, ಅದನ್ನೇ ನಾನು ಮಾಡ್ತಾ ಇರೋದು. ಇವಾಗ ಇಲ್ಲಿ ಬಿಟ್ಟಿದ್ದೀನಾ, ಕಾಲೇಜ್ಗೆ ಹೋಗು. ಸಾಯಂಕಾಲ ಇಲ್ಲಿಗೆ ಬಾ, ಪಿಕಪ್ ಮಾಡ್ತೀನಿ. ಅಮ್ಮನಿಗೆ ನನ್ನ ಹೇಳಿದ್ರೆ ಲೇ
ಒಂದ್ ಕೆಲ್ಸ ಮಾಡು, ಗಾಡಿ ತಗೊಂಡ್ ಕಾಲೇಜ್ ಹತ್ರ ಬಾ. ನನ್ಗೊಂದ್ ಸ್ವಲ್ಪ ಪಿಕಪ್ಪಿಂಗ್ ಕಾರ್ಯಕ್ರಮ ಇದೆ, ಟಿಕಾಯಿಸ್ಕೊಂಬನ್ನು. ಅಕ್ಕ ನಂಗೆ ಗಾಡಿ ಓಟ್ನಕ್ ಮನಲ್ವಲ್ಲಪ್ಪ. ಆಯ್, ಅಲ್ಲಿದೆ ನಮ್ದಕ್ಕೆ ಮೆಹಬೂಬಾ. ಹಾಯ್. ಓ ಹಾಯ್, ನೀವೇನಿಲ್ಲಿ? ನಾವು ಡೈಲಿ ಬಸ್ಸಲ್ಲಿ ಓಡಾಡೋದು. ನಮ್ಮ ಮಮ್ಮಿ ತುಂಬಾ ಸ್ಟ್ರಿಕ್ಟು. ಬಸ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲೇ ಬರ್ಬೇಕು, ಇಲ್ಲಾಂದ್ರೆ ಬೈತಾರೆ. ಓಕೆ, ಆಕ್ಚುಲಿ ನಾನೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ ತಿರ್ಗಿ ಅದನ್ನ ಟ್ಯಾಬ್ಲೆಟ್ ಮೇಲೆ ಕವಿತೆ ಬರ್ದಿದ್ದೀರಾ? ಇಲ್ಲಪ್ಪ, ಆಕ್ಚುಲಿ ಆ ರಾಸ್ಕಲ್ ಸತ್ಯಂಗೆ ಹೊಡೆದ್ರಂತೆ. ಹೌದು, ಒಳ್ಳೇದಾಯ್ತು. ಮತ್ತೆ ಅವ್ನ್ ನಿಮ್ ಬಗ್ಗೆ ಏನೋ ಅಂತಿದ್ದು, ಅದಕ್ಕೆ ಹೊಡೆದೆ. ಏನಂದ? ಆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಿಡಿ. ಇನ್ಮೇಲೆ ಅವ್ನು ನಿಮ್ ತಂಟೆಗೆ ಬರಲ್ಲ ಬಿಡಿ. ಯಾಕೆ? ನಾವಿದ್ವಲ್ಲ ನಿಮ್ ಜೊತೆ. ನೀವು ತುಂಬಾ ಚೆನ್ನಾಗಿರ್ತೀರಪ್ಪ. ನಾನೇ ಡವ್ ನಂಗಿನ ಡವ್ ಇದ್ದಂಗೆ. ಏ ರಜನಿ, ರಜನಿ ನಿಂತ್ಕೊಲ್ಲ. ಲೋ ರಜನಿ, ನಿಂತ್ಕೊಲ್ಲ. ಇದೇನೋ ತೈಕಲ್ಲ ತಳ್ಕೊಂಬತ್ತಿದ್ಯಾ? ನೋ, ಸೈಕಲ್ ಅಲ್ಲಪ್ಪ, ಮೋಟ್ರ್ ಬೈಕು. ನಮ್ಮಮ್ಮ ಕೊಡ್ತೀನಿ ಅದು ಒತ್ತಾದು. ಏ ಮೋಟ್ರ್ ಬೈಕು ಓದ್ಕೊಂತಾನೆ ಹೋಗ್ಬೇಕು, ನೀನು ತಳ್ಕೊಂಡು ಹೋಗ್ತಿದ್ಯಾ? ನಾನು ಓಡ್ದಂಗ್ ಮನಮೇ ಅಲ್ಲಪ್ಪ. ಹೌದಾ? ಏ ಇದು ಅಪ್ಪು ಅಲ್ವಾ? ನಾನು ತಳ್ತೀನಿ, ನೀನು ಕುತ್ಕೋ. ನೋ, ಇದು ಅಪ್ಪಲ್ಲ ಕಣು, ಡೌನು. ದೌನೆ, ನೀನ್ ಕುತ್ಕೊಲ್ಲ, ನಾನು ತಳ್ತೀನಿ. ನೋಡ್ಕೊಂಡು ಕಳಬೇಕು. ಕೂತ್ಕೊಳ್ಳೋ, ನಾನ್ ತಳ್ತೀನಿ. ನಾನು ಓಡ್ದಂಗ್ ಕಣೆ ಬರಲ್ಲ. ತಳ್ತೀನಿ, ಗಾಡಿ ತಳ್ತೀನಿ. ಇದನ್ನ ಲಾರಿಗೆ ಟ್ಯಾಕ್ಸಿ ಹೊಡೆದು ಬಿಟ್ಟೆ. ಏ ರಜನಿ, ನಾನೇನ್ ಉಳ್ದೆ, ನೀವು ನನ್ ಗಾಡಿ ಅಡ್ಡ ಇನ್ನು ನನ್ ಮಾಡ ನನ್ ಗಾಡಿ ಮೇಲೆ ಕುತ್ಕೊಂಡ್ ಮಾಡ್ತಾ ಇದ್ರೆ ನೀವ್ಯಾಕೆ ನೋಡಲ್ಲಿ ನಿಂತ್ಕೊಬೇಕಾಗಿತ್ತು. ನಿಮ್ ಕೈ ನಾನೇ ತೆಗಿಬೇಕು. ನೀಯಲ್ಲ ಇಲ್ಲ, ನನ್ ತಮ್ಮನ ಇದೆ. ನಿನ್ ತಮ್ಮ ಡಿಎಲ್ ಇದ್ಮೇಲೆ ಬೈಕ್ ಅಂತ ಇರ್ಬೇಕಿತ್ತು. ಏನ್ ಮಾಡೋನು, ಎಲ್ಲ ನನಗೆ ಅನುಭವ ಆಗಲ್ಲ. ನನ್ ತಮ್ಮ ಏನು ಸಿಗಲ್ಲ, ಎಲ್ಲ ಅನುಭವ. ಕತಗಿತ್ತೆ ಹೋದ್ರು ಬೇಡ. ಡಿಎಲ್ ಇಲ್ಲ, RC ಬುಕ್ ಇಲ್ಲ, ಓವರ್ ಸ್ಪೀಡು, ಹೆಲ್ಮೆಟ್ ಹಾಕಿಲ್ಲ, ಹುಡಿಕ ಬಂದ್ ನನಗೆ ಕೂತ್ಬಿಟ್ಟಿದ್ಯಾ. ತಗಿಲ 2000 ರೂಪಾಯಿ. ನಮ್ ತಾಯಿಗೂ ಇನ್ನೊಂದು 2 ಮೊಟ್ಟೆ ಟಿಫನ್ ಮಕ್ಕಳಿದೆ. ಯಾಕೆ ನಮ್ಮ ಕಾಲೇಜ್ ರಜನಿ, ಏನು ಲಾರಿಗೆ ಟ್ಯಾಕ್ಸಿ ಹೊಡೆದು ಬಿಟ್ಟು ಪ್ರೀತಿ ಮಾತ್ರ ಹತ್ರ ಮಾತಾಡ್ತಿದ್ದೀಯಾ? ಏನು ತಲೆನೋವಾ? ಬರುತ್ತೇನೋ ಆಮ್ಯಾಕ್ ಅಲ್ಲಪ್ಪ, ನೀನ್ ತಳನಲ್ಲ ಬೈಕು, ಅದು ಬೈಕ್ ತಗೊಂಬತ್ ಕುಂದ್ಬಿಟ್ಟೆ ಅವ್ರಿಗೆ ಇಲ್ಲಿ. ಹೌದಾ? ಗೌಡ್ರೆ ಏನ್ರಿ ಗಲಾಟೆ ಅಲ್ಲಿ? ಕಳಿಸ್ರಿ ಸರ್. ಹೋಗಪ್ಪ, ಹೋಗ, ಸಾಬ್ರು ಕರೀತಾವ್ರೆ. ಏನ್ರಿ ಅದು? ಬನ್ರಿ ಇಲ್ಲಿ. ಗಾಡಿಲಿ ಸ್ಪೀಡ್ ಆಗಿ ಬಂದಿದ್ದಲ್ದೆ ನಮ್ ಗಾಡಿ ಗುದ್ದಿತೀರ ನೀವು? ಇಲ್ಲ, ನಾನು ತಪ್ಪಿಲ್ಲ. ನಮ್ಮಮ್ಮ ಒಂದು ಹೊಸ ಬೈಕ್ ಕೊಡ್ತಿದ್ರು. ನಂಗೆ ಓಡ್ತಕ್ ಬರಲ್ಲ. ನಮ್ ತಾಯಿನೇ ಗೊತ್ತಾ, ನನ್ ಪಾಡ ನಾನು ಮಾಡ್ತಾ ಇದ್ರೆ ಇವ್ನು ಕುತ್ಕೊಳ್ಳೋ ತಳ್ತೀನಿ ಅಂದ. ತೊಳೆಬಿಟ್ಟು ನೋಡಿ ಸರ್, ಬಂದು ಕುಂದ್ಬಿಟ್ಟೆ. ಅಷ್ಟೇ ರಜನಿ, ಹೊಟ್ಟೆ ಹತ್ತಿತ್ತಿದೆ, ನಾಷ್ಟಾಗೆ ಕಾಸು ಕೊಡ್ಲಿ ಸರ್. ರೇ ಗೌಡ್ರೆ, ಏನ್ರಿ ಇದು? ಕಳಿಸ್ಕೊಡ್ರಿ ಇವ್ರನ್ನ. ಮನೆಗೆ ಓದ್ದು ಬಿಟ್ಟು ಅಕ್ಕ ಕೈಯಲ್ಲಿ ಅಮಲು ತಂದ ಮಕ್ಕಳಲ್ಲಿ ತಲೆನೋವು ಹೊಂಟೋಯ್ತು. ರಜನಿ, ಕಬ್ಬನ್ನು ಪಾಲಿಗೆ ಹೋಗನ್ನ, ಗಾದಿ ತಾತು ಮಾಡು. ಕಾಕನ್ ಕೋಟೆ ಕಳ್ಳ ಇದ್ದಂಗೆ ಅವನೇ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನದು? ಅಪಾಲಜಿ ಲೆಟರ್ ಸರ್. ನಾನು ನೋಡಿದ್ರೆ ನೀನು ನಗೋದು ಬಿಟ್ಟಿಲ್ಲ. ನೀನು ಬಿ ಸೀರಿಯಸ್. ಗುರು ಸಮಾನರಾದ ಪ್ರಿನ್ಸಿಪಲ್ ಪಾದಚರಣಗಳಿಗೆ ಹಂಸಲೇಖ ಅವರೊಂದು ಹಾಡು ಬರ್ದವ್ರೆ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ವಿಮನವರೊಂದು ಹಾಡು ಬರ್ದವ್ರೆ. ತಪ್ಪು ಮಾಡದವ್ರು ಯಾರವ್ರೆ? ತಪ್ಪೇ ಮಾಡದವರು ಎಲ್ಲವರೇ. ತಾವು ದಯವಿಟ್ಟು 2 ಹಾಡುಗಳನ್ನ ಕೇಳಿ ನನ್ನನ್ನ ಕ್ಷಮಿಸಿ. ಇಂತಿ ನಿಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಕಾಂತ. ನೀನು ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. ಸರ್, BA ವಿದ್ಯಾರ್ಥಿ. ನಾನು ಈ 2 ಹಾಡನ್ನು ಕೇಳಿಲ್ವಾ? ಇಡಿಯಟ್, ಈ 2 ಹಾಡನ್ನು ಕೇಳಿ ನಿನ್ನ ಕ್ಷಮಿಸ್ಬೇಕಾ? ನಾನು ಹೇಳ್ತಾ ಇರೋದು ಹೆಮ್ಮೆ ವಿದ್ಯಾರ್ಥಿ ಎಲ್ಲವನು. ಸರ್ ಅವನು ಬಂದ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕಾಕೋಲೇಟು ಬೈಕಲ್ಲಿ ಬರಬೇಕಾಗಿತ್ತಲ್ಲ. ಬೈಕಲ್ಲಿ ಯಾವ್ದ್ರಲ್ಲಿ? ಬೈಕಲ್ಲಿ. ನಾನು ಅವನ್ನ ಕೇಳ್ತಾ ಇರೋ, ಸುಮ್ಮನೆ ನಿಂತ್ಕೋ. ಇಡಿಯಟ್, ಬೈಕಲ್ಲಿ ಬಂದ್ರೆ ಲೇಟ್ ಆಗುತ್ತೇನೋ? ನನ್ಗೆ ಮೈಕ್ ಓಡ್ತಕ್ ಬರಲ್ವಲ್ಲ, ನಡ್ಕೊಂಡ್ ಬಂದೆ, ಅದಕ್ಕೆ ಲೇಟ್ ಆಯ್ತು. ಅಣ್ಣ ತಮ್ಮ ಇಬ್ರು ಜೀನಿಯಸ್ ಕಣ್ರಯ್ಯ. ಒಬ್ಬ ಬೈಕ್ ಇದ್ರು ತಗೊಂಬರ್ತಾನೆ, ಇನ್ನೊಬ್ಬ ತಪ್ಪು ಮಾಡಿ ಪಿಕ್ಚರ್ ಹಾಡು ಬರ್ಕೊಂಬಂದು ಅಪಾಲಜಿ ಲೆಟರ್ ಕೊಡ್ತಾನೆ. ಇಬ್ರು ಮಾಡ್ರ ತಪ್ಪಿಗೆ ಹೋಗಿ ಗಾರ್ಡನ್ ಕ್ಲೀನ್ ಮಾಡಿ. ಗೆಟ್ ಔಟ್. ಓಕೆ ಸರ್. ಬರಲಿ.
ನಾನು ನೋಡಿ ಯಾಕೆ ನಗ್ತೀಯ ಅಂತ ಹೇಳು. ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ ಸರ್. ನಾನು ಗಾರ್ಡನ್ ಕ್ಲೀನ್ ಮಾಡ್ಬೇಕು. ಇಲ್ಲ ನಿಮ್ ತಾತ ಬಂದ್ ಮಾಡ್ತಾನೆ, ಹೋಗೋ. ಆಯ್ತು ನೀವು ದೊಡ್ಡೋನ್ ಹೆಂಗೆ ಹೇಳ್ತೀನೋ ಹಂಗೆ ಹೇಳ್ತೀನಿ. ಬರ್ತೀನಿ ಸರ್. ಲವ್ ರಜನಿ ಇಲ್ಲಿ ನೋಡಲೇ ಬೇಕಾ ಇದೆಲ್ಲ? ಸ್ವಲ್ಪ ಹೊತ್ತು ಮಲ್ಕೊಂಡು ಮಾತಾಡೋಣ ಬಾ. ಹುಡುಗಿನ ಮುಂದೆ ಮಾನ ಮಾಡಿದ ಹೋಗ್ತೈತೆ, ಕೆಲಸ ಮಾಡ್ತಾನೆ ಇವನು. ದೊಡ್ಡ ನಿಯತಿ ಇವನಿಗೆ. ಅಂತ ಮಲ್ಕೊಂಬಿಟ್ಟೆ ನಿನಗ ಅಲ್ಲಿ ನೋಡಿದ್ರೆ ಮೇಲೆ ತರ ಪನಿಷ್ಮೆಂಟ್ ಕೊಡ್ತಾರ ನೋಡು. ಬಾಪ ಇಲ್ಲಿ ಮೊನ್ನೆ ತಾಳು. ಲ ರಜನಿ ನಿಂಗೊಂದು ಮಾತು ಕೇಳಲ್ಲ? ಹೇಳಪ್ಪ. ಅಲ್ಲ ನೀನು ಹುಟ್ಟಿದಾಗಿಂದ ನಿನ್ ಬಾಯಿ ಹಿಂಗಿದೆ, ಮಾತಾಡಕ್ಕಾಗಲ್ಲ. ನೀನ್ ಮಾತಾಡಿದ್ರೆ ಜನ ನಗ್ತಾರೆ, ನಿನ್ಗೇನ್ ಬೇಜಾರೇ ಆಗಲ್ವೇನಾ? ನಾವು ಈ ತರ ಹುಟ್ಬೇಕು ಆ ತರ ಹುಟ್ಬೇಕು ಅಂತ ಯಾಕೆ ನನಗೆ ಕೇಳ್ಕೊಂಡು ಹುಟ್ಟಕ್ಕಾಗತ್ತಾ? ಇಲ್ಲ, ನಾನು ಈ ತರ ಹುಟ್ಟಿದ್ದೀನಿ ಅಂತ ನನ್ ಏನು ಬೇಜಾರಿಲ್ಲ. ನನ್ ತುಟಿ ಹಿಂಗಿದೆ ಅಂತ ನನ್ನ ಲೈಫ್ ಹಾಳಾಗ್ಲೂ ಇಲ್ಲ, ನಾನ್ ಸಾಯೋದು ಇಲ್ಲ ಅಂತ ನಾನೊಂದು ಬುಕ್ಕಲ್ಲಿ ಓದ್ತಿದ್ದೆ. ಪ್ರಪಂಚದ ಮೇಲೆ ನಡೆಯುವಂತ ಎಲ್ಲಾ ಘಟನೆಗಳಿಗೂ ಒಂದು ಬಲವಾದ ಕಾರಣ ಇರುತ್ತೆ ಅಂತ. ಹಂಗೆ ನಾನು ಹಿಂಗ್ ಮುಟ್ಟಕ್ಕೂ ಒಂದು ಕಾರಣ ಇರ್ಬೋದು ಅಲ್ವಾ? ಎವ್ರಿಥಿಂಗ್. ವೇದಾಂತಿ ಇವನು. ಯಾರೋ ನಿನ್ಗಿದೆಲ್ಲ ಹೇಳಿದ್ದು? ಲವ್ ನೀನು ಹುಟ್ಬೇಕಾದ್ರೆ ಗಂಡನ ಮೇಲೆ ಕೋಪಕ್ಕ ನರ್ಸಿದ್ಲಲ್ಲ, ಪಾಪ ಕತ್ರಿ ಹಿಡ್ಕೊಂಡು ನಿನ್ ಮೂತಿ ನಿನ್ ಕಿತ್ಬಿಟ್ಟವಳೆ. ಅದೇನಾಗಿದೆ, ನಿನ್ ಬಾಯಿ ಬೊಂಬಾಯಿ ಆಗಿದೆ. ಅದಕ್ಕೆ ಎಷ್ಟು ವೇದಾಂತ ಎಲ್ಲ ಹೇಳ್ತೀಯ. ಅದ್ ಸರಿ, ಯಾವ ಬುಕ್ಕಲ್ಲಿ ಬರ್ತಿದ್ಯಪ್ಪ ಈ ತರ? ನಾನೇ ಬಂದಿದ್ದು. ಓಹೋ ಅದಕ್ಕೆ ಇಷ್ಟೊಂದು ಬಿಲ್ಡಪ್. ತಿರ್ಗಲ್ ಹಾಕನಲ್ಲಪ್ಪ ಸರ್. ನೀರ್ ಹಾಕ್ರೋ ಅಂದ್ರೆ ಮಲ್ಕೊಂಡು ಏನೋ ಮಾಡ್ತಾ ಇದ್ರಲ್ಲಿ ಸರ್. ಆಲ್ರೆಡಿ ಯಾರೋ ಹಾಕ್ಬಿಟ್ಟಿದ್ದಾರೆ ಸರ್. ಹಾಕ್ಬಿಟ್ಟಿದಾರ? ಹಾಳಾಗೋಗ್ಲಿ. ಕಾಂತ ಮರಿ ನೀನು ನೋಡ್ದಾಗ್ಲೆಲ್ಲ ನಗ್ತಾ ಇರ್ತಿಲ್ಲ, ಯಾಕೋ? ಸರ್ ಸಿ ಸೆಕ್ಷನ್ ಮಹೇಶ್ ಹೇಳ್ದ ಏನಂತ? ನೀವು ಅಂಡರ್ವೇರ್ ಹಾಕಲ್ಲ, ಪಟಾಪಟಿ ನಿಕ್ಕರ್ ಹಾಕ್ತೀರ ಅಂತ ಸರ್. ಓ ಕಾರಿಡಾರ್ ಕ್ಲೀನ್ ಮಾಡಪ್ಪ. ಆಯ್ತು ಸರ್. ಸರ್ ಅದು ಪಟಾಪಟಿ ನಿಕ್ಕರ್ ಉದ್ದುದ ಚಿಕ್ಕದ ಸರ್? ಉದ್ದುದ. ನನ್ನ ಹೆಂಡತಿ ಹೊರಗಡೆ ಪಟಾಪಟಿ ಒಣಗ್ಬೇಡಂತ. ಈ ನನ್ನ ಮಗ ಯಾರು ಮಹೇಶ? ಮಾಡ್ತೀನಿ. ನೀವಿಬ್ರು ಟ್ವಿನ್ಸಾ? ಒಂಥರ ಹಂಗೆ. ಏಯ್ ಬುಕ್ಕಟ್ ಬ್ಯಾಗಲ್ಲಿ ಇಟ್ಕೊಳ. ಗಾಡಿ ತಗೊಂಡು ನಡಿ, ಬರ್ತೀನಿ. ಹೋಯ್ತಾ ಇರೋ ರೈಟ್. ಆಕ್ಚುಲಿ ಅದೇನಾಯ್ತು ಅಂದ್ರೆ, ನನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಇಬ್ರು ಒಂದೇ ತರಾನೇ. ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಒಳ್ಳೆ ಮನ್ಸಿಂದ ನೋಡಿ, ಕಾಂತ ಯಾರು ಅಂತ ಗೊತ್ತಾಗತ್ತೆ. ಅಂದಾಗೆ ನಿಮ್ಮ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅದೆಲ್ಲಿ ಅವ್ರು ಯಾಕೆ ಗಾಡಿನ ತಳ್ಕೊಂಡು ಹೋಗ್ತಾ ಇದಾರೆ? ಪೆಟ್ರೋಲ್ ಇಲ್ವಾ? ಓಡ್ಸಕ್ಕೆ ಮೀಟರ್ ಬೇಕಲ್ಲ. ಎಲ್ರು ನಂತರನೇ ಮಲ್ಟಿ ಟ್ಯಾಲೆಂಟೆಡ್ ಸಿಗ್ಬೇಕಲ್ವಾ? ಓಕೆ. ಆಕ್ಚುಲಿ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅಯ್ಯೋ ಇಷ್ಟು ಬೇಗ ನೀನಾ? ಏನ್ ಹೇಳಿ? ಬನ್ನಿ ಕಾಫಿ ಡೇಗೆ ಹೋಗಿ ಮಾತಾಡೋಣ. ಓ ಕಾಫಿ ಡೇ. ಓ ಶಿಟ್, ಓ ಮೈ ಗಾಡ್. ನಿನ್ನೆ ತಾನೇ ಯಾರೋ ಲೂಫರ್ಸು ನನ್ನ ಪಾಕೆಟ್ ಇಂದ ATM ಕಾರ್ಡ್ ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. 5 lakhs ಮನಿ ಇತ್ತು. ಓ ಮೈ ಗಾಡ್. ನೋ ಪ್ರಾಬ್ಲಮ್, ನಾನೇ ಕೊಡ್ತೀನಿ. ಅಯ್ಯೋ ಇಷ್ಟು ಬೇಗ ಟೋಕನ್ ಹಾಕೊಳಕ್ ಆಗಲ್ಲ ಬಿಡಿ ನಮ್ಮ ಕೈಯಲ್ಲಿ. ಏನಂದ್ರಿ? ಅಲ್ಲ ನಾವಿಲ್ಲೇ ಕುತ್ಕೊಂಡು ಮಾತಾಡೋಣ ಅಂದೆ. ಓಕೆ ಬನ್ನಿ. ಓ ಲೇಡೀಸ್ ಫಸ್ಟ್ ಬನ್ನಿ. ಸೂಪರ್ ನೀವು. ಅದೇನೋ ಹೇಳ್ಬೇಕು ಅಂದ್ರಲ್ಲ? ಅದೇ ಗರುಡ ಮಾಲ್ ನಲ್ಲಿ ಕವಿತೆ ಫೆಸ್ಟ್ ಆಗ್ತಾ ಇದೆ. ಈ ಸಾರಿ ನೀವು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನೀವು ಟ್ಯಾಲೆಂಟ್ ತೋರಿಸ್ಬೇಕು. ಓ ಫ್ಯಾಂಟಾಸ್ಟಿಕ್, ಬಂದೇ ಬರ್ತೀನಿ ಬಿಡಿ. ಇನ್ನೊಂದು ವಿಷಯ, ನಾನೊಂದು ಕವಿತೆ ಬರ್ದಿದ್ದೀನಿ, ಚೂರ್ ಕರೆಕ್ಷನ್ ಮಾಡ್ಕೊಡ್ತೀರಾ? ಅಬ್ಬಾ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು. ಬೇಕಾಗಿತ್ತ ನನಗಿದು. ಹಾಕೊಂಡು ರುಬ್ತೊಳಗಪ್ಪ. ಕಣ್ಣೀರು. ಕಣ್ಣೀರಲ್ಲ, ಪನ್ನೀರು ಪನ್ನೀರು. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹಾಲು ಸಿನಿಮಾ ಕರ್ಕೊಂಡು ಹೋಗಿದ್ರು. ಪಾಪ ಅದರಲ್ಲಿ ಅಣ್ಣವರು ಮತ್ತೆ ಮಾಧವಿಯವರು ಹಾಡ್ಬೇಕಾದ್ರೆ ಮಾಧವಿಯವರು ಯಾಕೆ ಕಣ್ಣೀರು ಅಂದಾಗ ಅಣ್ಣವರು ಕಣ್ಣೀರಲ್ಲ ಪನ್ನೀರು ಅಂತಾರೆ. ಅಂದಾಗ ನಾಲ್ಕು ಬಂದ್ಬಿಡ್ತು. ನೀವ್ ಆರಾಮ ಮನೇಲಿ ಕೂತಿರಿ, ನಾನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ ಕೊಡ್ತೀನಿ. ಹೋಗ್ಬನ್ನಿ, ಬರ್ತೀನಿ. ದಯವಿಟ್ಟು ಹೋಗ್ಬನ್ನಿ, ನಿಮ್ಗೆ ಒಳ್ಳೇದಾಗಲ್ಲ. ಫಸ್ಟ್ ನಮ್ಮ ಮನೆ ಖಾಲಿ ಮಾಡಿ ಜಯಂತ್ ಕಾಯ್ಕಿಣಿ ಮನೇಲಿ ಒಂದು ಬಾಡಿಗೆಗಿದ್ರೆ ಅಲ್ಲೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ. ಬೇಡ ನಮ್ಗೆ ಗೋಳು. ಇದ್ಯಾವುದೋ ಆಪರೇಷನ್ ಡೈಮಂಡ್ ರಾಕೆಟ್ ಕೊಟ್ಬಿಟ್ಟು ಹೋಗ್ತಾಳಲ್ಲಪ್ಪ, ನನ್ನ ಕೈಲಿ ಆಗತ್ತೇನಯ್ಯ.
ಪ್ರೀತಿ ಆಕಾಶದಷ್ಟು ವಿಶಾಲ, ಪ್ರೀತಿ ಸಾಗರದಷ್ಟು ಆಳ. ಆದರೂ ಪ್ರೇಮಿಗಳ ಪುಟ್ಟ ಹೃದಯಗಳೇ ಅದರ ವಾಸಸ್ಥಾನ. ಆ ಪ್ರೀತಿ ಇರುವ ಹೃದಯವೇ ಶ್ರೀಮಂತ. ಹೌದು, ನಮ್ಮ ಹತ್ರ ಬರೀ ಹೃದಯ ಇದೆ, ಶ್ರೀಮಂತರು ಯಾರು? ಓ ಕರೆಕ್ಟು, ನನ್ನ ಹತ್ರ ಹೃದಯ ಇದೆ, ಅವಳ ಹತ್ರ ಶ್ರೀಮಂತಿಕೆ ಇದೆ. ಇಬ್ಬರದು ಮ್ಯಾಚ್ ಫಾಲೋಯಿಂಗ್ ಆಗೋಗ್ಬಿಡತ್ತೆ. ಎಸ್, ಕನ್ಫರ್ಮ್. ಶಿ ಈಸ್ ವೆರಿ 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 ಟ್ಯಾಲೆಂಟೆಡ್. ಮೋಸ್ಟ್ಲಿ ಇವಳು ನನಗೋಸ್ಕರನೇ ಇದೆಲ್ಲ ಬರ್ದಿರೋದು. ಹೌದು ಮಿಸ್ಟರ್ ಕಾಂತ, ಇವಾಗ ನೀವು ಕವಿತೆ ತುಂಬಾ ಚೆನ್ನಾಗಿದೆ ಅಂತ ವಾಪಸ್ ಕೊಟ್ರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅವಳಿಗೆ ಡೌಟ್ ಬಂದ್ಬಿಡತ್ತೆ. ಹಂಗನ್ಬಿಟ್ಟು ಕವಿತೆನ ಆಲ್ಟರ್ ಮಾಡಿ, ಟಿಂಕ್ರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಪಾಲಿಶ್ ಹಾಕಿ ವಾಪಸ್ ಕೊಟ್ರೆ ನಿಮ್ಗೆ ಟ್ಯಾಲೆಂಟೇ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಡತ್ತೆ. ಕುತ್ತೆ, ಇದೆಲ್ಲ ಬೇಕಾಗಿತ್ತ ನಿಮ್ಗೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನಿಮ್ಮ ಬುಡಕ್ಕೆ ನೀವೇ ತಂದಿಟ್ಕೊಂಡ್ಬಿಟ್ರಲ್ಲ ಕಾಂತ. ಏನಕ್ಕಿ ನಗು? ನಮಗೆ ಕವಿತೆಗಳು ಹುಟ್ಟತಾ ಇಲ್ಲ ಅನ್ನೋದಕ್ಕ, ಅಥವಾ ನಾನು ಗಲಬಸ್ಕಿ ನನ್ನ ಮಗ, ಡಬ್ಬ ನನ್ನ ಮಗ ಅಂತ ಅವಳಿಗೆ ಗೊತ್ತಾಗಿ ನೂಟ್ಲಾಗಿ ಇನ್ನೊಬ್ಬ ಜೊತೆ ಓಡೋಗಿ ಸೆಟ್ಲ್ ಆಗ್ಬಿಡ್ತಾಳೆ ಅನ್ನೋದಕ್ಕ? ಈ ಬಿಲ್ಡಪ್ಸು ಡ್ರೀಮ್ಸ್ ಎಲ್ಲ ಬೇಡ ಮರಿ. ಐ ಆಮ್ ಎ ಕಾಂಪ್ಲಾಂಟ್ ಬಾಯ್. ನಾನು ಒಂದು ಒಳ್ಳೆ ಕವಿತೆನ ಹುಟ್ಟಿಸಿ ಅವಳನ್ನ ಮದುವೆ ಆಗಿ ಅವಳಿಗೊಂದು ಸವಿತನ್ನು ಹುಟ್ಟಿಸ್ತೀನಿ. ಹೌದು, ಅಮ್ಮನಿಗೆಲ್ಲ ಗೊತ್ತಲ್ವಾ? ನೀನಾ? ಕವಿತೆನಾ? ಅಷ್ಟೊಂದು ಟ್ಯಾಲೆಂಟು ನಿನಗೆಲ್ಲೋ ಇದೆ? ಹೌದಾ, ನಂಗೆ ಟ್ಯಾಲೆಂಟ್ ಇಲ್ಲ ಅಲ್ಲ? ಎಲ್ಲ ಅವನಿಗೆ ಇದೆ ಅಲ್ಲ? ನೀನು ನಾನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ. ಒಂದು ಫೈನ್ ಡೇ ತೋರಿಸ್ತೀನಿ ನಾನು ಯಾರು ಅಂತ. ಹೋಗು ಹೋಗು, ಹೋಗು. ಮಾಡ್ತೀನಿ. ಕಾಲ ಹಿಂಗೆ ಇರಲ್ಲ ಗೊತ್ತಾ? ಕಾಳಿದಾಸ ಏನು ಹುಟ್ಟಾನೆ ಕವಿ ಆಗ್ಲಿಲ್ಲ. ನಾನು ಮಾತ್ರ ದಡ್ಡ, ಇವನೊಬ್ಬ ಮಾತ್ರ ಬುದ್ಧಿವಂತ ಉಪೇಂದ್ರ ಮನೆಯಲ್ಲಿ. ಮಾಡ್ತೀನಿ. ಟೈಮ್ ಬರಲಿ, ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನೇ ಟ್ರೈ ಮಾಡ್ತೀನಿ ಒಂದು ಕವಿತೆನ. ಈ ಕವಿತೆ ಬರೆದ್ರೆ ಹೆಂಗಿರ್ಬೇಕು ಅಂದ್ರೆ, ಯೋಗರಾಜ್ ಭಟ್ಟು ಭಯ ಬಿದ್ದೋಗ್ಬಿಡ್ಬೇಕು, ನಾಗೇಂದ್ರ ಪ್ರಸಾದ್ ಗಡ 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 ನಡುಗ್ ಬಿಡ್ಬೇಕು. ಮಾಡ್ತೀನಿ. ಓಕೆ. ಯೋ ಐ ಆಮ್ ಇನ್ ಅ ಫೀಲಿಂಗ್. ಯೋ ಆಲ್ವೇಸ್ ಡ್ರೀಮಿಂಗ್. ಯೋ ನಾಟ್ ಇವನ್ ಸ್ಲೀಪಿಂಗ್. ಯೋ 12 ಗಂಟೆ ಯಾಗಿಂಗ್. ಯೋ ದಿನ ನಿನ್ನ ನೋಡದಿದ್ರೆ ನಂಗೆ ಮೈಯಲ್ಲಿ ಬ್ಲಡ್ ಸ್ವಲ್ಪ ಕಡಿಮೆಯಾದಂಗೆ. ಪ್ರಿಯತಮೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ ನಿನ್ಗೆ ಫ್ಯಾನ್ ಆಗೋದೆ ಹಿಂಗೆ. ನನ್ಗೆ ನಾನೇ ತಿಳಿಯದೆ ಹೆಂಗೆ. ಅಯ್ಯೋ ದೇವ್ರೇ. ಕವಿತೆ ಕರೆಕ್ಷನ್ ಮಾಡಿದ್ದಾನೆ ಅಂದ್ರೆ ಅದು ನಮ್ ಯಾಕೋ ನಂಗೆ ಡೌಟ್ ಇದೆ. ಇವನ್ ಮೇಲೆ ಚೆಕ್ ಮಾಡ್ತೀನಿ. ಓಹೋ, ನಮ್ಮ ಕವಿತೆನೇ ಬರೆಯಕ್ ಬರಲ್ಲ ಅಂತ ನಮ್ಗೆ ಡುಬಾಕೋರ್ ಮಾಡವನೆ ಅಂತಂದ್ರೆ, ಇವನಿಗೆ ನೆಕ್ಸ್ಟ್ ಇದೆ ಯೋ 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 ಯೋ. ಕವಿತೆ ಸೀಸನ್ 2 ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ನಿಮ್ಮ ಸುಂದರವಾದ ಕವಿತೆನ ಜಡ್ಜ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ದಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು. ಅರ್ಜುನ್ ಸರ್, ಪ್ಲೀಸ್ ವೆಲ್ಕಮ್ ಸರ್. ಹಾಯ್. ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಈ ಕವಿತೆ ಫೆಸ್ಟ್ ಬಗ್ಗೆ? ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿಮ್ಮ ಪ್ರೀತಿಗೆ. ಓ ಚೂರಾದ ಇಂಥ ಭೇಟಿಗೆ. ಈಗ ಅರ್ಜುನ್ ಜನ್ಯ ಅವರಿಗೆ
ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿದ್ಯಾ? ರೀ 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 ಇದೆಲ್ಲ ಬೇಡ ರೀ, ನಾ ತುಂಬಾ ಚಿಕ್ಕವನು. ನಾನು ನಿಮ್ಗಿಂತ ಚಿಕ್ಕವನು ಸರ್. ಕೊಡಿ ಮೈಕು. ಥ್ಯಾಂಕ್ ಯು ಅಮ್ಮ. ತುಂಬಿ ತುಳುಕುತ್ತಿದೆ ಹುಣ್ಣಿಮೆ ಈ ನಿನ್ನ ಕಣ್ಣುಗಳಲ್ಲಿ, ಲಾಸ್ಯವಾಡುತ್ತಿದೆ ಮಳೆ ಬಿಲ್ಲು ಈ ನಿನ್ನ ಮೈಯಲ್ಲಿ. ಯಾವ ಕವಿಯ ಲೇಖನಿಯಿಂದಿಳಿದ ಕವಿತೆಯೇ, ಯಾವ ಜಗದಿಂದಿಳಿದು ಬಂದ ದೇವತೆಯೇ, ನಿನ್ನಂತೆ ಯಾರಿಲ್ಲ ಈ ಜಗದಲ್ಲಿ, ಶರಣಾಗಿ ನಾನಿಂತೆ ನೋಡಿಲ್ಲಿ. ಸೂಪರ್ ಆಗಿತ್ತಲ್ವಾ? ಇವನಿಲ್ಲ ನೋಡು, ನಿಂಗ ಉಣ ನನ್ ಉಣಿ ಇನ್ನೊಂದೆ ಯಾರನ್ನ ನೋಡ್ಲಿ ಈ ಪಾರ್ಕಲ್ಲಿ ಇಲ್ಲ ತಬ್ಕೊಂಡು ಸ್ಮೂಚ್ ಮಾಡ್ತಾವ್ರೆ, ಇಲ್ಲ ಕಿಸ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಬರ್ಲಿ ನಮ್ಮ ಹುಡುಗಿ ಇವತ್ತು ಹೆಂಗನ ಮಾಡಿ, ಓ ಇವ್ರು ಅದಕ್ಕೆ ಹೋಗ್ತಾರಂಗವ್ರೆ. ಬರ್ಲಿ ನಮ್ಮ ಹುಡುಗಿ, ಬರ್ಲಿ ಬರ್ಲಿ ಇವಾಗ ಅವಳು. ಹಾಯ್ ರಜನಿ ರಜನಿ ಕಣ, ಓ ಮನುಮೆ. ನಾನು ತುಂಬಾ ಇಷ್ಟ ಕಣ. ನಿಮ್ಮಪ್ಪ ನಾನು ಇನ್ನು ಯಾಕೆ ಮನುವಲ್ಲ, ಮೇಲು ಹೋಗಲ್ಲ, ಸುಮ್ಮನೆ ಇಟ್ಕೊಂಬೆ ಅಟ್ಟೆ ಮನು ಉಣಪ್ಪ. ಇಟ್ಕೊಳ ಪರವಾಗಿಲ್ಲ, ಅವನಿಗೆ ಗೊತ್ತಾಗಲ್ಲ. ಇನ್ನೊಂದು ಉಣಪ್ಪ ನಂಗು. ಚೆನ್ನಾಗಿದೆ. ಈ ಕವಿತೆನ ತಿದ್ದೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ತಲೆಗೆ ಬಂದ್ಬಿಡುತ್ತೆ. ನೋಡು ಇಲ್ಲಿ ನೋಡು, ಎಷ್ಟು ಆಗ್ತಿದ್ದೀನಿ ನೋಡು. ಆದ್ರೂ ನನಗೆ ನಿಮ್ಮಷ್ಟು ಚೆನ್ನಾಗಿ ಬರೆಯಕ್ ಬರಲ್ಲ. ಹೌದು, ಇದಕ್ಕೆ ನೀವು ಸ್ಪೆಷಲ್ ಆಗಿ ವಿಟಮಿನ್ಸ್ ಪ್ರೋಟೀನ್ಸ್ ಏನಾದ್ರೂ ತಗೋತೀರಾ? ಅಯ್ಯೋ ದಡ್ಡಿ, ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ತಗೊಳ್ಳೋದು. ಆಕ್ಚುಲಿ ಇದಕ್ಕೆ ಸ್ಫೂರ್ತಿ ಬೇಕು, ಸ್ಫೂರ್ತಿ. ಆ ಸ್ಫೂರ್ತಿ ಹೆಂಗಂದ್ರೆ ಅಲ್ಲಿ ನಿನ್ನ ನೋಡ್ತಾ ಇದ್ರೆ ಕವಿತೆ ಹುಟ್ಬಿಡುತ್ತೆ ಗೊತ್ತಾ. ನನಗೆ ಈಗಲೇ ಒಂದು ಕವಿತೆ ಬರ್ಕೊಡ್ತೀರಾ? ಓ ಮೈ ಗಾಡ್, ಏನಾಯ್ತು? ನಾನು ಪೆನ್ ತಂದಿಲ್ಲ. ನಾನ್ ತಂದಿದ್ದೀನಿ. ಓ ಮೈ ಗಾಡ್, ಈಗೇನಾಯ್ತು? ನನ್ನ ಹತ್ರ ಪೇಪರ್ ಇಲ್ಲ. ಓ, ಅದ್ ನನ್ನ ಹತ್ರನೂ ಇಲ್ಲ. ಥ್ಯಾಂಕ್ ಗಾಡ್. ನನಗೆ ಗೊತ್ತು ನೀನ್ ಇದನ್ನ ಕೇಳ್ತೀಯ ಅಂತಾನೆ ನಾನು ಫಸ್ಟ್ ಸೂಪರ್ ಆಗಿರೋ ಒಂದು ಕವಿತೆ ಬರ್ಕೊಂಡ್ಬಂದಿದ್ದೀನಿ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ನಿಮ್ ಹ್ಯಾಂಡ್ ರೈಟಿಂಗು. ಯಾ 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 ಯಾ. ಕವಿತೆ ಜೊತೆ ಡ್ರಾಯಿಂಗು ಇದೆ. Yes, 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 yes. ಇದು ನೀವು ಮಾಡಿದ್ದಾ? ಹೌದೌದೌದು. ಅದು ಹೆಂಗೆ ಅಂದ್ರೆ ನಮ್ಮಪ್ಪ ಬಂದು ಕವಿರಾಜ್, ಹಾಗಾಗಿ ಕವಿತೆ ಬಂದ್ಬಿಟ್ಟಿದೆ. Okay. ಮಮ್ಮಿ ಬಂದು ಚಿತ್ರಲೇಖ, ಹಾಗಾಗಿ ಚಿತ್ರಕಲೆ ಬಂದ್ಬಿಟ್ಟಿದೆ. ನೀವು ಮಲ್ಟಿ ಟ್ಯಾಲೆಂಟೆಡ್ ಬಿಡಿಪ್ಪ. ಎಸ್ 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 ಎಸ್. ಬ್ಯೂಟಿಫುಲ್. ಸ್ಕೆಚ್ ನನ್ ತರಾನೇ ಇದೆ. ನಿಮ್ಮ ಅಮ್ಮನ ತರ ಇರ್ಬೇಕಾಗಿತ್ತು. ಏನಂದ್ರಿ? ಅಲ್ಲ, ಆಕ್ಚುಲಿ ಅದ್ ನೋಡು, ಸೇಮ್ ನಿನ್ ತರನೇ ಇದೆ. ಥ್ಯಾಂಕ್ ಯು. ರಜನಿ ಭೂತಕ್ಕಲ್ಲ ಕಣ. ಅದು ಮೂಚಕ್ರ ಅಲ್ಲಪ್ಪ, ರಾಕೆಟ್ಟು ರಾಕೆಟ್ಟು. ರಾತ್ರಿ ಅಲ್ಲಿ ಹೋಗಿ ಇಟ್ಕೊಂಡ್ ಬಿಡ್ತೀನಿ. ನೋ, ಅದನ್ನ ಹಿಡ್ಕೊಂಬರಕ್ ಆಗುತ್ತೇನೋ ಅಂತ ಬಂದೇ ಇಲ್ಲ. ಎಲ್ಲಾನು ಹೋಗ್ಬಿಟ್ಯಾ? ಇಲ್ಲಿ ನಿಂತಿರ್ತೀನಿ ಮಪ್ಪ ನೀನು. ರಾಕೆಟ್ನು ಹಿಡ್ಕೊಂಬರ್ತೀನಿ ಅಂತಾನೆ. ಅಯ್ಯೋ ರಾಮ್, ಬರೀ ಥ್ಯಾಂಕ್ಸ್ ಆಗೋಯ್ತಾ? ತಿಂಡಿ ಗಿಂಡಿ ಏನಿಲ್ವಾ? ಬನ್ನಿ ಊಟಕ್ಕೆ ಹೋಗೋಣ. ಅಯ್ಯೋ ಬೇಕಾಗಿಲ್ಲ, ಕುತ್ಕೊಳ್ಳಿ, ನಾನು ದುಡ್ಕಲ್ಲ. ಈಗ ತಿಂಡಿ ಕೇಳಿದ್ರಿ? ಆ ತಿಂಡಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ನೋಡು, ಕಿಸ್ಕೊಡೋದು. ಅದೆಲ್ಲ ನಂಗೆ ಆಗಲ್ಲಪ್ಪ. ಹಾ ಟಿವಿಲಿ ಪಿಕ್ಚರ್ ಅಲ್ಲಿ ನೋಡಿಲ್ವನಪ್ಪ ಇವಳು. ಏನಂದ್ರಿ? ಆಕ್ಚುಲಿ ಅದೇನು ಅಂದ್ರೆ ಒಂದೇ ಒಂದ್ ಕಿಸ್ಸು. ನಂಗೆ ಭಯ ಆಗುತ್ತೆ. ಅಯ್ಯೋ ಭಯ ಪಡ್ಬೇಕಾಗಿಲ್ಲ. ನೀನ್ ಭಯ ಪಟ್ರೆ ಸೂಪರ್ ಟಾಕೀಸ್ ಬುದ್ಧಿ ಒಂದು ಎಣ್ಣೆ ಅಂಗಡಿ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದೇ ಒಂದು ಅಂತರ ಹಾಕ್ಬಿಟ್ರೆ, ಮಂತ್ರ ತಂತ್ರ ಹಾಕಿದ ತಕ್ಷಣ ಭಯ ಎಲ್ಲ ಹೊರಟೋಗ್ಬಿಡುತ್ತೆ. ಒಂದೇ ಒಂದು ಕಿಸ್ ಕೊಡು ಪ್ಲೀಸ್. ನೀವ್ ಯಾರ ಹತ್ರ ಆದ್ರೂ ಹೇಳ್ಬಿಟ್ರೆ? ಅಯ್ಯ, ನಾನೇ ಯಾಕೆ ಯಾರಿಗಾನು ಹೇಳ್ಬಿಡ, ನೀನ್ ಯಾರಿಗೂ ಹೇಳ್ಬೇಡ ಅಷ್ಟೇ. ಯಾರಾದ್ರೂ ನೋಡ್ಬಿಟ್ರೆ? ರಬ್ಬಾರೆ. ಏ ರಜನಿ, ಅಮ್ಮ ಎಲ್ಲ ಹೋಗಿದಾರಾ? ಎಲ್ಲೋ ಹೋಗಿದ್ದಾನಪ್ಪ, ಬೇಕಾದ್ರೆ ಹೋಗ್ ಅನ್ಕೊಂಬ. ಏನಾಯ್ತು ಇವನ್ಗೆ ಇವತ್ತು?
ಏನೋ ಇಷ್ಟೊಂದು ರಾಂಗ್ ಆಗಿ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ನೋಡು, ಈ ಡ್ರಾಮಾ ಎಲ್ಲ ಬಿಟ್ಬಿಡು. ಇನ್ಮೇಲೆ ಸುಮ್ನೆ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಅದೇನೆ ಇಟ್ಟಿದ್ದ ನಾನು ಸುಮ್ನೆ ಇದ್ನಲ್ಲ, ಅದಕ್ಕೇನೆ. ನೋಡು, ನಿನ್ ಪಾಡ್ ನೀನ್ ಇಟ್ಬಿಡು, ನನ್ ಪಾಡ್ ನಾನು ಇಟ್ಬಿಡ್ತೀನಿ. ನನ್ ತಟ್ಟೆಗೆ ಹಣ ಬಂದ್ರೆ ಇನ್ಮೇಲೆ ಸುಮ್ನೆ ಇರೋಣ ಅಷ್ಟೇನೆ. ಏಯ್, ಏನ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಇಡಿಯಟ್. ಒಬ್ಬ ಬಂದ್ರೆ ಒಳ್ಬಿಡ್ತೀನಿ. ಯಾಕೆ ಡಲ್ ಆಗಿದ್ಯಾ? ಏನೋ ಹೇಳ್ಬೇಕು ಅಂದೆ. ನೀನೇನೋ ಹೇಳ್ಬೇಕು ಅಂದ್ಯಲ್ಲ, ಮೊದ್ಲು ಅದನ್ನ ಹೇಳು. ನಗ್ಬಾರ್ದು. ಇಲ್ಲ. ನನ್ಗೊಂದ್ ಫಿಲಮ್ ನಲ್ಲಿ ಹೀರೋಯಿನ್ ಆಗಕ್ ಚಾನ್ಸ್ ಸಿಕ್ಕಿದೆ. ಯಾರ್ ಡೈರೆಕ್ಟರ್? ಡೈರೆಕ್ಟರ್ ನಂಗೆ ಗೊತ್ತಿಲ್ಲ. ಅವ್ರ ಅಸೋಸಿಯೇಟ್ ನನ್ ಫ್ರೆಂಡು. ಅವರೇ ನನ್ ರೆಕಮೆಂಡ್ ಮಾಡಿದ್ದು. ಏ, ಯಾಕೆ ಸೀರಿಯಸ್ ಆದೆ? ಅವ್ರು ನನ್ ಫ್ರೆಂಡು ಅಷ್ಟೇ. ನೋಡು, ಇನ್ಮೇಲಿಂದ ನಾನು ನಿನ್ನ ಒಟ್ಟಿಗೆ ಇರೋದು ಸರಿ ಇಲ್ಲ ಅನ್ಸುತ್ತೆ. ವಾಟ್ ಯು ಮೀನ್? ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗೋದಿಲ್ಲ ಪ್ರಿಯಾ. ಅದಕ್ಕೆ ಇಬ್ರು ದೂರ ಇದ್ಬಿಡೋಣ. ಕಾಂತ, ನೋಡು, ನಾನ್ ಫಿಲ್ಮ್ ಅಲ್ಲಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಏ ಹೇಳು. ನೋಡು, ಅದ್ ನಿನ್ ಪರ್ಸನಲ್. ಅದಕ್ಕೆ ನಾನು ಇಂಟರ್ಫಿಯರ್ ಆಗೋದಿಲ್ಲ. ನಾನು ಹೇಳಕ್ ಬಂದಿರೋದು ಒಂದೇ ಮಾತು, ಬ್ರೇಕಪ್ ವಿಷಯ. ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ. ಇನ್ಮೇಲೆ ನಾನು ನೀನು ಸಪರೇಟ್ ಆಗಿದ್ಬಿಡೋಣ. ಬ್ರೇಕಪ್ ಮಾಡ್ಕೊಂಡು ನನ್ನ ವಿಷಯ ಹೇಳೋದಕ್ಕೆ ನಾನು ಇಷ್ಟ ಹೇಳಕ್ಕಾಗಲ್ಲ. ಈಗ ನಾನು ಹೇಳಕ್ ಕರೆಕ್ಟ್ ಪ್ರಿಯಾ. ಏ ಪ್ರಿಯಾ, ಹಿಡಿರೋಣ. ಏಯ್, ಅವಳು ಯಾರು ಗೊತ್ತಾ? ನಿನ್ ತಂಗಿ. ನಾನ್ ಯಾರು ಗೊತ್ತಾ? ಅವಳ ಅಣ್ಣ. ಹೆಂಗ್ ಗೊತ್ತು? ಅವಳೇ ಭಯ ಬಿದ್ದು ಓಡದ್ಲಲ್ಲ ನಮ್ಮ ಅಣ್ಣ ಬಂದ ಅಂತ. ನನಗೆ ಇನ್ನೊಂದು ರೂಪ ಇದೆ ಗೊತ್ತಾ? ಈ ಬಿಲ್ಡಪ್ ಎಲ್ಲ ಬಿಟ್ಬಿಡು. ನಿನ್ ತಂಗಿ ನಾನ್ ಲವ್ ಮಾಡ್ತಾ ಇದ್ದೆ, ಅವಳು ನನ್ ಲವ್ ಮಾಡ್ತಾ ಇದ್ಲು. ನಾನೇ ಬ್ರೇಕಪ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆ ವಿಷಯ ಹೇಳ ಅಂತ ಬಂದಿದ್ದೆ. ಅವಳಗ್ ಬುದ್ಧಿ ಹೇಳು ಅಷ್ಟೇ. ಏನೋ ಲೇ, ನಿನ್ ತಂಗಿ ನಾನ್ ಲವ್ ಮಾಡ್ತಿದ್ನ, ಅವಳು ನನ್ ಲವ್ ಮಾಡ್ತಿದ್ಲು. ನಾನ್ ಬ್ರೇಕಪ್ ಮಾಡ್ಕೋಬೇಕಾಗಿತ್ತು. ಆ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಷ್ಟ ನೀನ್ ಬಂದೆ ಅಂತ ಅವಳು ಓಡೋದ್ಲು ಭಯ ಬಿದ್ದು. ಅವಳಿಗೋಗಿ ಬುದ್ಧಿ ಹೇಳು. ನಂಬರ್ 33 6th Main 7th Cross ಶಂಕರ್ ನಾಗ್ ಪಾರ್ಕ್ ಹತ್ರ ಬನಶಂಕರಿ 3rd ಸ್ಟೇಜ್ ನಮ್ಮ ಮನೆ. ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಅಲ್ಲಿಗೆ ಬಾ. ನನಗೆ ಗೊತ್ತಿರೋದೊಂದೇ, ನಿಯತ್ತಾಗಿ ಬದುಕೋದು. ಹೋಗಿ ನಿನ್ ತಂಗಿಗೆ ಹೇಳು. ಏನ್ ಇಷ್ಟೊಂದಿಲ್ಲ ಮಾತಾಡ್ತಾನಲ್ಲ. ಇರ್ಲಿ. ಏನಾಯ್ತು ಅವನ್ಗೆ? ಫೋನೇ ತೆಗಿತಾ ಇಲ್ವಲ್ಲ? ಕ್ಯಾಂಟೀನ್ ಅಲ್ಲೂ ಇಲ್ವಲ್ಲ? ಎಲ್ಲಿರ್ಬೋದು? ಹಲೋ, ನೀವು ರಜನಿ ಫ್ರೆಂಡ್ ಅಲ್ವಾ? ಹೌದು. ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ? 99 45 365 996. ಥ್ಯಾಂಕ್ ಯು. ಹಲೋ. ಹಲೋ, ರಜನಿ ಅವರಾ? ಯಾರು? ಹಾಯ್, ನಾನ್ ಪ್ರಿಯಾ ಮಾತಾಡ್ತಿರೋದು. ಪ್ರಿಯಾನ? ಆಕ್ಚುಲಿ ಕಾಂತ ಎಲ್ಲಿ? ನಾ ತುಂಬಾ ಸಲ ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಪ್ಲೀಸ್ ಅವ್ರನ್ನ ಸ್ವಲ್ಪ ಕಾಲೇಜ್ ಕ್ಯಾಂಪಸ್ ಕರ್ಕೊಂಡ್ ಬರ್ತೀರಾ? ಸ್ವಲ್ಪ ಮಾತಾಡೋದಿತ್ತು. ಪ್ಲೀಸ್ ಕರ್ಕೊಂಡ್ ಬನ್ನಿ. ಬಾಯ್. ಹಲೋ. ಹಲೋ. ಏಯ್, ಅವನ್ ಕೈಲಿ ಫೋನ್ ಮಾಡಕ್ಕೆ ಕರ್ಸ್ಕೊಂಡೆ. ನಾನ್ ನೆನ್ನೆ ನಿಂಗೆಲ್ಲ ಹೇಳಿಲ್ವಾ? ನೀನ್ ನಮ್ಮ ಅಣ್ಣನ ಹತ್ರ ಏನ್ ಹೇಳಿ ಕಳ್ಸಿದ್ಯಾ? ಹೇಳಿರ್ಬೇಕಲ್ಲ ಎಲ್ಲ ಅವನೇ. ನೀನ್ ನನ್ನ ಲವ್ ಮಾಡ್ತಾ ಇಲ್ವಾ? ಇಲ್ಲ. ಮತ್ತೆ ಆವತ್ತು ಪಾರ್ಕ್ ಅಲ್ಲಿ ಕೂತ್ಕೊಂಡು ಕಿಸ್ ಮಾಡುವಾಗ ಅವತ್ ಲವ್ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ದೆ. ಮತ್ತೆ ಈಗ ಯಾಕಿಲ್ಲ? ನೋಡ, ಅವತ್ತು ಮಾಡ್ತಿದ್ದೆ ಅನ್ನೋದು ನಿಜ, ಇವತ್ತು ಮಾಡಲ್ಲ ಅನ್ನೋದು ನಿಜಾನೇ. ಅದು ಯಾಕೆ ಅಂತ? ವಾಟ್ ಇಸ್ ದ ರೀಸನ್? ಸುಮ್ಮನೆ ನಾನು ತಲೆ ತಿನ್ಬೇಡ. ನೋಡ, ಅವನೊಂದು ಬುಕ್ ಬರೆದಾನಂತೆ, ಪ್ರಪಂಚದಲ್ಲಿ ಏನೇ ನಡೆದ್ರು ಎಲ್ಲದಕ್ಕೂ ಒಂದು ಕಾರಣ ಇದೆ ಅಂತ. ಆ ಬುಕ್ ಇಸ್ಕೊಂಡು ಹೋದು ನಿನಗೆ ರೀಸನ್ ಸಿಗ್ಬೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ಯಾ? ಓ, ಆಟ ಆಡೋದು ಶೈಲೇಂದ್ರ ಬಾಬು ಅವ್ರ ಮಗ, ನಾನಲ್ಲ. ದ ಗೇಮ್ ಇಸ್ ಓವರ್.
ಸರಿ, ಇನ್ಯಾವತ್ತೂ ನಿನ್ ಕಣ್ಣು ಕಾಣಿಸ್ಕೊಳಲ್ಲ. ನನ್ ಮದ್ವೆ ಕರಿತೀನಿ, ಬಂದ್ ಚೆನ್ನಾಗಿ ತಿನ್ಕೊಂಡು ಹೋಗು. ಯಾಕಮ್ಮ ಮೆತ್ತಗ್ ಮದ್ವೆ ಕರಿಯೋದು ನಿಮ್ ಹುಡುಗರ್ಗೆ ಹಾಕೊಡೋದು ನಮ್ ಕಣ್ಕಿ ತಕ್ಕ ಪ್ರೋಗ್ರಾಮ್ ಮಾಡ್ಕೊಂಡಿದೀರಾ? ಅಷ್ಟೆಲ್ಲ ಆಸೆ ಇಟ್ಕೊಂಬೇಡಮ್ಮ, ನಾವು ಬಂದ್ರೆ ನಡೆಯೋದೇ ಬೇರೆ ಅಲ್ಲಿ, ಗೊತ್ತಾಯ್ತಾ? ನಿನ್ನ ಎಕ್ಸ್ಕ್ಯೂಸ್ ಮೀ, ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಏಯ್ ಬಾರಲೈ. ನಂಬರ್ ಹೆಂಗೋ ಬರುತ್ತೆ. ನಾನು ಚಿಕ್ಕಣ್ಣ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ವಿ. ರಜನಿ MBA ಸೇರಕ್ಕೆ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದರಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ. ರಜನಿನ ಓದ್ಸಕ್ಕೆ ಅಂತ ಅಮ್ಮ VRS ತಗೊಂಡ್ರು. ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬನ್ನಿ ಸರಸ್ವತಿ ಅವರೇ. ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಮಗನ ಎಜುಕೇಶನ್ಗೆ ದುಡ್ಡು ತುಂಬಾ ಅವಶ್ಯಕತೆ ಇದೆ. ಫೀಸು ಅವನ ಖರ್ಚಿಗೆ ಬೇಕು. ನಾನು ಓನಕ್ ಮೈಕೊಂಡು ಹೋಗ್ತಾ ಇದ್ದೀನಿ, ಮನಕ್ ಆಗತ್ತೆ. ನೀನು ಆರಾಮಾಗಿ ಏನಪ್ಪ ಆಟ ಆಡ್ಕೊಂಡು ಆಯ್ತಾ? ರಜನಿ, ನಿನ್ನ ಮೈಸೂರಿಗೆ ಹೋಗ್ಬಿಟ್ರೆ ಎಲ್ಲ ಊದುಗಲ್ಲು ನನಗೆ ಓದಿದ್ದಾರೆ ಬದಿದ್ದಾರೆ. ನೀನು ಮೈಸೂರಿಗೆ ಹೋಗ್ಬೇಡ, ನೀನು ಬೆತ್ತು ಫ್ರೆಂಡ್ ತಾನೆ ನನಗೆ. ಅದಕ್ಕೆ ಯಾಕಪ್ಪ ಅಳತ್ತೀಯ? ಯಾವ ಹುಡುಗನು ಮೈತನೇನು ಒಣತನೇನು, ನೀನು ಪಾಡ ನೀನು ಆಡ್ಕೊ. ನೋಡು, ನೀನ್ ನನ್ ಬೆತ್ತಣ್ಣಲ್ವಾ? ನಿನ್ ಮೈಸೂರಿಂದ ಬರ್ತಾ ಏನಾರ ತಗೊಂಬರ್ತೀನಿ, ಸುಮ್ಮನೇನು. ಮೈಸೂರಲ್ಲಿ ಝೂ ಇದೆಯಲ್ಲ, ಅಲ್ಲಿ ನಾಯಿ, ನಲ್ಲಿ, ಕೋತಿ, ಕುದುರೆ ಎಲ್ಲ ಇದೆ. ನಾಯಿ ನನಿ ಓತಿ ಉದನೆ ಗೋಡಲ್ಲೇ ಸಿಗುತ್ತಪ್ಪ. ಅದಕ್ಕೆ ಮೈಸೂರಿಗೆ ಹೋಗ್ಬೇಕಾ? ಅದೆಲ್ಲ ಬೇಡ ನನಗೆ. ರಜನಿ, ಯಾಕೋ ಯಾಕಪ್ಪ? ಆಮೇನಾ ನೋಡ್ತಾ ಎಂತ ದೊಡ್ಡ ಪ್ರಾಣಿ ಏಟ್ ಹಾಕ್ನೋ ಇವನು. ನಿನ್ ಕೂತಿಲ್ಲ ಅಂದ್ರಲ್ಲ, ನಿನ್ ಕೂತಿಲ್ಲ ಅನ್ನೋರು ಕೂತಿಲ್ಲ ಕಣೋ. ಅಲ್ಲ ನಿಮ್ಮಮ್ಮ ನಿಂಗೆ 20 ಇಂಡಿ ಹಾಕೊಂಡೆ ನೈಟಿ ಹಾಕೊಂಡ್ ತಿರ್ಗಾಡ್ತಾವ್ರೆ. ಅಕಸ್ಮಾತ್ ಆನೆ ತಂದು ಕಟ್ಬಿಟ್ರೆ ಅದೇನ್ ಹಾಕೊಂಡ್ ತಿರ್ಗಾಡ್ತಾನೇನೋ. ನಾನ್ ಮತ್ತಿನಪ್ಪ ಮತ್ತೆ ಟೈಮ್ ಆಯ್ತು. ಬಚ್ಚಕ್ ಟೈಮ್ ಆಯ್ತಾ? ಆನೆಗೆ ಕಾಲು, ಕೈ, ಮೂಗು, ತೊಂದಲು, ಕಣ್ಣು ಎಲ್ಲ ಚೆನ್ನಾಗಿಲ್ಬೇಕು. ಅಪ್ಪ ಆನೆಗೆ ಎಲ್ಲ ಚೆನ್ನಾಗಿರತ್ತ ಅಂತೀನಿ, ಮುತ್ತಿ ನಿಂತರ ಇರತ್ತಾರಲ್ಲ, ಬಿಟ್ಟರೆ ಉಳಿನೇ ಕೇಳ್ಬಿಡ್ತಾನೆ ಇವನು. ನಾನು ತಾಮುಂದೆತ್ತರಿಗೆ ಕೇಳ್ದೆ ಅಂತ ಹೇಳು. ಏನ್ ನಿಮ್ ಚಿಕ್ಕಮ್ಮ ಅವರು ಹೊಟ್ಟೆ ಹತ್ತಿದ್ದಮ್ಮ. ಇವಾಗ ತಾನೇ ಸೋಡಾ ಹಾಕಿದ್ 20 ಇಡ್ಲಿ ತಿಂದಿಯಲ್ಲ ಮಗ. ತೀರ್ನ ಆಗೋಯ್ತು. ರಜನಿಗೆ ಫೀಸ್ ಕಟ್ಟಿ ಮಿಕ್ಕಿ ದುಡ್ಡಲ್ಲಿ ಅಮ್ಮ ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರು. ನೋಡಿ, ನೀವು 1 ಲಕ್ಷ ರೂಪಾಯಿ ಕಟ್ಟಿದ್ರೆ ನಮ್ಮ ಬ್ಯಾಂಕಲ್ಲಿ 6 ತಿಂಗಳು ಬಿಟ್ಕೊಂಡು ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಅಕಸ್ಮಾತ್ ಅದನ್ನ ನೀವು 1 ವರ್ಷ ಬಿಟ್ರೆ ನಿಮಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. ವಾವ್, ಏನ್ ಸರ್ಸಮ್ನವ್ರೆ, ಇವತ್ತು ಕರ್ಕೊಂಬಂದ್ ಮಸಾಲೆ ದೋಸೆ ಕೊಡ್ಸಿದೀರಾ ಅಂತಂದ್ರೆ ಮೋಸ್ಟ್ಲಿ ನಿಮ್ ಮಗ ರಜನಿ ಯಾವ್ದಾನ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಾನೆ. ಅದಕ್ಕಲ್ಲ ಕಣೋ, ನೀನ್ ಯಾವಾಗ್ಲೂ ಹೇಳ್ತಾ ಇರ್ತಿಲ್ಲ ನಿನ್ ಕಡೆ ಗಮನ ಕೊಡಲ್ಲ ಅಂತ. ಅದಕ್ಕೆ ಇವತ್ತು ನಿನ್ ಜೊತೆ ಊಟ ಮಾಡೋಣ ಅಂತ ಅನ್ನಿಸ್ತು. VRS ಸ್ವಲ್ಪ ದುಡ್ಡು ಬಂದಿತ್ತು, ಅದಕ್ಕೆ ಹೋಟ್ಲ್ ಕರ್ಕೊಂಡ್ ಬಂದೆ. ನಿನ್ ಏನ್ ಬೇಕೋ ಅದನ್ನ ಆರ್ಡರ್ ಮಾಡು. ಏನು VRS ದುಡ್ಡಿಟ್ಟಿದ್ಯಾ? ಓದೋದ್ಕಿಂತ ಅದನ್ನ ಸೈಡ್ಗೆ ಇಟ್ಬಿಟ್ಟು ಸ್ಟೈಲ್ ಆಗಿ ಒಂದು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀನಿ. ಪಾರ್ಟ್ನರ್ ಆಗ್ತೀಯಾ? ಯಾವ ಬಿಸ್ನೆಸ್? ಚಿಕ್ಕದಾಗಿ ಒಂದು ಡಾಬಾ ಮಾಡ್ಕೋಣ ಅನ್ಕೊಂಡಿದೀನಿ. ಎಷ್ಟಿಟ್ಟಿದ್ಯಾ ಅಮೌಂಟ್? ಯಾಕೋ? ಏನು ಇಲ್ಲಮ್ಮ, ಅದೇ ನಮ್ ಚಿಕ್ಕ ಇದಾನಲ್ಲ, ಅವನು ಡಾಬಾ ಓಪನ್ ಮಾಡ್ಕೊಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ನಂಗೆ ಪಾರ್ಟ್ನರ್ಶಿಪ್ ಕೇಳ್ತಾ ಇದ್ದಾನೆ. ನನಗೂ ಆಸೆ, ಫಸ್ಟ್ ಒಂದು ಚಿಕ್ಕ ಡಾಬಾ, ಆಮೇಲೆ ಹೋಟ್ಲು, ಈ ಥರದ್ದು.
ಆಮೇಲೆ 7 ಸ್ಟಾರ್ ಹೋಟ್ಲು, ಆಮೇಲೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಹೋಟ್ಲ್ ಓಪನ್ ಮಾಡೋಣ ಅಂತ. ಏನ್ ಹೇಳ್ತೀಯಾ? ಓದೋ ವಯಸ್ಸಲ್ಲಿ ಯಾಕೆ ಬೇಕೋ ನಿನಗೆ ಈ ವ್ಯವಹಾರ? ನಿನ್ನ ಅಣ್ಣ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್, ನೀನ್ ಅವನ್ ತಮ್ಮ ಆಗಿ 1 ಡಿಗ್ರಿನೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೆಲೆನೇ ಇರಲ್ಲ. ಮೊದ್ಲು ಉಳಿಸ್ಕೊಂಡಿರೋ ಸಬ್ಜೆಕ್ಟ್ ನ ಎಕ್ಸಾಮ್ ಕಟ್ಟಿ ಡಿಗ್ರಿ ಕಂಪ್ಲೀಟ್ ಮಾಡು. VRS ಇಂದ ಬಂದಿದ್ದ ದುಡ್ಡನ್ನ ಸ್ವಲ್ಪ ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಿದೀನಿ. ಇನ್ ಮಿಕ್ಕಿದ್ದು ರಜನಿಗೆ ಕಾಲೇಜ್ ಮೇಂಟೆನೆನ್ಸ್ ಬೇಕು. ಅದೇ ರಜನಿಗೆ ಓದ್ಸಕ್ಕೆ ದುಡ್ಡು ಬೇಕು ಅಂತ ನೀನು ಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಅದನ್ನ ಬಿಟ್ಟು ನನಗೆ ಡಿಗ್ರಿ ಮಾಡ್ಕೋ, ನಿನಗೆ ಒಳ್ಳೇದು, ಇಲ್ಲಾಂದ್ರೆ ಉದ್ಧಾರ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಇಷ್ಟೇ ಅಲ್ವಾ ನಿನ್ನ ಆಸೆ? ಈ ಕಾಲದಲ್ಲಿ ಬುಕ್ ಓದ್ಬಿಟ್ರೆ ದುನಿಯಾ ಅಲ್ಲ, ದುಡ್ಡಿದ್ರೆ ಮಾತ್ರ ದುನಿಯಾ. ತಿಳ್ಕೊ. ಕೊಡು ಇದನ್ನ ರಜನಿಗೆ ಪಾರ್ಸಲ್ ಕಳ್ಸು. ತಿನ್ ಚೆನ್ನಾಗಿರ್ಲಿ ಓದ್ಕೊಂಡು. ಯಾವಾಗ ಬುದ್ಧಿ ಬರುತ್ತೆ ಏನು ಹುಡುಗ ರಜನಿ? ಆ ಡಿಸೈನಿಂಗ್ ಕ್ಲಾಸ್ ನಲ್ಲಿ ಇನ್ನೇನಾದ್ರೂ ಹೇಳ್ಕೊಟ್ರಾ? ಚಿಟ್ ಫಂಡ್ ಕಂಪನಿಗಳು ಚೀಟಿಂಗ್ ಮಾಡೋದು ಮಾಮೂಲಿ ಆಗ್ಬಿಟ್ಟಿದೆ. ಇದಕ್ಕೆ ಮೊದಲು ಸೇರ್ಪಡೆ ಅಂತಂದ್ರೆ ಪ್ರಸಾದ್ ನಗರದಲ್ಲಿರುವಂತಹ ಕೃಷ್ಣ ಚಿಟ್ ಫಂಡ್ ಕಂಪನಿ. ಸರ್, ನಮ್ಮ ಅಪ್ಪಾಜಿ ಒಂದ್ 25-30 ಸಾವಿರ ಕಟ್ಟಿದ್ರೆ ಕೇಳಂತ ಬಂದ್ರೆ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ, ಒಳಗಡೆ ಬಿಡ್ತಾ ಇಲ್ಲ ಸರ್. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಕೃಷ್ಣ ಚಿಟ್ ಫಂಡ್ ಕಂಪನಿ ಅನ್ನುವಂಥದ್ದು ಇಲ್ಲಿ ಇನ್ವೆಸ್ಟ್ ಮಾಡೋರು ಎಲ್ಲರಿಗೂ ಕೂಡ ಚೀಟ್ ಮಾಡೋ ಮೂಲಕ ಚಿಟ್ ಫಂಡ್ ನ ಜೊತೆ ಇಲ್ಲಿಂದ ಪರಾರಿಯಾಗಿದೆ. ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ದಲ್ವಾ, ಆ ಚಿಟ್ ಫಂಡ್ ಕಂಪನಿ ಇದೆ ಕಣೋ. ಅಲ್ಲಮ್ಮ, ನಾನ್ ಡಾಬಾ ಇಡ್ತೀನಿ, ದುಡ್ಡು ಕೊಡೋದಕ್ಕೆ ನಿನಗೆ ಮನ್ಸು ಬರ್ಲಿಲ್ಲ. ತಗೊಂಡೋಗಿ ಡಬ್ಬದ ಮಕ್ಕಳಿಗೆಲ್ಲ ಕಾಸು ಕೊಟ್ಟು ಹಾಳು ಮಾಡಿದ್ಯಲ್ಲಮ್ಮ. ಈಗ ಸಂತೋಷ ಆಯ್ತಾ ನಿನ್ಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು, ಅವ್ರ ಉದ್ಧಾರ ಆಗಲ್ಲ. ಇವ್ರ ದುಡ್ಡೆಲ್ಲ ಇವತ್ತು ವಾಪಸ್ ಕೊಡಕ್ಕಾಗತ್ತಾ ಇಲ್ವಾ? ಹನ್ನೆರಡು ಕಂಪ್ಯೂಟರ್ಸು, 15 ಟೇಬಲ್ಸು, ವಿಂಡೋ ಗ್ಲಾಸಸ್, ನಿನ್ನ ಕೈಯಿಂದ ಒದೆ ತಿಂದು ಫ್ರಾಕ್ಚರ್ ಆಗಿರೋ ಬಾಡಿಗಳು, ಒಟ್ಟೆಲ್ಲ ಸೇರಿ ಒಂದು 3 ಲಕ್ಷ ನಷ್ಟ ಆಗಿದೆ ಅಂತ ಕಂಪ್ಲೇಂಟ್ ಫೈಲ್ ಆಗಿದೆ. ಒಂದು ಕೆಲಸ ಮಾಡ್ತೀನಿ, FIR ಫೈಲ್ ಮಾಡಿ ಒಂದು 6 ತಿಂಗಳು ವರ್ಷನೋ ಒಳಗೆ ಕಳಿಸ್ತೀನಿ. ಹೋಗಿ ಆರಾಮಾಗಿದ್ ಬಾ. ಅಯ್ಯೋ, ನಾನ್ಯಾಕೆ ಸರ್ ಒಳಗಡೆ ಹೋಗ್ಬೇಕು? ಕಂಡೋರ್ ದುಡ್ಡು ತಿನ್ಕೊಂಡು ಕೂಲಿಂಗ್ ಹಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ ತಗೊಂಡು ಒಳಗಡೆ ಹಾಕಿ. ಜೈಲ್ಗೆ ಹೋಗೋಕೆ ಯಾಕೋ ಅಷ್ಟೊಂದು ಸಂಕೋಚ ನಿನ್ಗೆ? ನಮ್ಮಮ್ಮ ನಮ್ಮನ್ನ ಚಿನ್ನದ ಚೇರ್ ಮೇಲೆ ಕುಣಿಸಿ ಚಿನ್ನದ ತಟ್ಟೆಲಿ ಊಟ ಹಾಕ್ಲಿಲ್ಲ ಸರ್. ಕೈ ತೊಳ್ಕೊಂಡು ಸೀದಾ ಜೈಲ್ಗೆ ಹೋಗಿ ಬರೋದಕ್ಕೆ. ಸ್ಕೂಲ್ ಟೀಚರು 2 ಹೊತ್ತು ಊಟ ಮಾಡ್ತಾರೆ. ಮಕ್ಕಳಿಗೆ ಪಾಠ ಹೇಳ್ಕೊಂಡು ಅದ್ರಲ್ಲಿ ಬರೋ ಕಾಸನ್ನ ಕೂಡಿಟ್ಟು ನಮ್ಮ ಎಜುಕೇಶನ್ಗೆ ಅಂತ ಇಟ್ಟಿದ್ದ ದುಡ್ಡನ್ನ ಚಿಟ್ ಫಂಡ್ ಅವ್ರ ಕೈಯಲ್ಲಿ ತಗೊಂಡೋಗಿ ಕೊಟ್ರೆ ಅದನ್ನ ನುಂಗಿ ನೀರು ಕುಡಿದಿದಾರಲ್ಲ, ಅದಕ್ಕೆ ಯಾರು ಸರ್ ನ್ಯಾಯ ಕೊಡೋದು? ಸರ್, ನಮ್ಮ ಅಮ್ಮನ ತರ ಎಷ್ಟೋ ಜನ ಅಮಾಯಕರು ಕೂಲಿ ಕೆಲಸ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಗಂಡನ ಕಾಣ್ದಿರೋ ದುಡ್ಡೆತ್ತಿಟ್ಟು ಅದನ್ನ ಚಿಟ್ ಫಂಡ್ಗೆ ಅಂತ ಕಟ್ಟಿದ್ರೆ ಅದನ್ನೆಲ್ಲ ಅನ್ಯಾಯ ಮಾಡ್ತಾರಲ್ಲ, ಅಂತ ಅಮಾಯಕ ಹೆಣ್ಮಕ್ಳಿಗೆ ಯಾರು ಸರ್ ನ್ಯಾಯ ಕೊಡೋದು? ಯಾರು ಕೊಡ್ತಾರೆ ಹೇಳಿ ಸರ್? ಇವತ್ತು ಸುಮ್ಮನೆ ಬಿಡ್ಬೋದು. ಇಳಿಸೋ ಕೈನ. ಪೊಲೀಸ್ನವ್ರ ಮುಂದೆನೆ ಕೂತ್ಕೊಂಡು ಒಬ್ಬನ ಮರ್ಡರ್ ಮಾಡ್ಬಿಡ್ತಿದೆ ಅಂತ ಹೇಳೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇಲ್ಲ, ನಿನ್ನ ಹಾಕ್ಬೇಕು, ಒಳಗೆ ಹಾಕ್ಲೇಬೇಕು. ರೀ ಶಂಕರಪ್ಪ, FIR ಫೈಲ್ ಮಾಡಿ ಒಂದು. ಏನು ಒಳಗಾಕ ಏನ್ ಮಾಡ್ತೀರಿ ಹೇಳಿ? ಕರ್ಕೊಂಡೋಗಿ 2 ಡೇಟು, ಕೈಗೊಂದು ಸ್ಲೇಟು, ಜೈಲಲ್ಲಿ 1 ಪ್ಲೇಟು. ಈಚೆ ಕಡೆ ಬಂದ್ಮೇಲೆ ಡ್ಯೂಟಿ ಕೊಟ್ರೆ ಫುಲ್ಲು ಮಾಂಜಾನೆ ಇವನ್ಗೆ. ಸರ್, ನಾವು ಸ್ಟೂಡೆಂಟ್ಸ್ ಪವರ್ ಏನು ಅಂತ ಗೊತ್ತಾ ನಿಮ್ಗೆ? ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ನೀವ್ಯಾಕೆ ಸರ್ ಇಷ್ಟು ದೂರ ಬರಕ್ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ನಾನೇ ನಿಮ್ಮ ಹತ್ರ ಬರ್ತಿದ್ದೆ. ಹೇಳಿ ಸರ್, ಏನ್ ಸಮಾಚಾರ? ಅದೇನಿಲ್ಲ ಇನ್ಸ್ಪೆಕ್ಟ್ರೆ, ಬ್ಯಾಂಕಾಕ್ ಇಂದ ಒಂದಷ್ಟು ಕೋಟ್ ತರಿಸಿದ್ದೆ, ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ಮಾಡ್ದೆ ಇವನು? ಯಾಕೆ ಕುಣಿಸ್ಕೊಂಡಿದ್ದೀರಾ? ಚಿಟ್ ಫಂಡ್ ಕಂಪ್ನಿ ಅಸೆಟ್ನೆಲ್ಲ ಡ್ಯಾಮೇಜ್ ಮಾಡಿ ಅವ್ರ ಕಡೆಯವ್ರ ಮೇಲೆ ಹಲ್ಲೆ ಮಾಡಿದಾನೆ ಸರ್. 307 ಹಾಕ್ತಾ ಇದೀವಿ. ಅದೇನು ಬೇಡ ಇನ್ಸ್ಪೆಕ್ಟ್ರೆ, ಇವ್ನು ನಮ್ಮ ಹುಡುಗನೇ. ಅದೇನೋ ಸೆಟಲ್ ಮಾಡಿಸಿ. ನಿಮ್ಮ ಹುಡುಗನ? ಲೋ ದಡ್ಡ, ನಾ ಸಾರ್ ಕಡೆಯವನು ಅಂತ ಒಂದ್ ಮಾತು ಹೇಳದ್ ಬಿಟ್ಟು ಇಷ್ಟು ಉದ್ದ ಭಾಷಣ ಬಿಗಿದ್ದಿಲ್ಲ. ಅಯ್ಯೋ, ಇವನೇನಪ್ಪ ನನ್ ಕಾಸು ಇಸ್ಕೊಂಡು ನನಗೆ ಫಿಟ್ ಮಾಡಂಗವನೇ. ಇವ್ನು ಸ್ವಲ್ಪ ಹಾಗೆ ಸ್ವಾಭಿಮಾನಿ, ಜೊತೆಗೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್. ಏನೋ ಮಾಡಿ ಕಳ್ಸಿ. ಇದೆಲ್ಲ ಚಿಕ್ಕ ವಿಷಯ, ನಾ ಸೆಟ್ಲ್ ಮಾಡ್ತೀನಿ. ಓಕೆ. ರೀ ಶಂಕರಪ್ಪ, ಆ ಫ್ರಾಡ್ ಕೇಸನ್ನ ಈ ಚಿಟ್ ಫಂಡ್ ಓನರ್ ಮೇಲೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಒಳ್ಳೇದೆಲ್ಲೇ ಇದ್ರು ಅದು ನನ್ನ ಹತ್ರನೇ ಇರಬೇಕು. ಇನ್ನು ಸೇರ್ಸ್ಕೊಳ್ಳಂಗವ್ರೆ. ಮಾಡ್ತೀನಿ. ಅವತ್ತು ನೀನು ನನಗೆ ಅವಾಜ್ ಹಾಕ್ದಾಗ ನನಗೆ ಕೋಪ ಬರಲಿಲ್ಲ. ಏನು ಮಾಡ್ಕೊಂಡಿದ್ಯಾ? ಕಾಲೇಜಲ್ಲಿ ಓದ್ತಿದ್ದೀನಿ. ಓದಿ ವಿಶ್ವೇಶ್ವರಯ್ಯನೋ ಅಬ್ದುಲ್ ಕಲಾಮೋ ಐನ್ಸ್ಟೈನೋ ಆಗಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ರೆ ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಅದು ಬಿಟ್ಟು
ಬರೀ ಜಸ್ಟ್ ಪಾಸ್ ಕ್ಯಾಂಡಿಡೇಟ್ ಆಗಿದ್ರೆ ತಗೋ ಈ ಕಾರ್ಡು. ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಬಾ. ಒಳ್ಳೆ ಜಾಬು ಕೊಡಿಸ್ತೀನಿ, ಜೇಬು ತುಂಬಿಸ್ತೀನಿ. ಹಾಂ, ಹಾಯ್, ಅಯ್ಯಮ್ಮ ಆಯ್ ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಾನಿಲ್ಲಿ MBA ಓದ್ತಾ ಇದ್ದೀನಿ. ಓಹ್, ನಾನು ಈ ಕಾಲೇಜ್ನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಂತ ಕೋಇನ್ಸಿಡೆನ್ಸು, ತಿರ್ಗಾ ನಾವಿಬ್ರು ಬಂದು ಸೇಮ್ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಅಲ್ವಾ? ನಾನು ಆಕ್ಚುಲಿ ನಿಮ್ಮನ್ನ ತಿರ್ಗಾ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಾಂತ ಹೇಗಿದ್ದಾನೆ ಅಂತ ಮನೇಲಿ ಇರ್ಬೇಕಾದ್ರೆ 70 kg ಇಂದ 30 ಈಗ ಸ್ವಲ್ಪ ಡೌನ್ ಆಗಿರ್ತಾನೆ, ಇಲ್ಲ ರೈಸ್ ಆಗಿರ್ತಾನೆ ಅಷ್ಟೇ. ಅವನು ನನ್ನಿಂದ ಯಾಕೆ ದೂರ ಆದ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ ಪ್ರಿಯಾ ಅವರೇ, ನಿಮ್ಗೊಂದು ಮಾತು ಹೇಳ, ಅವ್ನ ಒಂದೊಂದು ಸರಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾವಿಬ್ಬರು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಟದಲ್ಲಿ ಕಾಸು ಕಟ್ಕೊಂಡಿದ್ವಿ. ತಾನೇ ಗೆದ್ಬಿಟ್ಟ, ನನ್ನ ಕಾಸು ಹೇಳಲೇ ಇಲ್ಲ. ಹಂಗೆ ಸ್ವಲ್ಪ ಲೂಸ್ ಅವನು. ಏನ್ ಮಾಡ್ತೀನ, ಅರ್ಥ ಮಾಡ್ಕೊಳಕ್ ಆಗಲ್ಲ. ನನಗೂ ಅವನನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಬಟ್ ಐ ಸ್ಟಿಲ್ ಲವ್ ಹಿಮ್. ಅವನಾ? ಅಯ್ಯೋ ಪಾಪ. ಓಕೆ, ನಾ ಇನ್ ಬರ್ತೀನಿ. ಬಾಯ್. ಬನ್ನಿ. ಓಕೆ. ಅವನು ನನ್ನಿಂದ ಯಾಕೆ ದೂರ ಆದ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಐ ಸ್ಟಿಲ್ ಲವ್ ಹಿಮ್. ಓ ಕಾಂತ, ನೀನ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಕುತ್ಕೋ. ಯಾವ ಬಿರಿಯಾನಿನೋ? ಬಾಸ್ ಮಟನ್ ಬಿರಿಯಾನಿ. ಸಾಕೇನೋ ಅಷ್ಟು? ಬಾಸ್ ಡಯಟ್ ಮಾಡ್ತಾ ಇದೀನಿ, 3ನೇದು. ನೋಡ್ದಕ್ಕಂತ ನಮ್ಮ ಜೊತೆಲಿರೋ ಹುಡುಗರನ್ನ ಹೆಂಗ್ ನೋಡ್ಕೋತೀವಿ ಅಂತ. ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಕಮ್ಮಿ ಇಲ್ಲ. ಲೋ ಸತ್ಯ, ತುಕಾಲಿ ನನ್ ಮಗನೆ, ಅವನ್ ಮುಂದೆ ಕೂತ್ಕೊಂಡು ಒಬ್ನೇ ತಿಂತಿದ್ಯಲ್ಲ, ಅವನ್ಗೂ ಕೊಡ್ಬೇಕಲ್ವಾ? ನಮ್ಗೆ ಸ್ವಲ್ಪ ಇಲ್ಲ. ಒಳಗಡೆ ಹೋಗ್ತೀನ ಹೋಗ. ನೋಡಿದ್ಯಾಕಂತ ಎಲ್ಲ ತಿಂದು ಹೆಂಗಿದಾರ ನೋಡಿ. ಒಬ್ಬನ್ಗೂ ಮೀಟ್ರಿಲ್ಲ. ನೀನೊಬ್ಬ ನನ್ನ ಜೊತೆಲಿರೋ ಸಾಕು. ನಾನು ಏನು ಬೇಕಾದರೂ ಸಾಧಿಸ್ತೀನಿ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನಗೇನು ಬೇಕೋ ಹೇಳು. ದುಡ್ಡು ಕಾಸು ಬೇಕಾ? ಮಜಾ ಮಾಡ್ಬೇಕಾ? ಅಲ್ಲ, ಫಿಗರ್ ಬೇಕಾ ನಿಮ್ಗೆ? ಫಿಗರ್ ಇಲ್ಲ ಬಿಡು. ಫಿಗರ್ ನನ್ನ ತಂಗಿನೇ ರಿಜೆಕ್ಟ್ ಮಾಡ್ದವ್ ನೀನು. ಹಲೋ, ಇಲ್ಲೇ ಕೂತ್ಕೊಮ್ಮ, ರಿಲ್ಯಾಕ್ಸ್. ಇಲ್ಲೇ ಕೂತ್ಕೊಂಡ್ ಮಾತಾಡು, ಪರವಾಗಿಲ್ಲ. ಹಲೋ ಅಂತ ಹೇಳೋ. ನಿಂಗೊಂದು ಗುಡ್ ನ್ಯೂಸ್ ಅಪ್ಪ. ಪ್ರಿಯಾ ಇನ್ನು ನಮ್ಮ ಕಾಲೇಜಲ್ಲಿ ಓದ್ತಾ ಇರೋದು ಅವಳು. ಆಮೇಲೆ ಅವಳು ನಿನ್ನ ಇನ್ನೂ ತುಂಬಾ ಲವ್ ಮಾಡ್ತಾವಳಂತಪ್ಪ. ಆಕ್ಚುಲಿ ನಿನ್ನವಳು ಯಾಕೆ ಬಿಟ್ಟೆ ಅಂತ ರೀಸನ್ ಕೇಳಲು. ಎಲ್ಲ ನಿನಗೆ ಗೊತ್ತಲ್ಲ, ನೀನೇ ಹೋಗಿ ಹೇಳು. ನಂಗೇನಪ್ಪ ಗೊತ್ತು. ಹಲೋ, ನಾನು ಬಿಸಿ ಇದ್ದೀನಿ ಈಗ. ಹಲೋ, ಇವನು ಬುದ್ಧಿ ಮಾಡಲ್ಲಪ್ಪ. ಏನು ಮಾಡಾಗೋಬೇಕು ಒಂದು ಗೊತ್ತಾಗಲ್ಲ. ನಮ್ಗೆ ಯಾಕೆ ಓದಕ್ಕೆ ಬಂದಿದ್ದೀವಿ, ಓದ್ಕೊಳ್ಳೋಣ ಅಷ್ಟೇ. ಏನ್ ಕಾಂತ, ಎನಿ ಪ್ರಾಬ್ಲಮ್? ಏನೂ ಇಲ್ಲ ಬಾಸ್. ಯಾಕೋ ನಾನೇ ನಮ್ಮ ಮನೆಯಂಗೆ ಕಾಣೆ. ನಾಳಪ್ಪ, ನಾನು ಅದಕ್ಕೆ ಉಟ್ಟಾಡಕ್ಕೆ ತಂದಿದ್ದೀನಿ. ತಗೊಳಪ್ಪ ನೀನ್ ಆನೆ. ಕಟ್ಕೊಳಪ್ಪ ಮನೆ ಮುಂದೆ. ಏನ ಆನೆ ಇತ್ತೇ ಇದು ತಿಕ್ಕದು ಇದೆ? ನೋಡಪ್ಪ, ದೊಡ್ಡ ತಗೊಂಬಂದ್ರೆ ಇಲ್ಲಿ ಕಟ್ಟಾಕ ಜಾಗ ಇಲ್ಲ, ಊಟ ಹಾಕಕ್ ಊಟ ಇಲ್ಲ. 20 ಇಡ್ಲಿ ಹಾಕ್ಬಿಟ್ಟೆ. ನಿಮ್ಮ ಅಮ್ಮಂಗೆ ಗೊತ್ತಾಗೋಗಿದೆ. ಒಂದ್ ಕೆಲಸ ಮಾಡು, ನಿಮ್ಮ ಅಮ್ಮಂಗೆ ಹೇಳಿ 20 ಇಡ್ಲಿ ಹಾಕ್ತು. 20 ರೂಪಾಯಿ ತಗೊಂಡು ಸೈಕಲ್ ಶಾಪ್ ಅಲ್ಲಿ ಹಿಂಗ್ ಬ್ಲೋ ಮಾಡ್ತು. ಆನೆ ದಪ್ಪಗ ಆಗ್ಬಿಡುತ್ತಪ್ಪ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಆಡಿಲ್ವಾ ಗಂಧದ ಗುಡಿ ಆಡು, ನಾ ಮಾಡುವ ನುಣಿಯೇ ಅನ್ನೆನೆ ನುಣಿ, ಆತರ ಆಡ್ಬಂದಪ್ಪ. ನಾನ್ ಮಾಡ್ತೀನಿ ಕಣೋ, ಆನೆ ಕೊಟ್ಟಿದ್ದೀನಿ. ಹಿಂಗ ಹೇಳ್ಬೇಡ ಆನೆಗಿನೇ ಎಲ್ಲಿ ಅಂತ ಬಿಟ್ಟೆ ಮನೆ. ನನಗೂ ಆನೆಗೂ ಹೊಟ್ಟೆ ಹಚ್ಚಿತಿದ್ದೆಮ್ಮ. ಅಮ್ಮ, ರಜನಿ, ಏನೋ ಚೆನ್ನಾಗಿದ್ಯಾ? ಇದೇನೋ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಅಂತ ಹೇಳಲೇ ಇಲ್ಲ. 1 ವೀಕ್ ಹಾಲಿಡೇ ಇತ್ತು, ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಬರೋ ವಿಷಯ ಹೇಳಿಲ್ಲ. ಹೌದಾ? ಹೌದು. ಇವನ್ ಬರ್ತಾನೆ ಅಂತ ಮೊದ್ಲೇ ಗೊತ್ತಾಗ್ಬಿಟ್ಟಿದ್ರೆ
ಮೈಸೂರು ಮಹಾರಾಜರು ಕುತ್ಕೊಂಡು ಹೋಗ್ತಾರಲ್ಲ ಅಂಬಾರಿ ಆನೆನ ಕರ್ಸಿ ಇವ್ನ ಅದ್ರ ಮೇಲೆ ಕುಣ್ಸಿ ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟಿರೋರು. ಕಾಂತ ಸ್ವಲ್ಪ ಸುಮ್ನೆ ಇರ್ತೀಯಾ? ಆಹಾ, ಇವನು ಪಾಪ ಈಗ ತಾನೇ ಬರ್ತಾ ಇದ್ದಾನೆ, ಆಗ್ಲೇ ಆಡ್ಕೊಳಕ್ ಶುರು ಮಾಡ್ಬಿಟ್ಟಿಯಾ? ಆಗ್ಬಹುದು. ನೋಡ್ತಾ ಇರು, ಇವನ್ಗೆ ಒಳ್ಳೆ ಕೆಲ್ಸ ಸಿಕ್ಕದ್ಮೇಲೆ ಜನ ಇವನಿಗೆ ಹಾರ ಹಾಕಿ ಹೊಗಳ್ತಾರೆ. ನೀನ್ ಬಾರಪ್ಪ ಒಳಗೆ. ಹಾಸ್ಟೆಲ್ ಊಟ ಎಲ್ಲ ಅಡ್ಜಸ್ಟ್ ಆಯ್ತಾ? ಕರ್ಕೊಂಡೋಗಿ ಹೇಗ್ ಚಿಕ್ಕ ಪಾಪು ಅಲ್ವಾ ಅದು. ಚೆನ್ನಾಗಿ ಸ್ನಾನ ಮಾಡಿಸಿ ಸಾಮ್ರಾಣಿ ಹೊಗೆ ಹಾಕಿ ಹೊಟ್ಟೆ ತುಂಬಾ ಊಟ ಮಾಡಿಸಿ ಉಡ್ವಟ್ಸ್ನ ಕುಡಿಸಿ ಮಲಗಿಸ್ಬಿಡಿ. ಆಡಿಸಿದಾತ ಬೇಸರ ಮೂಡಿ. ಹೊಟ್ಟೆ ತುಂಬಾ ತಿನ್ನಪ್ಪ. ಅಮ್ಮ ಹೊಟ್ಟೆ ತುಂಬ ಇತ್ತು. ಮನಾಗ ಮಾಡಿದ ಅಣಗೆ ಅಲ್ವಾ ಅಂತ. ಮನೆ ಊಟ ಹೊಟ್ಟೆ ತುಂಬಾ ತಿನ್ನು. ಆ ಹಾಸ್ಟೆಲ್ ಊಟ ತಿಂದು ತಿಂದು ಹೇಗ್ ಸೊರ್ಗೋಗಿದ್ಯಾ ನೋಡು. ಯಾಕೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ನೀನು? ಯಾರೋ ಚಿಕ್ಕಣ್ಣವ್ರು ಮೋಸ ಮಾಡಿದ್ರು ಅಂತ್ಯ. ದುಡ್ಡಿಲಿಂದ ತಂತಿಯಮ್ಮ. ಅದೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಫ್ರೆಂಡ್ ಒಬ್ರ ಹತ್ರ ಸಾಲ ಇಸ್ಕೊಂಡಿದ್ದೀನಿ. ನೀನ್ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಆಯ್ತು ಮೇಡಮ್ಮ, ನೋಡ್ಕೊಂಡು ನೀನು ನನ್ನ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಸಾಲ ಎಲ್ಲ ನೀಡ್ತೀನಿ. ಅಯ್ಯಪ್ಪ, ಆಯ್ತು, ಮೊದ್ಲು ಊಟ ಮಾಡಪ್ಪ. ಒಳ್ಳೆ ಜೋಗಿ ಪಿಕ್ಚರ್ ನೋಡ್ದಂಗ ಆಗೋಯ್ತಲ್ಲಪ್ಪ. ಅವನ್ ಚೆನ್ನಾಗಿ ನೋಡ್ಕೊಳಪ್ಪ ಮಾದೇಶ. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ರಜನಿ, ಕಡೆ ತನಕ ಮರೆಯಲ್ಲ ರಜನಿ. ಯಾವಾಗಲೂ ತಮಾಷೆ ನೀನ್ ಬೇಜಾರು ಮಾಡ್ಕೊಬೇಡಮ್ಮ. ಆಯ್ತಪ್ಪ. ಸಾಲ ವಸೂಲಿ ಮಾಡೋ ಲಿಸ್ಟು. ಶಂಕರಣ್ಣ 5 ಲಕ್ಷ, ಟೈರ್ ವೆಂಕಟೇಶ 12 ಲಕ್ಷ, ರಾಮಕ್ಕ 10 ಲಕ್ಷ. ಅಂದ್ರೆ ಈ ಅಕ್ಕಂದೇ ಪ್ರಾಬ್ಲಮ್ಮು. ರಜನಿ ಹೂವದ್ದೇನು ಚೆನ್ನಾಗಿದ್ಯಾ? ಅಯ್ಯೋ, ಇದು ತುಂಬಾ ಚೆನ್ನಾಗಿದೆಪ್ಪ. ಇದು ತಗೊಂಡೋಗಿ ಯಾವ್ದಾರ ಮದುವೆಯಲ್ಲಿ ನಿದ್ದಪ್ಪನೆ ನೋಡು. ನಿಂಗೆ ಕಾಡ್ಕೊಡ್ತಾರೆ ಪ್ರಮಾಣಿಕ ಕೋರೇಶನ್ಗೆ. ನನಗೆ ರೇದಿಸ್ತೀಯ ನೀನು? ಅಪ್ಪ, ನಿಂಗೆ ರೇಖಕ್ಕೆ ಆಗತ್ತಾ? ನಾಯಿಗೆ ಬೊಗಳದ ಹೇಳ್ಕೊಡೋದು ನಿಂಗೆ ರೇಖನು ಎರಡೂ ಒಂದೇ ಕಣೋ. ಏನಮ್ಮ ಬ್ಯಾಗಲ್ಲಿ ಏನ್ ತರಕ್ ಹೋಗಿದೆ? ರಜನಿ ಹಾಸ್ಟೆಲ್ಗೆ ಹೋಗ್ತಾನಲ್ವಾ, ಅವನ ಆರೋಗ್ಯ ಬೇರೆ ಸರಿ ಇಲ್ಲ. ಅದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ತರೋಣ ಅಂತ ಹೋಗಿದ್ದೆ. ರಜನಿ ಹೋಗಮ್ಮ, ಫಸ್ಟ್ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಎಲ್ಲವೂ ತಡಿಯಕ್ಕಾಗ್ತಿಲ್ಲಪ್ಪ. ನೋಡ, ಹಲ್ಲೋವು ಅಂತೀಯ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಅದನ್ನ ಸರಿ ಮಾಡಿಸ್ಕೊ. ನೀನು ಚೆನ್ನಾಗಿದ್ರೇನೆ ರಜನಿ ಚೆನ್ನಾಗಿರೋದು, ಅವನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಗೊತ್ತಾಯ್ತಾ? 24 ಗಂಟೆ ರಜನಿ. ಇವನು ಯಾಕೆ ಹಿಂಗ ಆಡ್ತಾನೆ ಅಪ್ಪ? ಏಯ್, ನೀನೇನಕ್ಕೆ ಇಲ್ಲಿ? ಒಂದ್ಸರಿ ಬೇಡ ಅಂದಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೈಗೆ ಸಿಕ್ಕೊಡ್ದು. ಅದು ನಮ್ಮೇರೆಗೆ ಬಂದ್ಬಿಟ್ಟಿದ್ದಾಳೆ. ಒಂದ್ಸರಿ ನೀನ್ ಸವಾಸ ಬೇಡ ಅಂದ್ಮೇಲೆ ಮುಗ್ದೋಯ್ತು. ನಾನೇ ನಿನ್ನ ನೋಡಕ್ ಬರ್ಲಿಲ್ಲ, ರಜನಿ ನೋಡಕ್ ಬಂದೆ. ಓಹೋ, ರಜನಿ ಕೋ ಎಜುಕೇಶನ್, ಕ್ಲಾಸ್ಮೇಟ್ಸ್, ಕಂಬೈನ್ ಸ್ಟಡೀಸ್ ಅಲ್ಲ? ಮಾಡ್ತೀನಿ. ನೋಡಮ್ಮ, ಒಳ್ಳೆ ತರಕಾರಿ ಕೊಡು, ಕರೆಕ್ಟಾಗಿ ನಾವು ಮೋಸ ಮಾಡಬೇಡ. ನಮಗೂ ಸಂತೋಷ ಅಲ್ವಾ? ಏನು 4ಕ್ಕೆ 8 ರೂಪಾಯಿ. ರಜನಿ, ಅಯ್ಯೋ ನೀವೇ ಇಲ್ಲಿ ಮಾಡಕ್ ಹೋದ್ರಿ. ಅಕಸ್ಮಾತ್ ನೀವು ಇಲ್ಲಿ ಬಂದಿರೋದು ನಮ್ ಆತ್ಮೀಯ ಗೊತ್ತಾದ್ರೆ ತಪ್ಪು ನಿಲ್ಕೊಂಡ್ಬಿಡ್ತಾನೆ. ಗೊತ್ತಾ? ಅವ್ನು ಯಾವ್ದಂತಾನೆ ಸರಿ ತಿಳ್ಕೊಂಡಿದ್ದಾನೆ. ರಿಲೇಶನ್ಶಿಪ್ ಅಂದ್ರೆ ಏನು ಅಂತಾನೆ ಅವನು ಗೊತ್ತಿಲ್ಲ. ಎಲ್ಲಾನು ವಸ್ತು ತರ ಟ್ರೀಟ್ ಮಾಡ್ತಾನೆ. ನಿಮಗೆ ಒಂದ್ ವಿಷಯ ಗೊತ್ತಾ? ಗೊತ್ತಿಲ್ವಲ್ಲ. ಕಾಂತ ಕಾಲೇಜ್ ಬಿಟ್ಟು ನಮ್ಮ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ನಮ್ಮ ಅಣ್ಣ ಒಬ್ಬ ಕ್ರಿಮಿನಲ್. ಏನು? ನಿಮ್ಮನ್ನಲ್ಲ? ಹೌದು. ಅಯ್ಯೋ, ಕಾಂತನ್ನ ಅವನು ಎಲ್ಲಾ ತರದ ಇಲ್ಲೀಗಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ಕೊಂಡು ಅವನನ್ನು ಕ್ರಿಮಿನಲ್ ಮಾಡ್ಬಿಟ್ಟಿದ್ದಾನೆ. ಅವನು ಇನ್ನೂ ಹಾಳಾಗೋದಕ್ಕಿಂತ ಮುಂಚೆ ಪ್ಲೀಸ್ ಏನಾದ್ರೂ ಮಾಡಿ, ಹೆಂಗಾದ್ರೂ ಸರಿ ಅವನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಡಿ. ಐ ಸ್ಟಿಲ್ ಲವ್ ಹಿಮ್. ಅಂತ ಇವತ್ತೇನಾದ್ರು ಸೆಟಲ್ಮೆಂಟ್ ಆಗ್ಬೇಕಂತೆ ಬಾಸ್ ಹೇಳ್ಬಿಟ್ಟವ್ರೆ. ಆಯ್ತಾ? ಇಲ್ಲ ನಿಸೆನ್ಸ್. ನೋಡಪ್ಪ, ಇದಾ? ಹೌದು. ಲೇ ಮಿಂಟ್ಲು ಕಣ ಅವಳು. ಬಾಸ್ ಹೇಳೋದಿದೆ ಅಪ್ಪ, ನನಗ್ ಗೊತ್ತಿಲ್ಲ. ನನ್ ರಾಜ ಕೊಟ್ಟು ಬರ್ತೀನಿ ಇರು. ಶಿವಮ್ಮ, ಈ ಜಾಗ ಖಾಲಿ ಮಾಡ್ರೆ ಇಲ್ಲಿ ನಮ್ ಬಾಸ್ ಕಾಂಪ್ಲೆಕ್ಸ್ ಕಟ್ತಾರೆ, ಇಲ್ಲ ಅಂದ್ರೆ ನಿನ್ ಗೋರಿ ಕಟ್ತಾರೆ. ಏನ್ ಹೇಳು? ಬೇವರ್ಸಿ ನನ್ನ ಮಗ.
ಇನ್ನೇನಾದ್ರೂ ಬೇಕಾ? ಬೈಟ್ ಕಾಫಿ ಕೊಡಿ. ಏಯ್, ನೀನ್ ಹೆಂಗ್ಸು ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ. ಈ ಜಾಗ ಖಾಲಿ ಮಾಡ್ತೀಯೋ ಇಲ್ವೋ ಅಷ್ಟೇಳು. ಏಯ್ ಮುಚ್ಚ ಬಾಯಿ. ನಿಮ್ಮ ಅಮ್ಮ ನೋಡಿದ್ರೆ ಬೀದಿಲಿ ಗಲಾಟೆ ಮಾಡೋಗ್ತಾಳೆ. ಇವನ್ ಬಂದವನೆ ಜಾಗ ಖಾಲಿ ಮಾಡು ಅನ್ನಕ್ಕೆ. ಬೇವರ್ಸಿ ನನ್ ಮಗ, ಬೇವರ್ಸಿ ನನ್ ಮಗ. ಏಯ್, ನನ್ನ ಮೇಲೆ ಆಚೆ. ದುಡ್ಡು ಕೊಟ್ಟೋಗ್ರ, ದುಡ್ಡು ಕೊಟ್ಟೋಗ್ರ. ಏತ್ತು ನಿನ್ ಮನೆ ಕಾಯೋಗ ಬೇವರ್ಸಿ ನನ್ ಮಗನ ತಿನ್ನೋನಿಕ್ಕೆ ಮಣ್ಣಾಕ್ಬಿಟ್ಟಿಯಲ್ಲೋ, ದುಡ್ಡು ಕೊಡೋರ್ನ ಕಳ್ಸ್ಬಿಟ್ಟಿಯಲ್ಲೋ. ಏನ್ ರೌಡಿಸಮ್ ಮಾಡ್ತೀಯಾ? ರೌಡಿಸಮ್ ಬಂದೆ ತಡೀರಿ. ತಿರ್ಗಾಕ್ಬಿಡ್ತೀನಿ ನನ್ ಮಗನೇ. ಮಚ್ಚತ್ತಿದ್ರೆ ಗೊತ್ತಾನೆ ರೌಡಿಸಮ್ ಕೊಚ್ಚಾಕ್ಬಿಡ್ತೀನಿ. ಹೋಗು ಹೋಗ ಲೋಪರ್ ನನ್ ಮಗನೇ. ದೆವ್ವ ದೆವ್ವ ತರ ಬಂದಿದ್ದು ಅಲ್ದೆ ದುಡ್ಡು ಕೊಡೋರೆಲ್ಲ ಓಡಿಸ್ಬಿಟ್ರಲ್ರೋ ಬೇವಸ್ತಿ ನನ್ ಮಗ. ನೋಡ್ಬಿಡಂಗೆ ಕೊಚ್ಚಾಕ್ಬಿಡ್ತೀನಿ. ಏನ ಮಗ ಇರ ಮಗ ಯಾವಾಗ್ಲೂ ಅವಳು ಕಲಿಯಮ್ಮ ಊಟಕ್ಕೆ. ಅಯ್ಯೋ ನನ್ ಕಂದ ಹೊಸವಾಗ್ತಾ ಇದೀಯಾ? ಬಾ ಮಗ ನೀ ಬಾ. ಅಂತ ಎಮ್ಮಿಗೆ ನೋವು. ನಾನ್ ನಿನಗೆ ನನಗೆ ಕೆಮ್ಮಿದೆ, ಕೆಮ್ಮೌಷಧಿ ತರಲೇಬೇಕು ಅಂತ ನಿನ್ಗೆ ಆರ್ಡರ್ ಮಾಡಿದ್ನ? ಇಲ್ಲ ತಾನೆ? ಹಂಗೆಲ್ಲ ಮಾತಾಡ್ಬೇಡಪ್ಪ. ಎಮ್ಮು ಜಾಸ್ತಿ ಆಗಂತೆ ಉಣಿ. ನಂಗು ಒಂದ್ಸರಿ ಹೇಳ್ತೀನಿ ಅಷ್ಟೇ, ಆಮೇಲೆ ಗೊತ್ತಲ್ಲ. ನೀ ಏನಪ್ಪ ನುಡ್ಕೊಟ್ಟಿಲ್ವಾ ದಡ್ಡಂತನ ಆಡ್ತೀಯ? ತುಂಬಾ ಹೆಂಗ ಬಿಡ್ತೀಯ ಕಣೋ ಅಂತ. ಯಾಕೆ ಕಾಲೇಜ್ ಹೋಗೋದು ನಿಲ್ಸ್ಬಿಟ್ಟಂತೆ? ಅದಕ್ಕೇನೋ ಈಗ ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಲ್ವಾ? ಲೈ, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋದಾಗ್ಲಿ ಬಿಡೋದಾಗ್ಲಿ ನಿನ್ಗೇನ ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ಚಿರತೆಗೆ ಮರ ಹತ್ತದ್ ಕಲ್ಸ್ಬೇಕಾಗಿಲ್ಲ, ಆದಷ್ಟು ಕದೆ ಹತ್ಕೊಳತ್ತೆ. ನೋಡು, ನೀನು ಹೋಗ್ತಾ ಇರೋ ರೂಟ್ ಸರಿ ಇಲ್ಲ. ಹೌದು ಕಣ, ಇಡೀ ಬೆಂಗಳೂರಲ್ಲಿ ಫ್ಲೈಓವರ್ ಕಟ್ತಾವ್ರೆ, ಮೆಟ್ರೋ ಆಗ್ತಾ ಇದೆ, ಅದಕ್ಕೆ ರೂಟ್ ಚೆನ್ನಾಗಿಲ್ಲ. ಏನು ಮಾಡೋಣ ಇವಾಗ ಅದಕ್ಕೆ? ನೀನು ಅವ್ನ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಂತೆ. ಅವನಿಗೆ ಒಳ್ಳೆ ರೆಪ್ಯುಟೇಷನ್ ಇಲ್ಲ ಗೊತ್ತಾ? ಮಿನಿಸ್ಟರ್ ಸಿಎಂಗಳಿಗೆ ಇವತ್ತು ಒಳ್ಳೆ ರೆಪ್ಯುಟೇಷನ್ ಇಲ್ಲ. ಏನ್ ಮಾಡೋಣ ಅದಕ್ಕೆ? ಲವ್, ನೀನ್ ಯಾಕೆ ನನ್ನ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯಾ? ಅಯ್ಯೋ ರಾಮ, ಇವನ ಮಾತಾಡ್ಬೇಡ. ಅಮ್ಮ ಕೇಳ್ಕೊಂಡ್ರೆ ಬೇಜಾರು ಮಾಡ್ಕೊಂತಾನೆ. ಒಳಗಡೆ ರೂಮಲ್ಲಿ ಹೋಗಿ ಮಾತಾಡೋಣ ನಮ್ಮ ಅಪ್ಪ. ಲವ್, ಕೇಳಿಸ್ಕೊಂಡಿ ಬಿಡ. ನನ್ಗೂ ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದೀನಿ. ನೀನು 3 ಹೊತ್ತು ಅಮ್ಮ 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 ಅಂತ್ಯಾ, ಅಮ್ಮನು 3 ಹೊತ್ತು ರಜನಿ 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 ಅಂತ ಇರ್ತಾರೆ. ಇಷ್ಟೇ ನಡೆಯೋದು ಮನೆಯಲ್ಲಿ, ಇನ್ನೇನ್ ನಡೀತಿಲ್ಲ ಹೊಸಾದು. ನಾವೆಲ್ಲ ಕೇಳಿಲ್ಲ ನಿಮ್ಗೆ. ಮೇಡಪ್ಪ, ನೀನ್ ಮಾಡ್ತಾನೋ ಇವತ್ತಿನಿಂದ ನಾಳೆ ನಿಂತ ಅಮ್ಮಂಗೆ ತುಂಬಾ ತೊಂದರೆ ಆಗ್ಬಂದು ಗೊತ್ತಾ? ಅಮ್ಮನಿಗೆ ತೊಂದರೆ ಆಗ್ತಾ ಇರೋದು ನಿನ್ನಿಂದ. ನೀನು ಹುಟ್ಟಿದಾಗಿಂದ ನಿನ್ ಸರ್ಜರಿ, ನಿನ್ ಮೆಡಿಸನ್ನು, ನಿನ್ ಎಜುಕೇಶನ್ ಅಂತ ಸಾಲ ಸೂಲ ಮಾಡಿ ಬಡ್ಡಿಗೆ ತಂದು ಇವತ್ತಿಗೂ ನೀನ್ ಸೇವೆ ಮಾಡ್ತಾನೆ ಇದ್ದಾಳೆ. ಲವ್, ನೀನು ಬರೀ ಅಮ್ಮನ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡ್ರೆ ಸಾಲಲ್ಲ ಮರಿ. ಅಮ್ಮನ್ಗೇನಾದ್ರೂ ನೀನ್ ಸೇವೆ ಮಾಡು. ಹೋಗು, ಬೆಳಿಗ್ಗೆಯಿಂದ ಒಂದೇ ಸಮ ಹಲ್ಲು ನೋವು ಅಂತ ಅಳ್ತಾ ಕೂತಿದ್ದಾಳೆ. ಒಳ್ಳೆ ಡೆಂಟಿಸ್ಟ್ ಹತ್ರ ತೋರಿಸಿ ಫಸ್ಟ್ ಅವಳಿಗೆ ಏನ್ ಮೆಡಿಸನ್ ಕೊಡಿಸ್ಬೇಕು ಕೊಡ್ಸು, ತಗೋ. ಇಷ್ಟೊಂದು ದುಡ್ಡು ನೇತ್ರ ಎಲ್ಲಿಂದ ಬಂತಪ್ಪ? ತೆಗಿಯೋ ಕೈ, ಸುಮ್ಮನೆ ನನ್ನ ರೈಸ್ ಮಾಡಿಸ್ಬೇಡ. ಅಲ್ಲಪ್ಪ, ನೀನ್ ಏನ್ ಮಾಡಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಾ ಇದೀಯಾ ಅಂತ ಅದನ್ನ ಕೇಳಕ್ ನೀನ್ ಅವನ? ಲವ್, ದೊಡ್ಡವ್ರ ಮಾತು ಹೇಳೋ. ನಿಂಗ್ ಮುಟ್ನಿದ್ಯಾ? ಸ್ವಲ್ಪ ಅರ್ಥ ಮಾಡ್ಕೋ. ನಾನು ತಾನೆ. ಏನ್ರೋ? ಯಾಕ್ರೋ? ಯಾಕೆ ನಿಲ್ಸ್ಬಿಟ್ರಿ? ಫೈಟ್ ಮಾಡ್ರಿ. ಅಕ್ಕ ಪಕ್ಕ ಮನೆಯವರೆಲ್ಲ ನಿಂತ್ಕೊಂಡು ತಮಾಷೆ ನೋಡ್ಲಿ. ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಕ್ಕೂ ಸಾರ್ಥಕ ಆಯ್ತು ಕಣ್ರು. ಗಂಡ ಇಲ್ದೆ, ಯಾರ ಸಪೋರ್ಟು ಇಲ್ದೆ ನಿಮ್ಮನ್ನ ಈ ಲೆವೆಲ್ವರೆಗೂ ತಂದಿರೋದಕ್ಕೆ ನೀವ್ ಒಳ್ಳೆ ಬೆಲೆ ಕೊಟ್ರಿ ಕಣ್ರು. ಆಡ್ರು ಹೊಡೆದಾಡಿ. ಏ ಕಾಂತ, ನಿನಗೆ ಇದೇ ಕೆಲ್ಸನಾ? ಇದೇ ಕೆಲ್ಸನಾ? ಯಾಕಮ್ಮ ಈ ತರ ವಿಷಯದಲ್ಲಿ ನಿನ್ ಕಣ್ಣು ಕಾಣಿಸೋದು ನಾನು ಒಬ್ನೇ ಅಲ್ಲ? 3 ಹೊತ್ತು ಹೊಡೆದಾಡೋದು ಬಡ್ದಾಡೋದು ಬಿಟ್ರೆ ಬೇರೆ ಏನೋ ಗೊತ್ತು ನಿನಗೆ? ನಿನ್ನಿಂದ ನಾನು ಎಲ್ಲರ ಹತ್ರ ತಲೆ ತಗ್ಗಿಸ್ಬೇಕು. ಇನ್ನು ನಿನ್ನಿಂದ ನಾ ಎಷ್ಟು ಕಷ್ಟ ಪಡ್ಬೇಕು. ಈ ಮಾತು ವಾಪಸ್ ತಗೋ. ನೀನ್ ನನಗೋಸ್ಕರ ಯಾವತ್ತೂ ಕಷ್ಟಪಟ್ಟಿದ್ದು ನನಗೆ ಗೊತ್ತೇ ಇಲ್ಲ. ನಿಮಗೋಸ್ಕರ ಅಲ್ದೆ ನಾನ್ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ? ನೀನು ನನಗೋಸ್ಕರ ಕಷ್ಟಪಡು ಅಂತ ನಿಂಗೆ ಯಾವತ್ತೂ ಹೇಳಲೇ ಇಲ್ಲ. ನಾನು ಹುಟ್ಟಾಗಿನ ನೋಡ್ತಾನೆ ಇದ್ದೀನಿ. ಬರೀ ಇವನೊಬ್ಬನ ಸೇವೆ ಮಾತ್ರ ಮಾಡ್ತಾ ಇದೀಯ ನೀನು. ನಿಮ್ಮ ಖುಷಿಗೆ ನನ್ನ ಹುಟ್ಟಿಸ್ಕೊಂಡು ಯಾಕೆ ನನ್ನ ಜೀವ ಇಂತಾ ಇದ್ರೆ ಹೆಂಗೆ? ಏನಂದೆ? ನನ್ನ ಹೊಡಿತೀಯಲ್ಲ? ನನ್ನ ಹೊಡಿತೀಯ? ಇವನು ನನ್ನ ಹತ್ರ ಈ ಲೆವೆಲ್ಗೆ ಮಾತಾಡೋ ಅಷ್ಟು ಬೆಳೆದಿದ್ದಾನೆ ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ, ಗೊತ್ತಿರ್ಲಿಲ್ಲ.
ನೋ ಅಂತ ಹೇಳಿ ಬಾಸ್. ನೀನ್ ಗಂಡ್ಸ? ನೀನ್ ಗಂಡ್ಸ? ಈ ಕತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು. ಗೊತ್ತಾಯ್ತಾ? ನಮ್ಮ ಬಂಗಾರ ಚೇತು ಬಂಗಾರ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರಮ್ಮ? ಸ್ಕೂಲಲ್ಲಿ ಹೇಳ್ಕೊತಿದ್ನ ಏನು ಹೇಳ್ಬೇಡ ಅಂದ್ಲು ಮಿತ್ತು. ಕಳ್ಳನ್ ಮಗನೇ. ಸರಿ, ಸ್ಕೂಲಲ್ಲಿ ಯಾರು ನಿಂಗ್ ಬೆಸ್ಟ್ ಫ್ರೆಂಡು? ಅಯ್ಯೋ, ಸ್ಕೂಲಲ್ಲಿ ಯಾರಿಗೂ ಬುದ್ಧಿ ಇಲ್ಲಮ್ಮ. ನನಗೆ ಬೆಸ್ಟ್ ಫ್ರೆಂಡು ನಮ್ಮ ರಜನಿನೇ. ಆ ಸೀಲ್ ತುಟಿಯೋನಾ? ಅಮ್ಮ ಹಂಗೆಲ್ಲ ಹೇಳ್ಬಾರ್ದು. ಸರಿ ಸರಿ, ಅವನ್ ತಮ್ಮ ಇದಾನಲ್ಲ ಕಾಂತ, ಬೇವರ್ಸಿ ನನ್ ಮಗ. ಅವ್ನ್ ತೊಟ್ಟಿ ಅವನು, ಅವನ್ ಜೊತೆ ಸೇರ್ಬೇಡ. ಹೌದಮ್ಮ, ನೀನ್ ಹೇಳ್ದಂಗೆ ಅವನು ತೊತ್ತಿ. ರಜನಿ ತುಂಬಾ ಒಳ್ಳೆಯವನು. ಕೊಡು, ಫಸ್ಟ್ ಕೊಡು, ಕೊಡು ಪೇಪರ್ ಕೊಡು. ನಿಮ್ನೆಲ್ಲ ಸುಮ್ನೆ ದಂಡಕ್ಕೆ ಇಟ್ಕೊಂಡಿದೀನಿ. ಸುಮ್ನೆ ತಿಂದ್ ಎಷ್ಟು ತಪ್ಪಾಗಿದ್ದೀರಾ ನೋಡಿ. ಎಲ್ಲ ಬರೀ ವೇಸ್ಟ್. ಬಾಸ್ ಸರಕ್, ನಾನ್ ಹೋಗಿರೋ ಡೀಲು ಸಕ್ಸಸ್. ನಾಳೆನೆ ಖಾಲಿ ಮಾಡ್ತಾಳಂತವಳು. ವೆರಿ ಗುಡ್ ಕಾಂತ. ನನಗ್ ಗೊತ್ತಿತ್ತು ಕಾಂತ, ನೀವು ಹೋದ್ರೆ ಈ ಕೆಲ್ಸ ಮಾಡ್ತೀಯ ಅಂತ. ಬಾ ಕೂತ್ಕೋ, ಬಾ ಎಣ್ಣೆ ಹಾಕು, ಬಾ ಕೂತ್ಕೋ ಬಾ. ಬೇಡ ಬಾ ಕೂತ್ಕೋ, ಬಾ ಎಣ್ಣೆ ಹೊಡಿಯೋಣ. ಬೇಡ, ನನ್ ಮೂಡಲ್ಲಿಲ್ಲ. ಎಣ್ಣೆ ಹಾಕಿದ್ರೆ ಮೂಡ್ ಬರುತ್ತೆ, ಬಾ. ಬಾಸ್ ನಾನೊಂದ್ 90 ಹಾಕ್ಲಾ? ಹಾಕ್ಲಾ? ಹಾಕು. ಥ್ಯಾಂಕ್ ಯು ಬಾಸ್. ಬಾಸ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನು ಹೇಳು? ಇನ್ಮೇಲೆ ನನ್ನ ಲೈಫಲ್ಲಿ ಯಾವತ್ತೂ ನಾನು ಈ ಥರ ಕೆಲಸ ಮಾಡಲ್ಲ. ನಿಮಗೂ ಮಾಡಕ್ ಬಿಡೋದಿಲ್ಲ. ನಿಮ್ಮ ದುಡ್ಡನ್ನ ಆದಷ್ಟು ಬೇಗ ತಂದು ವಾಪಸ್ ಕೊಟ್ಬಿಡ್ತೀನಿ. ಏಯ್ ನಿಂತ್ಕೋ. ನೀನ್ ಬಂದಿರೋದು ಹುಲಿ ಹತ್ರ, ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಉರಿಯೋ ಸೂರ್ಯನ, ಓಡೋ ಆನೆನ ಯಾವನ್ ಕೈಯಲ್ಲೂ ತಡಿಯಕ್ಕಾಗಲ್ಲ. ನೀನು ಕೂತಿರೋದು ಒಂಟಿ ಸಲಗದ ಮುಂದೆ. ಈ ಆನೆ ಕಾಡಲ್ಲಿ ಹೋಗಿದ್ದೇ ದಾರಿ. ಹೋದ್ರೆ ನನ್ನ ಮಕ್ಕಳ ಕುಡ್ದಿರೋ ಆಲ್ಕೋಹಾಲ್ ಅಲ್ಲ, ನಿಮ್ಮ ಅಮ್ಮನ ಹತ್ರ ಕುಡಿದಿರೋ ಹಾಲೆಲ್ಲ ಕಕ್ಬಿಡ್ಬೇಕು. ಹುಷಾರ್, ಹೇಳವ್ರಿಗೆ. ಇದೇನ್ ಬಾಸ್ ಇದು? ಹಿಂಗ ಹೇಳ್ಬಿಟ್ಟು ಹೋಗ್ಬಿಟ್ಟ. ರೀಸನ್ ಹೇಳಲಿಲ್ಲ, ನಿಮ್ ಮಾತು ಕೇಳಲಿಲ್ಲ. ಸುಮ್ಮನೆ ಬಾಸ್, ಬಿಡ್ಬಾರ್ದಾಗಿತ್ತು.
ಅದು ಅವನ್ ಕ್ಯಾರೆಕ್ಟ್ರು. ಇದ್ಯಾಕೆ ಹಿಂಗ್ ಹೊಡಿತಾ ಇದ್ದಾರ ನಂಗೆ? ಇದು ನನ್ ಕ್ಯಾರೆಕ್ಟ್ರು. ಓ ಹಂಗ. ಹೋಗೋಕ್ ಬಿಟ್ಬಿಟ್ಟು ಆಮೇಲೆ ಹೊಡೆಯೋದು. ನಿಮ್ಮಪ್ಪ ಇದ್ದಿದ್ರೆ ಅವನ ಕಂಟ್ರೋಲಲ್ಲಿ ಇರ್ತಿದ್ದ ಅನ್ಸುತ್ತೆ. ಗಂಡ ಇಲ್ದೆ 2 ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ಅವನಿಗೆ ಗೊತ್ತಿಲ್ಲ. ನಿನ್ನ ನಮ್ಮ ಮಗನ್ ತರ ಸಾಕ್ತೆ, ಆದ್ರೆ ಅವನ್ನ ನನ್ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮನೆ ಗಂಡ್ಸು ಅನ್ಕೊಂಡೆ. ಯಾಕೆಂದ್ರೆ ಅವನು ಸ್ಟ್ರಾಂಗ್ ಇದ್ದಾನೆ, ನೀನ್ ತುಂಬಾ ಸಾಫ್ಟ್. ಅದಕ್ಕೆ ನಾನು ನಿನ್ ಬಗ್ಗೆ ಜಾಸ್ತಿ ಕೇರ್ ತಗೊಳ್ತಿದ್ದೆ. ಅದನ್ನೇ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಅದು ಯಾವಾಗ ಅರ್ಥ ಆಗುತ್ತೋ ಇದೆಲ್ಲ ಅವನಿಗೆ ಆ ದೇವರಿಗೆ ಗೊತ್ತು. ದೇವ್ರೇ ಬೇಜಾರು ಮಾಡ್ಕೊಂಬೇಡಮ್ಮ, ನಾನು ಅವನಿಗೆ ಅರ್ಥ ಮಾಡ್ತೀನಿ ಅನ್ಕೊಂಬರ್ತೀನಿ. ನೀನು ಅಳ್ಬೇಡಮ್ಮ ಅಮ್ಮ, ಅಳ್ಬೇಡಮ್ಮ. ಹಾಕಲ್ಲ ಆ ಕಡೆ ಅವ್ನು ಯಾರು ಬೇಗ ಸಪ್ಲೈ ಮಾಡ್ರಲ್ಲ. ಕರೆಕ್ಟಾಗಿ ಸಪ್ಲೈ ಮಾಡಲ್ಲ, ಏನಿಲ್ಲ ಬಂದು ಸಾಯ್ತಾರೆ ಇಲ್ಲಿ. ಕಾಂತ, ಏನೋ ಫೀಲಿಂಗಲ್ಲಿ ಇರಂಗಿದ್ಯಾ? ಏನಾಯ್ತು? ಏನೂ ಇಲ್ಲ ಕಣ. ಜಾಸ್ತಿ ಕುಡಿಬೇಡ ಕಣ. ಸರಿ ಬಿಡಪ್ಪ. ಎಲ್ರೂ ನಿನ್ ಬಗ್ಗೆ ಕರುಣೆ ತೋರಿಸ್ತಾರೆ. ಅಯ್ಯೋ ಪಾಪ ಅವನ ಹತ್ರ ಏನೋ ಒಂದಿಲ್ಲ ಅಂತ. ಅದೆಲ್ಲ ಸುಳ್ಳು. ನಿನ್ನ ಹತ್ರ ಎಲ್ಲ ಇದೆ. ಏನ್ ಮಾತಾಡ್ತಾ ಇದೀಯಾ? ನಿನ್ನ ಹತ್ರ ಎಲ್ಲ ಇಲ್ವಾ? ಮೈ ಇದೆ, ಒಳ್ಳೆ ಒಳ್ಳೆ ಫ್ರೆಂಡ್ ಇದಾರೆ. ಅಮ್ಮ ಕೊಡ್ತೋ ಬಟ್ಟೆ ಎಲ್ಲ ಕೊಡ್ತಾ ಇದೀಯಾ? ನೋಡು, ನಿಂಗೆ ಹಾಕೊಂಡಿರೋ ಜಾಕೆಟ್ ನನಗೆ ಕೊಟ್ಟಿದ್ದೆ ಅಲ್ವಾ? ಇನ್ನೇನ್ ಬೇಕು ನಿನಗೆ? ಅಮ್ಮನೇ ನಿನ್ ಜೊತೆ ಇದ್ದಾಳೆ, ಇನ್ನೇನ್ ಬೇಕಪ್ಪ ನಿನಗೆ? ಅಮ್ಮ ನಿನ್ನ ಹತ್ರನೂ ಇದ್ದಾಳಪ್ಪ. ಇದ್ದಾಳೆ. ಅಕಸ್ಮಾತು ಹರಿಯೋ ನದಿಲಿ ನಾವಿಬ್ರು ಸಿಕ್ಕಾಕೊಂಡ್ವಿ ಅನ್ಕೋ, ಅಮ್ಮ ಯಾರನ್ನ ಕಾಪಾಡ್ತಾಳೋ? ನಿನ್ನನ್ನ, ನನ್ನನ್ನೇ ಕಾಪಾಡನಯ್ಯ. ಅಷ್ಟೇ, ಯಾವಾಗ್ಲೂ ಅಮ್ಮ ನಿನ್ ಕಡೆನೆ. ಗೊತ್ತಾಯ್ತಾ? ನೀನು ತಪ್ಪು ನಿಲ್ಕೊಂಡಿದ್ಯಾ ಅಂತ ನಿಲ್ಬಿಟ್ಟು ನೀನ್ ದಣ ತೇರ್ತೀಯ, ಹಂಗೆ ನನ್ನೂ ದಣ ತೇರ್ತೀಯ ಅನ್ನೋ ಕಾನ್ಫಿಡೆನ್ಸ್ ಅಮ್ಮಂಗೆ ಜಾಸ್ತಿ ಇದೆ. ಯಾಕೆ ಹೇಳು? ನಾನು ನಿನ್ನಷ್ಟು ಸ್ಟ್ರಾಂಗ್ ಇಲ್ಲಪ್ಪ. ಅದಕ್ಕೆ ಅಮ್ಮ ನನಗೆ ಜಾಸ್ತಿ ಕೇರ್ ತಗೊಂತಾಳೆ. ತಪ್ಪ. ಅಮ್ಮನ ಹತ್ರ ಎಷ್ಟು ಸೀರೆ ಇದೆ ಅಂತ ಗೊತ್ತಾ ನಿನಗೆ? ಗೊತ್ತಪ್ಪ. 4-5 ಇರಬೇಕು. ಅದು ಈ ಪ್ಲೇಟ್ನಲ್ಲಿ ಡಿಸ್ಕೌಂಟಲ್ಲಿ ತಗೊಂತಾಳೆ ಪಾಪ. ಅದನ್ನು ಡಿಸ್ಕೌಂಟಲ್ಲೇ ಯಾಕೆ ತಗೊಂತಾಳೆ ಅಂತ ಗೊತ್ತಾ ನಿನಗೆ? ಗೊತ್ತಪ್ಪ. ಅದರಲ್ಲಿ ದುಡ್ಡು ಉಳಿಸಿದ್ರೆ ನನ್ನ ಆಪ್ರೇಷನ್ಗೆ, ನನ್ನ ಎಜುಕೇಷನ್ಗೆ ಯೂಸ್ ಆಗುತ್ತೆ ಅಂತ. ನಿನ್ಗೊಂದು ವಿಷಯ ಗೊತ್ತಾ? ನನಗೆ ಆಪ್ರೇಷನ್ ಆಯ್ತಲ್ಲ, ಆಪ್ರೇಷನ್ನು ಅವತ್ತಿಂದ ನನ್ನ ಮುಖ ಕರಡಿಲಿ ನೋಡ್ಕೊಂಡ್ರೆ ಸಾಕು ಒಂಥರ ಫೀಲ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾನು ನಿನ್ ಖುಷಿನ, ಅಮ್ಮನ ಖುಷಿನ ಕಿತ್ಕೊಂಡು ಈ ಸರ್ಜರಿ ಮಾಡ್ಕೊಬೇಕಾಗಿದ್ದ ಅನ್ಸುತ್ತೆ. ಆ ವಿಷಯದಲ್ಲಿ ನಾನು ನಿನ್ನ ಹತ್ರ, ಅಮ್ಮನ ಹತ್ರ, ಇಬ್ಬರ ಹತ್ರನೂ ಸಾರಿ ಕೇಳಬೇಕು ಅನ್ಕೊಂಡಿದ್ದೆ ಅಂತ. ಸಾರಿ ಪಾ, ಐ ವೆರಿ ಸಾರಿ ಕೇಳೋ. ಸಾರಿ ಏನ್ ಕೇಳೋದ್ ಬೇಡ. ಅಮ್ಮನ್ ಚೆನ್ನಾಗಿ ನೋಡ್ಕೋ. ಅಮ್ಮನ್ಗೆ ಯಾವಾಗ್ಲೂ ನೀನು
ಋಣಿಯಾಗಿರು ಅಷ್ಟೇ. ಅಮ್ಮ ನಮ್ಮ ಬಗ್ಗೆ ಏನು ತಗೊಂಡಿಲ್ಲ ಅಂದಿದ್ರೆ ಅಮ್ಮ ನಿಂತ್ಕೊಳಕ್ಕೆ ನನಗೆ ಒಂಥರ ಭಯ ಆಗತ್ತೆ ಅಂತ. ಅಮ್ಮ ನಿಮ್ಮ ಮಾತ್ರ ನೆಗ್ಲೆಕ್ಟ್ ಮಾಡಿ ನನ್ನ ಕೇರ್ ತಗೊಂತವ್ರೆ ಅಂತ ಅನ್ಕೊಂಬೇಡಪ್ಪ. ಪಾಪ ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು. ನಿನ್ನ ಮನೆಯಲ್ಲಿ ಮಗನ್ ತರ ನೋಡ್ತಾ ಇಲ್ಲ ಅವಳು, ಒಂದ್ ಗಂಡಸ್ ತರ ನೋಡ್ತಾ ಇದ್ದಾಳೆ ಅವಳು. ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಪಾಪ ನಾವಿಬ್ರು ಕಿತ್ತಾಡಿ ಅವಳ ಮೊದಲು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀವಿ ಕಣಯ್ಯ. ಯಾಕೋ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ಳೋ ಏನೋ. ನೀನು ಒಬ್ಬನೇ ಅಲ್ಲ ಅಮ್ಮನ ಕೇರ್ ಮಾಡೋದು, ನಾವು ಕೇರ್ ಮಾಡ್ತೀವಿ. ಆದ್ರೆ ನಾವು ಮಾಡೋ ರೀತಿ ಅವ್ರಿಗೆ ಹೊರಟಾಗಿ ಕಾಣುತ್ತಷ್ಟೇ. ನಾವೇನ್ ಮಾಡೋಣ? ಅಲೋ ಕೊಡಿಲಿ ಸಾಕು. ನಿನಗೆ ಇಷ್ಟೊಂದು ಕುಡಿಯೋ ಕೆಪಾಸಿಟಿ ಇಲ್ಲ. ನೀನು ತಾಯಿಗೆ ತಕ್ಕ ಮಗನ್ ಥರ ಆರಾಮಾಗಿರೋ. ಇದನ್ನ ನಾವು ಪೋಟ್ಕೊಂತೀವಿ. ಮಕ್ಕ ಹೋಗೋಣ ಮನೆಗೆ. ನಿಂಗೊಂದು ವಿಷಯ ಹೇಳ. ಏನ? ಒಂದೇ ಒಂದ್ ತನಿ ನನ್ನ ಅಣ್ಣ ಅಂತ ಕನಿಯೋ. ಏನಂದೆ? ಪ್ಲೀಸ್ ಒಂದೇ ಒಂದ್ ತನಿ ಅಣ್ಣ ಅಂತ ಕನಿಯೋ. ನನ್ಗೂ ಬುದ್ಧಿ ಬಂದಾಗಿ ನೋಡ್ತಾ ಇದ್ದೀನಿ. ಅಣ್ಣ ಅಂತ ಕನಿಯೋ. ಬರಲ್ಲ. ಅವಾಗಿಂದ ಅಮ್ಮನ್ ಸೆಂಟಿಮೆಂಟ್ ಆಯ್ತು, ಇವಾಗ ತಮ್ಮನ್ ಸೆಂಟಿಮೆಂಟಾ? ಆ ವಿಷಯ ಬಿಟ್ಟಾಕೋ, ಬೇರೆ ಏನೋ ಇದ್ರೆ ಮಾತಾಡೋ. ಏನ್ ಮಾತಾಡೋಣ? ಏನಾದ್ರೂ ಮಾತಾಡಲು. ನೀನ್ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಇನ್ ಒಂದೇ ಒಂದ್ ವಿಷಯ ಹೇಳ ಅಂತ. ಪ್ರಿಯಾ ವಿಷಯ ತಾನೆ? ಕಣು ಪಾಪ ಕಣು, ಅವಳು ನಿನ್ನ ತುಂಬಾ ಲವ್ ಮಾಡ್ತಾವಳೆ. ನೀನು ಮೋಸ ಮಾಡ್ಬೇಡ ಕಣು. ಲವ್ ಮಾಡ್ತಾರದ್ ನೀನು ಸುಮ್ನೆ ಯಾಕೆ ಡವ್ ಮಾಡ್ತೀಯ? ಮಾಡ್ಕೋಗಲೇ. ಅಯ್ಯೋ ಇಲ್ಲಪ್ಪ, ನೀನು ನನ್ನ ಡೈರಿಯಲ್ಲಿ ಬರೆದಿ ನೋಡಿ. ನಾ ಹಿಂಗ್ ಕವಿತೆ ನೋಡಿ ತಪ್ಪು ತಿಳ್ಕೊಂಡಿದ್ಯಾ? ನಾ ಹಿಂಗ್ ಬರೆಯೋದು ನನ್ನ ಆಬಿಪ್ಪ. ನೀ ನನ್ನ ಅಣ್ಣ ಅಂದೇ ಇದ್ರು ಪರವಾಗಿಲ್ಲ ಕಣೋ. ನಿನ್ ಸಂತೋಷ ನಂಗೆ ತುಂಬಾ ಮುಖ್ಯ. ನಾನು ಪ್ರೀನ ಲವ್ ಮಾಡ್ತಾ ಇರೋದು ಇವನಿಗೂ ಹೇಳಲ್ಲ, ಅವನಿಗೂ ಹೇಳಲ್ಲ. ಇವನಿಬ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಲಿ. ಏನಾಯ್ತು ಅಂತ? ನಾನು ನನ್ನ ಮೇಲೆ ಆಣೆಗಳು ಅವಳನ್ನ ಲವ್ ಮಾಡ್ತಾ ಇಲ್ಲಪ್ಪ. ನಂಗೆ ಚೆನ್ನಾಗಿ ಗೊತ್ತು ನೀನು ಅವಳನ್ನ ನನಗೋಸ್ಕರ ಬಿಟ್ಬಿಟ್ಟೆ ಅಂತ. ನನ್ನನ್ನು ಯಾರೋ ಲವ್ ಮಾಡ್ತಾನೆ ಅಂತ ಹೇಳು. ಪಾಪ ಕಣು, ನೀಯ ತುಂಬಾ ಒಳ್ಳೆಯವಳು ಕಣು. ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಗೊತ್ತಾ? ಅವಳು ಮೋಸ ಮಾಡ್ಬೇಡಪ್ಪ. ನಿಜವಾಗ್ಲೂ ನಾನು ಪ್ರೀತಿ ಮಾಡ್ತಿಲ್ಲ ಕಣು. ನಾನು ನಿನ್ನ ತಮ್ಮ ಕಣು, ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಏನೋ ಪ್ಲೀಸ್ ಕಣೋ, ಫೋನಲ್ಲಿ ಅವಳ ಹತ್ರ ಮಾತಾಡ್ಬಿಡು. ತುಂಬಾ ಖುಷಿ ಮಾಡ್ತಾಳೆ ಗೊತ್ತೇನೋ. ಹಲೋ ಹಲೋ ಪ್ರಿಯಾ, ನಿಂಗೊಂದು ಸರ್ಪ್ರೈಸ್. ಏನದು? ಇನ್ನು ಹಾಯ್ ಪ್ರಿಯಾ. ಕಾಂತ, ಸಾರಿ ಪ್ರಿಯಾ, ನಿನ್ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ. ನೀ ಒಂದಲ್ಲ ಒಂದಿನ ನಂಗೆ ಫೋನ್ ಮಾಡ್ತೀಯ ಅಂತ ಗೊತ್ತಿತ್ತು. ಆಮೇಲೆ ಹೇಳ, ಯಾವಾಗ ಮದುವೆ ಆಗೋಣ? ಎನಿ ಟೈಮ್. ಇವಾಗ ಬೇಡ, ರಾವುಗಾಲ ಬೆಳಿಗ್ಗೆ ಎದ್ಮೇಲೆ ಯೋಚನೆ ಮಾಡೋಣ. ಓಕೆ. ಏನ್ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿದ್ದ? ಇಲ್ಲಪ್ಪ, ನೀನ್ ಬರ್ದಿರೋ ಕವಿತೆ ಡ್ರಾಯಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ. ಏಯ್ ಒಂದ್ ನಿಮಿಷ ಸುಮ್ನೆ ಇರೋ. ಆ ಕವಿತೆ ಬರಿತಾ ಇದ್ದಿದ್ ನಾನಲ್ಲ, ರಜನಿ. ನಾನ್ ಸುಮ್ನೆ ತಂದು ತೋರಿಸ್ತಾ ಇದ್ದೆ. ನೀನ್ ಲೆವೆಲ್ ಬಿಡ್ಬೇಕಾಗಿತ್ತಲ್ಲಮ್ಮ, ಅದಕ್ಕೇನೆ. ಆಮೇಲೆ ನೀನು ನಮ್ಗೆ ಫಸ್ಟ್ ನೈಟ್ ಎಲ್ಲ ಬಿಟ್ಟಾಗ ಕವಿತೆ ಹೇಳು, ಕವಿತೆ ಬರ್ಕೊಡು ಅಂತೆಲ್ಲ ನಾನು ತಲೆ ತಿನ್ಬೇಡ. ರೈಟಿಂಗ್ ಏನಿದ್ರು ರಜನಿದು, ಫೈಟಿಂಗ್ ಏನಿದ್ರು ನಮ್ದು. ಐ ಹೇಟ್ ಯು. ಯು ಸಚ್ ಅ ಲಯರ್. ಏನು ಹುಡುಗಿರಮ್ಮ ಪ್ರಪಂಚದ ಮೇಲೆ. ಸುಳ್ಳು ಹೇಳಿದ್ರೆ ಐ ಲವ್ ಯು ಅಂತೀರಾ, ನಿಜ ಹೇಳಿದ್ರೆ ಐ ಹೇಟ್ ಯು ಅಂತೀರಾ. ಅದ್ ಹೆಂಗನಾಗ್ಲಿ, ನಾನಂತೂ ನಿನ್ನ ತುಂಬಾ ಲವ್ ಮಾಡ್ತೀನಿ ಕಣೆ. ಐ ಲವ್ ಯು ಕಾಂತ. ಲವ್ ಯು ಟು.
ಅವನನ್ನು ಬೆಳೆಯಕ್ ಬಿಡಬಾರ್ದು. ಅಮ್ಮ ರಾತ್ರಿ ನಾನು ಮಾತಾಡಿದ್ ತಪ್ಪಾಯ್ತಮ್ಮ, ಕಾಲೇಜಿಗೆ ಹೋಗಿ ಬರ್ತೀನಿ. ಕಾಲೇಜ್ಗ ಅದೇ ನಮ್ಮ ಅಂಕ ಹೇಳ್ತೀಯಾ? ಅಯ್ಯೋ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳ್ಕೊಂಡ್ ಬರ್ತೀನಿ. ಡಿಗ್ರಿ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ನು ರಜನಿ ಎದ್ಮೇಲೆ ಏನಾರ ಕೇಳಿದ್ರೆ ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ಬಿಡಮ್ಮ ಅವ್ನಿಗೆ. ಬಾಯ್ 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 ಬಾಯ್. ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವನಿಗೆ? ರಾತ್ರಿ ಸ್ಟಾರ್ ಆಗ್ತಾರೆ ಅಂತ ಕೇಳಿದ್ದೆ, ಮನುಷ್ಯ ಬದಲಾಗ್ತಾರೆ ಅಂತ ಕೇಳಿರ್ಲಿಲ್ಲಪ್ಪ. ದೇವ್ರೆ. ಅಮ್ಮ ನೀನ್ ಏನಮ್ಮ ಇಷ್ಟೊತ್ನಲ್ಲೂ ಪ್ಯಾಕಿಂಗ್ ಮಾಡ್ಕೊಂಡು ಬೆಳಿಗ್ಗೆ ಮಾಡಿದ್ರೆ ಆಗಲ್ವಾ? ನಾಳೆ ಅವನು ಅರ್ಲಿ ಮಾರ್ನಿಂಗ್ ಟ್ರೈನ್ಗೆ ಹೋಗ್ತಾ ಇದ್ದೇನೆ ಕಣೋ. ಬೆಳಗ್ಗೆ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ. ಏನಾದ್ರೂ ಮರ್ತೋಗ್ತೀನಿ. ಲೋ ಇದ್ಯಾವ್ದು ಕ್ಯಾಮ್ರಾ? ಇನ್ನು ಅಪ್ಪನಪ್ಪ. ಹೌದಮ್ಮ? ಹೌದು ಕಣೋ. ನಿನ್ನೊಂದು ಫೋಟೋ ತೆಗೆದ್ಬಿಡ್ತೀನಿ. ಒಂದ್ ಸೆಕೆಂಡ್. ರೆಡಿ ಸ್ಮೈಲ್. ನಕ್ಕುವರ್ದು ಏನಿ ಒಂದು ತಗೋಣ ನೋಡಪ್ಪ. ನಾನು ಅಯ್ಯೋ ಯಾಕಮ್ಮ? ಅಲ್ಲಮ್ಮ ಛೇ ನೋಡ, ನಾವಿಬ್ರು ಈ ಖುಷಿಲಿ ಅಮ್ಮನ ಹಲ್ಲೋ ಬಗ್ಗೆನೇ ಮರ್ತೋಗಿದೀವಿ. ಎಲ್ಲಿಟ್ಟಿದ್ಯಾ ಮಾತ್ರ ನಾನು ತರ್ತೀನಿ ಹೇಳು. ಆಗೋಗಿದೆ ಕಣೋ. ಆಗೋಗಿದ್ಯಾ? ಅಯ್ಯೋ ನಾನ್ ತರ್ತೀನಿರಮ್ಮ. ನಾನು ನಿನ್ನಪ್ಪ. ಅಯ್ಯ ನಿನ್ನ ಅಮ್ಮನ್ ನೋಡ್ಕೊಂಡು ಆರಾಮಾಗಿರೋ ನಾನು ತರ್ತೀನಿ. ನಾನು ನಾಳೆಯಿಂದ ನಾನು ಕೇಳ ಅಮ್ಮನ್ ಸೇವೆ ಮಾಡಿ ನನಗೂ ಇಷ್ಟ ಅಲ್ವಾ? ಇನ್ನು ನಾನು ನಾಳೆ ಎಲ್ಲಿರ್ತೀನಿ ಇಲ್ಲಿ ತರ್ತೀನಿ. ಸುಮ್ಮನಿರಲ್ಲ ಇಲ್ಲಿ ಇರ್ತೀನಿ. ನಾನು ಇಲ್ಲಿ ಎತ್ಕೊಂಡ್ಬಿಟ್ಟಿದೆ ನೋಡು. ಅಯ್ಯೋ ಈ ಮೇಲೆ ತುಂಬಾ ನೀನೆ ಹಾಕೊಂಡು ಬೇಡ ಏನು? ನಂಗ್ ಬೇಡಪ್ಪ, ಎರಡು ಕನಸು. ಹೌದಾ? ನಾನು ಏನಿದು ಹೊಸ ಗೆಟಪ್ಪ? ಗೊತ್ತು, ಹೋಗೋ ಹಾಕೊಳ್ಳೋ, ಏನ್ ಬೈಯಲ್ಲ. ಹೋಗು ರಜನಿ. ಆಮೇಲೆ ಕಾಂತ, ನಿನ್ಗೊಂದು ಮಾತು ಕೇಳ? ಕೇಳು. ನಿಜ ಹೇಳ್ಬೇಕು, ನೀನ್ ಇಷ್ಟೊಂದು ಬದಲಾಗಿದ್ಯಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಹೌದು, ರಾತ್ರಿ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ? ನಿಜ ಹೇಳ್ಬೇಕಾ? ಪಾಪ ನಮ್ಮಮ್ಮ ನಮ್ಮಿಬ್ಬರಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ. ಅದಕ್ಕೆ 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 ಒಂದ್ ಒಳ್ಳೆ ಗಂಡನ ನೋಡಿ ಮದುವೆ ಮಾಡೋಣ ಅನ್ಕೊಂಡ್ವಿ. ಹೋಗತ್ತರ್ಲೆ. ಅಯ್ಯೋ ದೇವ್ರೆ, ಮಳೆ ಬರ್ತಾ ಇದೆ. ಪಾಪ ರಜನಿ ಕೊಡೆನೇ ತಗೊಂಡೋಗಿಲ್ಲ. ಯಾಕಂತ ಮಳೆ ಬರಂಗಿದೆ ಕಣೋ, ಕೊಡೆನೂ ತಗೊಂಡ್ ಹೋಗಿಲ್ಲ. ಹೋಗ್ ಕರ್ಕೊಂಡ್ ಬಂದ್ಬಿಡೋ. ಮಾ ಕೋಟ್ ಹಾಕೊಂಡ್ ಹೋಗಿದ್ದಾನೆ, ಅದ್ರಲ್ಲಿ ಕ್ಯಾಪ್ ಇದೆ, ನೆಮ್ಮದಿಯಾಗಿ ಬರ್ತಾನೆ. ನೀನ್ ಆರಾಮಾಗಿರಮ್ಮ. ಏ ಮಳೆ ಜೋರಾಗಿ ಬರಂಗಿದೆ, ಹೋಗಪ್ಪ ಹೋಗಪ್ಪ ಹೋಗಮ್ಮ, ಹೋಗು ಬೇಗ ಹೋಗಪ್ಪ. ನಿಂದೊಳ್ಳೆ ರಾವಣ ನನ್ಗಮ್ಮ. ಛತ್ರಿಯಲ್ಲಿ ಹೋಗಪ್ಪ. ತಾಳು. ಇಬ್ರು ಬೇಗ ಬಂದ್ಬಿಡ್ರಿ. ಸರಿ. ನನ್ನ ಹತ್ರ ಬಿರಿಯಾನಿ ತಿಂದು ಬಚ್ಚ ನೀನು. ನಮ್ಮನೆಗೆ ಅಳಿ ಆಗ್ಬೇಕು ಅಂದ್ರೆ ಬಿಟ್ಬಿಡ್ತೀನಾ? ಪ್ರಿಯಾ ನನ್ ಲವ್ ಮಾಡ್ತಾವಳೆ, ನಾನ್ ಪ್ರಿಯಾನ್ ಲವ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಮದುವೆ ಮಾಡಿದ್ರೆ
4 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ. ಅದು ಬಿಟ್ಟು ನನ್ನ ಪ್ರಿಯ ಲವ್ನ ಡಿಸ್ಟರ್ಬ್ ಮಾಡಿದ್ರೆ ನೀವು 4 ಅಲ್ಲ 40 ಜನ ಬಂದ್ರು ವಧೆ ತಿನ್ಕೊಂಡು ಹೋಗ್ತೀರಾ. ಹುಷಾರ್. ಎಲ್ಲ ಹೋಗ್ತಾ ಇದೆಯಾ? ನೋಡು, ನಮ್ಮ ಅಮ್ಮಂಗೆ ಮೈ ಹುಷಾರಿಲ್ಲ. ನಮ್ಮ ರಜನಿ ಮೆಡಿಸನ್ ತರಕ್ಕೆ ಹೊರಗಡೆ ಬಂದಿದ್ದಾನೆ. ಅವ್ನು ಸಿಕ್ಕಿದ ತಕ್ಷಣ ಅವನ್ನ ಮನೆಗೆ ಬಿಟ್ಬಿಟ್ಟು ನಾನು ಗ್ಯಾರಂಟಿ ಇಲ್ಲಿಗೆ ಬರ್ತೀನಿ. ಅದನ್ನು ಬಿಟ್ಟು ಇವತ್ತು ನೀನೇನಾದರೂ ನನ್ನ ತಡೆದ್ರೆ ಮಾತ್ರ. ಏನ್ ಕೈ ತೋರ್ಸ್ಕೊಂಡು ಮಾತಾಡ್ತೀಯಾ? ತಂಗಿನ ಲವ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಇವತ್ತು ಬಿಟ್ಬಿಡು, ನಾಳೆ ನಾನೇ ಬರ್ತೀನಿ. ಇಲ್ಲ ಅಂದ್ರೆ ಹೊಡಿರವನ್ನ. ಯಾಕೋ 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 ನಾನೇನು ಮಾಡಲ್ಲ ಕಣ. ನನ್ನ ಮಾತು ಕೇಳೋ, ನಾನೇನು ಮಾಡಲ್ಲಪ್ಪ. ತಪ್ಪಾಯ್ತು. ಸಾರಿ ಕಣೋ, ಸಾರಿ.
ಅಮ್ಮನ್ ಕಣ್ಣನು ರೆಡಿ ಆಯ್ತಾ? ಹಾ ಆಯ್ತು, ರೆಡಿ ಆಗ್ತಿದೆ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಸರ್ ತೆಗ್ದಿದ್ದು? ಒಂದೇ ಒಂಥರ ಅಣ್ಣ ಅಂತ ಕರೆಯೋ ಅಣ್ಣ, ಪ್ಲೀಸ್ ಹೇಳೋ. ನಮ್ಮಣ್ಣ ನನಗಿವತ್ತು ಅರ್ಥ ಆಯ್ತು, ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳಿಗೂ ಒಂದೊಂದು ಬಲವಾದ ಕಾರಣ ಇರುತ್ತೆ ಅಂತ. ನಿಮ್ಮ ಮನೇಲಿ ಅಣ್ಣ ತಮ್ಮಂದ್ರಿದ್ರೆ ಚೆನ್ನಾಗಿ ನೋಡ್ಕೊಡಿ.